ಮನುಷ್ಯನಿಗೆ ಜೀವನದಲ್ಲಿ ಆಧ್ಯಾತ್ಮಿಕತೆಯೇ ಬಹಳ ಮುಖ್ಯ. ಇಡೀ ಭಗವದ್ಗೀತೆಯ ಸಂದೇಶ ಏನೆಂದರೆ, ಜೀವನದ ಸಾರ್ಥಕ್ಯ ನನ್ನ ಒರಿಜಿನಲ್ ಏನಿದೆ ಅದನ್ನು ವಿಕಸನಗೊಳಿಸಬೇಕು. ಆದ್ದರಿಂದ ಕೃಷ್ಣ ಹೇಳುವುದೇನೆಂದರೆ, ನಿನ್ನ ಒಳಗಡೆ ದೇವರು ಏನೇನು ಇಟ್ಟಿದ್ದಾರೆ ಅದನ್ನು ಹರಡಿಸು, ಅದೇ ನಿನ್ನ ಸಾರ್ಥಕ್ಯ. ಮಠಗಳ ಮುಖ್ಯವಾದ ಉದ್ದೇಶ ಇರುವಂಥದ್ದು ಧಾರ್ಮಿಕ ಜಾಗೃತಿಯನ್ನು ಉಂಟು ಮಾಡುವಂಥದ್ದು. ಈ ಮಠ ಮತ್ತು ಸಮಾಜದ ಸಂಬಂಧ ಹೇಗಿರಬೇಕು? ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕಾರಣಿಗಳು ಹಸ್ತಕ್ಷೇಪ ಮಾಡಬಾರದು. ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಇದನ್ನು ರಾಜಕೀಯ ಕ್ಷೇತ್ರದಿಂದ ಬೇರ್ಪಡಿಸಬೇಕು. ನನ್ನ ದೃಷ್ಟಿಕೋನ ಹೇಳಿದರೆ, ಭೌತಿಕ ಸಮೃದ್ಧಿ ಎಂಬುದು ಮುಖ್ಯ ಅಲ್ಲ, ಆಧ್ಯಾತ್ಮಿಕ ಸಮೃದ್ಧಿಯೇ ಮುಖ್ಯ. ರಾಮದೇವರು ಹೇಳ್ತೀರಿ, ಹನುಮಂತ ಎಲ್ಲ ದೇವರ ಅವತಾರ ಅಂತೆಲ್ಲ ಹೇಳ್ತೀರಿ. ಇಷ್ಟೆಲ್ಲ ಇದ್ದವರಿಗೆ ಒಂದು ಐಫೋನ್ ಇಟ್ಕೊಂಡು ಬಿಡ್ತಿತ್ತಲ್ಲ, ಸೀತೆ ಒಂದು ಲೊಕೇಶನ್ ಕಳಿಸಿಕೊಟ್ಟಿದ್ರೆ ಈ ರಾಮಾಯಣನೇ ಬೇಕಾಗಿಲ್ಲ. ಇದೆಲ್ಲ ಹಾರೋದು, ಯುದ್ಧ ಮಾಡೋದು. ದೇವರು ಯಾಕೆ ಐಫೋನು ಅಥವಾ ಈ ಫೋನನ್ನು ಇಂಟ್ರೊಡ್ಯೂಸ್ ಮಾಡಲಿಲ್ಲ ಅಂತ ಹೇಳಿದರೆ, ತಾನು ಬಳಸಿದರೆ ಇಡೀ ಜಗತ್ತು ಅದನ್ನು ಬಳಸ್ತದೆ, ಜಗತ್ತು ಹಾಳಾಗ್ತದೆ. ನನ್ನಿಂದಾಗಿ ಜಗತ್ತು ಹಾಳಾಗಬಾರ್ದು. ನಾವು ಭೌತಿಕವಾದ ಸಮೃದ್ಧಿ ಜಾಸ್ತಿ ಆದಷ್ಟು ಅಶಾಂತಿಗಳು, ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಭೌತಿಕ ಸಮೃದ್ಧಿ ಏನಿದ್ರೂ ಕೂಡ ತಾತ್ಕಾಲಿಕ. ನಾವು ಹೋಗುವಾಗ ಅದನ್ನು ಹಿಡ್ಕೊಂಡು ಹೋಗೋದಿಲ್ಲ. ಎಂಥ ಕಾರ್ ಇರಲಿ, ಎಂಥ ಇದೆಲ್ಲ ಇರಲಿ, ಹೋಗುವಾಗ ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ. ಉಪಯೋಗಕ್ಕೆ ಬರೋದು ನಮ್ಮ ಆಧ್ಯಾತ್ಮಿಕ ಸಾಧನೆ ಮಾತ್ರ. ಆದ್ದರಿಂದ ಜೀವನಕ್ಕೆ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಕೊಟ್ಟರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಸಂವಾದ ವೀಕ್ಷಕರಿಗೆ ನಮಸ್ಕಾರ. ಇದು ಒಂದು ವಿಶೇಷ ಸಂದರ್ಭ. ಯಾಕೆ ಅಂತ ಹೇಳಿದರೆ, ಪೊಡವಿಗೊಡೆಯ ಶ್ರೀಕೃಷ್ಣನ ಪೂಜೆಯನ್ನು ಮಾಡುವುದಕ್ಕೆ ಉಡುಪಿಯಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಇದೆ. ಅದರ ಹೆಸರೇ ಪರ್ಯಾಯ ಅಂತ. ಪ್ರತಿ 2 ವರ್ಷಕ್ಕೆ ಅಲ್ಲಿಯ ಅಷ್ಟಮಠಗಳಲ್ಲಿ ಇರುವ ಮಠಾಧೀಶರುಗಳು ಸರದಿಯಲ್ಲಿ ಅವರು ಈ ಶ್ರೀಕೃಷ್ಣನ ಸೇವೆಯನ್ನು ಮಾಡುವ ಒಂದು ಕೆಲಸವನ್ನು ತೆಗೆದುಕೊಳ್ತಾರೆ. ಅದರಲ್ಲಿ ಈಗ ಮುಂದಿನ 2024ನೇ ಇಸವಿಯ ಜನವರಿ 18ನೇ ತಾರೀಕು ಪುತ್ತಿಗೆ ಮಠಕ್ಕೆ ಆ ಒಂದು ಶ್ರೀಕೃಷ್ಣನ ಪೂಜೆ ಮಾಡುವ ಒಂದು ಸೌಭಾಗ್ಯ ಬರ್ತಾ ಇದೆ. ಇದು ಪರ್ಯಾಯ ವ್ಯವಸ್ಥೆಯಲ್ಲಿ 252ನೇ ಪರ್ಯಾಯ ಮತ್ತು ಪುತ್ತಿಗೆ ಮಠಕ್ಕೆ ಇದು 32ನೇ ಪರ್ಯಾಯ. ಈ ಪರ್ಯಾಯ ಮಹೋತ್ಸವಕ್ಕೆ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಸರ್ವಜ್ಞ ಪೀಠವನ್ನು ಏರ್ತಾ ಇದ್ದಾರೆ ಮತ್ತು ಶ್ರೀಕೃಷ್ಣನ ಪೂಜೆಯನ್ನು ಕೈಗೊಳ್ತಾ ಇದ್ದಾರೆ. ಇಂತಹ ಒಂದು ಸುಸಂದರ್ಭದಲ್ಲಿ ನಾವು ಅವರ ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ, ಅವರ ಆಶೋತ್ತರಗಳ ಬಗ್ಗೆ, ಅವರ ಆಶಯಗಳ ಬಗ್ಗೆ, ಅವರ ಕನಸುಗಳ ಬಗ್ಗೆ ಮತ್ತು ಒಟ್ಟಾರೆಯಾಗಿ ಉಡುಪಿ ಮಠ ಮತ್ತು ಶ್ರೀಕೃಷ್ಣನ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಸಂವಾದ ಸ್ಟುಡಿಯೋದಲ್ಲಿ ಸೇರಿದ್ದೇವೆ. ಸುಗುಣೇಂದ್ರ ತೀರ್ಥರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಸ್ವಾಮೀಜಿ ನಮಸ್ಕಾರ. ಚಕ್ರತೀರ್ಥ ಅವರಿಗೆ ಅಭಿನಂದನೆಗಳು. ಸಂವಾದ ಚಾನೆಲ್ ಬಹಳ ಒಂದು ಅರ್ಥಪೂರ್ಣವಾದಂತಹ, ಮೌಲಿಕವಾದಂತಹ ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಾ ಇದೆ ಅಂತೇಳಿ ಕೇಳಿ ತುಂಬ ಸಂತೋಷವಾಗಿದೆ. ಇಲ್ಲಿ ಪುನಃ ನಮ್ಮ 2ನೇ ಬಾರಿ ಈ ಸಂದರ್ಶನ ನಡೀತಾ ಇರೋದು ನಮಗೆ ತುಂಬ ಸಂತೋಷ ನೀಡಿದೆ. ಅಂಥ ಒಂದು ಸಂವಾದ ಚಾನಲಿಗೂ ಎಲ್ಲ ವೀಕ್ಷಕರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅಭಿನಂದನೆಗಳು. ಸ್ವಾಮೀಜಿ, ನೀವು ಚತುರ್ಥ ಪರ್ಯಾಯವನ್ನು ನಡೆಸ್ತಾ ಇದ್ದೀರಿ. ಜನವರಿ 18ನೇ ತಾರೀಕು ಈ ಒಂದು ಅಧಿಕಾರ ಹಸ್ತಾಂತರದ ಕಾರ್ಯಕ್ರಮ ನಡೀತಾ ಇದೆ. ಪರ್ಯಾಯ ಅನ್ನುವ ಹೆಸರಿನಲ್ಲಿ ಇದು ರಾಜ್ಯಾದ್ಯಂತ ಒಂದು ತುಂಬ ಹೆಸರುವಾಸಿಯಾಗಿರುವಂಥ ಒಂದು ಕಾರ್ಯಕ್ರಮ. ಪ್ರತಿ 2 ವರ್ಷಗಳಿಗೆ ಇದು ನಡೀತಾ ಇದೆ. ಅಷ್ಟಮಠಗಳು ಅಂದರೆ 8 ಮಠಗಳ ಮಠಾಧೀಶರುಗಳು ಪ್ರತಿ 2 ವರ್ಷಗಳ ಒಂದು ಅವಧಿಯನ್ನು ತೆಗೆದುಕೊಳ್ತಾರೆ. ಪರ್ಯಾಯದ ಸಮಯದಲ್ಲಿ ಅಧಿಕಾರದ ಹಸ್ತಾಂತರ ಆಗ್ತದೆ. ಜನವರಿ 18ನೇ ತಾರೀಕು ತಾವು ಈ ಒಂದು ಅಧಿಕಾರವನ್ನು ಪಡಿತಾ ಇದ್ದೀರಿ. ಮುಂದಿನ 2 ವರ್ಷಗಳ ಕಾಲ ಶ್ರೀಕೃಷ್ಣನ ಪೂಜೆಯನ್ನು ಮಾಡುವ ಒಂದು ಸೌಭಾಗ್ಯ ನಿಮ್ಮದು. ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಇತಿಹಾಸವನ್ನು ಕೆದಕುವುದಾದರೆ, ಕಳೆದ 500 ವರ್ಷಗಳಿಂದ ನಿರಂತರವಾಗಿ ಪರ್ಯಾಯ ವ್ಯವಸ್ಥೆ ಉಡುಪಿ ಮಠದಲ್ಲಿ ನಡೆದುಕೊಂಡು ಬಂದಿದೆ. ಯಾವುದೇ ಒಂದು ವಿಘ್ನಗಳಿಲ್ಲದೆ ಅನುಚಾನವಾಗಿ ನಿತ್ಯ ನಿರಂತರವಾಗಿ ಯಾವುದೇ ಒಂದು ದಿನ ಕೂಡ ಶ್ರೀಕೃಷ್ಣನ ಪೂಜೆ ನಿಲ್ಲದೆ ಇರುವ ರೀತಿಯಲ್ಲಿ ಈ ಒಂದು ವ್ಯವಸ್ಥೆ ತುಂಬ ವ್ಯವಸ್ಥಿತವಾಗಿ ನಡೆದು ಬಂದಿದೆ. ಈ ಪರ್ಯಾಯದ ಈ ವ್ಯವಸ್ಥೆಯ ಬಗ್ಗೆ ಈಗ ಅಂದರೆ 500 ವರ್ಷಗಳು ಆದ ಮೇಲೆ, 500 ವರ್ಷಗಳ ಹಿಂದೆ ಕೂಡ ಪರ್ಯಾಯ ವ್ಯವಸ್ಥೆ ಇತ್ತು. ಆದರೆ ವಾದಿರಾಜರು 2 ತಿಂಗಳಿಗೆ ಇದ್ದಂಥ ಒಂದು ವ್ಯವಸ್ಥೆಯನ್ನು 2 ವರ್ಷಗಳಿಗೆ ವಿಸ್ತರಿಸಿದರು. ಇವತ್ತು 500 ವರ್ಷಗಳಾದ ಮೇಲೆ ಈ ವ್ಯವಸ್ಥೆಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವ ಒಂದು ವಾದ ಒಂದು ಕಡೆ ಆದರೆ, ಇಲ್ಲ ಇದು ಯಾವ ರೀತಿಯಲ್ಲಿ ಮಧ್ವಾಚಾರ್ಯರು ಮತ್ತು ವಾದಿರಾಜರು ಇದನ್ನು ನೇರ್ಪುಗೊಳಿಸಿದ್ದಾರೆ ಅದೇ ರೀತಿಯಲ್ಲಿ ಇದು ಮುಂದುವರಿಬೇಕು ಅನ್ನುವ ವಾದ ಎರಡನೆಯದು. ಈ 2 ವಾದಗಳ ಮಧ್ಯೆ ತಮ್ಮ ಅಭಿಪ್ರಾಯ ಏನು?
ಇದರ ಪುನರ್ ಪರಿಶೀಲನೆ ಮಾಡಬೇಕು ಅಂತ ತಮಗನಿಸುತ್ತಾ, ಅಥವಾ ಇದು ಈ ವ್ಯವಸ್ಥೆ ಇದೇ ರೀತಿಯಲ್ಲಿ ಮುಂದುವರಿಬೇಕು ಅನ್ನೋದು ತಮ್ಮ ಅಭಿಪ್ರಾಯವ? ಈ ವ್ಯವಸ್ಥೆ ಇದೇ ರೀತಿಯಲ್ಲಿ ಮುಂದುವರಿಯೋದು ಬಹಳ ಒಳ್ಳೆಯದು. ಯಾಕೆಂದರೆ ಈಗಾಗಲೇ ಟೈಮ್ ಟೆಸ್ಟೆಡ್ ಆಗಿದೆ, ಕಾಲ ಪರೀಕ್ಷಿತವಾಗಿದೆ. 500 ವರ್ಷಗಳಿಂದ ಅದು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಮತ್ತೊಂದು ಇದೊಂದು ಅದ್ಭುತವಾದಂತಹ ಒಂದು ವ್ಯವಸ್ಥೆ. ಉಡುಪಿ ನಿರಂತರವಾಗಿ ಸಕ್ರಿಯವಾಗಿರಲಿಕ್ಕೆ ಈ ವ್ಯವಸ್ಥೆ ಕಾರಣವಾಗಿದೆ. ಕಾರಣ ಏನೆಂದರೆ, ಒಂದನೇದಾಗಿ ಪ್ರತಿ ಸ್ವಾಮಿಗಳಿಗೂ ಕೂಡ 14 ವರ್ಷಕ್ಕೊಮ್ಮೆ ಈ ಪರ್ಯಾಯ ಬರುವುದರಿಂದ ಸಹಜವಾದ ಉತ್ಸಾಹವೂ ಇರ್ತದೆ. ಹೌದು. ಮೊದಲನೇ ವರ್ಷ ಪರ್ಯಾಯ ಕೂತ ಉತ್ಸಾಹ, ಹೌದು. ಎರಡನೇ ವರ್ಷ ಇನ್ನು ಮುಗಿಯಿತಲ್ವ, ಅದರಿಂದ ವೈಭವದಿಂದ ನಡೆಸಬೇಕು ಅಂಥೇಳಿ ಉತ್ಸಾಹ, ಅದರ ನಂತರದ ವರ್ಷ ಮುಂದಿನ ಸ್ವಾಮಿಗಳ ಉತ್ಸಾಹ. ಹೀಗೆ ಕೃಷ್ಣ ಮಠದಲ್ಲಿ ನಿರಂತರ ಚಟುವಟಿಕೆಗಳು, ಕಾರ್ಯಕ್ರಮಗಳು ನಡೆಯಲಿಕ್ಕೆ ಇದು ಪೂರಕವಾಗಿದೆ. ಒಂದು ವೇಳೆ 2 ವರ್ಷವನ್ನು 3 ವರ್ಷ ಅಥವಾ 4 ವರ್ಷಕ್ಕೆ ಪರಿವರ್ತನೆ ಮಾಡಿದರೆ, ಮೊದಲನೇ ವರ್ಷ ಸ್ವಲ್ಪ ಉತ್ಸಾಹ ಇರ್ತದೆ, ಆಮೇಲೆ ಒಂದು 2 ವರ್ಷ ಆರಾಮಾಗಿದ್ದುಕೊಂಡು ಕೊನೆಯ ವರ್ಷ ನಾವು ಒಳ್ಳೆಯ ವೈಭವದಲ್ಲಿ ಮಾಡೋಣ ಅಂತ ಹೀಗೆ ಬರುವ ಸಂಭವ ಇದೆ. ಅಥವಾ ಒಂದೇ ವರ್ಷ ಇದ್ದರೂ ಕೂಡ ಹಾಗಾಗ್ಬೋದು. ಇದು 2 ವರ್ಷ, ಈ 2 ಸಂಖ್ಯೆ ಏನಿದೆ, ಇದು ಅತ್ಯಂತ ಒಂದು ರೋಚಕವಾದಂಥ ಸಂಖ್ಯೆ. ಮೊದಲನೇ ವರ್ಷವೂ ಉತ್ಸಾಹ, 7వ ವರ್ಷವೂ ಉತ್ಸಾಹ. ಈ ರೀತಿ ಈ ವ್ಯವಸ್ಥೆಯನ್ನು ರೂಪಿಸಿದಂತಹ ಶ್ರೀ ವಾದಿರಾಜ ಸ್ವಾಮಿಗಳಾಗಲಿ, ಶ್ರೀಮಧ್ವಾಚಾರ್ಯರಾಗಲಿ ಬಹಳ ಒಂದು ರೋಚಕವಾದಂತಹ ವ್ಯವಸ್ಥೆಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ಇದೇ ರೀತಿ ಮುಂದುವರಿಯುವುದು ಒಳ್ಳೆಯದು, ಕಾಲ ಪರೀಕ್ಷಿತವೂ ಆಗಿದೆ ಎಂಬುದು ನಮ್ಮ ಅಭಿಪ್ರಾಯ. ಮುಂದೆ ಈ ಮಠಗಳ ಮಾತು ಬಂದಾಗ, ನಮ್ಮಲ್ಲಿ ಮಠಗಳು ಅಂತ ಹೇಳಿದುಕೊಳ್ಳೆ ರಾಮಾಯಣ ಮಹಾಭಾರತಗಳ ಒಂದು ವ್ಯಾಪಕವಾದ ಪ್ರಚಾರವನ್ನು ಮಾಡುವ ಕೆಲಸವನ್ನು ಎಲ್ಲ ಮಠಗಳು ದೊಡ್ಡ ರೀತಿಯಲ್ಲಿ ಮಾಡ್ತಾ ಇದ್ದಾವೆ. ಮತ್ತು ಮುಖ್ಯವಾಗಿ ಶ್ರೀರಾಮನಿಗೂ ಶ್ರೀಕೃಷ್ಣನಿಗೂ ವಿಶೇಷ ಸಂಬಂಧ ಇರುವಂಥ ಉಡುಪಿ ಮಠಗಳಂತೂ ಈ 2 ಮಹಾಕಾವ್ಯಗಳ ಪ್ರಚಾರವನ್ನು ವಿಭಿನ್ನ ರೀತಿಗಳಲ್ಲಿ, ಬೇರೆ ಬೇರೆ ರೀತಿಗಳಲ್ಲಿ ಬಹಳ ವ್ಯಾಪಕವಾಗಿ ಮಾಡುವುದನ್ನು ನಾವು ನೋಡ್ತಾ ಬಂದಿದ್ದೇವೆ. ನೀವಂತೂ ಮಹಾಭಾರತದ ಪ್ರಚಾರವನ್ನು, ರಾಮಾಯಣದ ಪ್ರಚಾರವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀರಿ. ಈ 2 ಮಹಾಕಾವ್ಯಗಳನ್ನು ಈಗ ಪಠ್ಯಪುಸ್ತಕಗಳಲ್ಲಿ, ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅನ್ನುವ ವಿಚಾರ ಕೂಡ ಇದೆ. ಈ ಸಂದರ್ಭದಲ್ಲಿ ಈ 2 ಮಹಾಕಾವ್ಯಗಳ ಪ್ರಸ್ತುತತೆ ಏನು, ಮತ್ತು ಇವುಗಳಲ್ಲಿ ಯಾವ ಅಂಶಗಳನ್ನು ನಾವು ಸಮಾಜಕ್ಕೆ ತಲುಪಿಸಬೇಕಾಗಿದೆ ಮತ್ತು ಯಾವ ರೀತಿಯಲ್ಲಿ ತಲುಪಿಸಬೇಕಾಗಿದೆ, ತಮ್ಮ ಕನಸುಗಳು, ಪರ್ಯಾಯದ ಅವಧಿಯಲ್ಲಿ ಇಂಥ ಕೆಲಸವನ್ನು ಮಾಡಬೇಕು ಅಂತ ತಾವೇನಾದರೂ ಸಂಕಲ್ಪವನ್ನು ಮಾಡಿಕೊಂಡಿದ್ದೀರಾ? ಈ ಮಹಾಭಾರತ, ರಾಮಾಯಣ ಇದರ ಒಂದು ಸಂದೇಶವನ್ನು ಜನರಿಗೆ ತಲುಪಿಸುವ ಕೆಲಸ ಅದು ಪರ್ಯಾಯಕ್ಕೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಜೀವನ ಪರ್ಯಂತ ಅದನ್ನೇ ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ಇದನ್ನು ಇಟ್ಟುಕೊಂಡಿದ್ದೇವೆ. ನಾವು ಸಂಚಾರದಲ್ಲಿ ನಮ್ಮ ಎಲ್ಲ ಕೇಂದ್ರಗಳಲ್ಲಿಯೂ ಕೂಡ ಅದನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಅದು ನಮ್ಮ ಒಂದು ಮೂಲಭೂತವಾದಂಥ ಕರ್ತವ್ಯವಾಗಿ ಇದೆ. ಆದರೆ ಈ ಮಹಾಭಾರತ, ರಾಮಾಯಣ ಇತ್ಯಾದಿ, ಭಗವದ್ಗೀತೆ ಇತ್ಯಾದಿ ಗ್ರಂಥಗಳ ಬಗ್ಗೆ ನಾವೇನು ಪ್ರಚಾರ ಮಾಡುತ್ತೇವೆ ಅದಕ್ಕೆ ಸರ್ಕಾರದ ಒಂದು ಬೆಂಬಲ ಇದ್ದರೆ ಹೆಚ್ಚು ಪರಿಣಾಮಕಾರಿಯಾಗಿ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪಠ್ಯಪುಸ್ತಕಗಳಲ್ಲಿ ಇದರ ಸಂದೇಶವನ್ನು ನಾವು ಅಳವಡಿಸುವುದು ಬಹಳ ಮುಖ್ಯವಾದದ್ದು. ಈಗಾಗಲೇ ಸೌದಿ ಅರೇಬಿಯಾ, ಬೇರೆ ಬೇರೆ ದೇಶಗಳಲ್ಲಿ, ಮುಸ್ಲಿಂ ದೇಶಗಳಲ್ಲಿಯೂ ಕೂಡ ಮಹಾಭಾರತ ಮತ್ತು ರಾಮಾಯಣದ ಒಂದು ಆದರ್ಶಗಳನ್ನು ಅವರು ಸೇರಿಸ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅದನ್ನು ಇನ್ನೂ ನಾವು ಸೇರಿಸ್ತಾ ಇಲ್ಲ ಅಂತೇಳಿ ಹೇಳಿದರೆ ಅದು ಅತ್ಯಂತ ವಿಷಾದದ ವಿಷಯವಾಗಿದೆ. ಮುಖ್ಯವಾಗಿ ಮಹಾಭಾರತ ಮತ್ತು ರಾಮಾಯಣ ಅದೊಂದು ಜೀವನಕ್ಕೆ ಸರಿಯಾದಂತಹ ಒಂದು ದಿಗ್ದರ್ಶನ ಮಾಡ್ತಕ್ಕಂಥ ಗ್ರಂಥಗಳು. ಅದರ ಒಂದು ಆದರ್ಶಗಳನ್ನು ನಾವು ಮೊದಲೇ ತಿಳ್ಕೊಂಡ್ರೆ ನಮ್ಮ ಜೀವನ ಹೆಚ್ಚು ಅರ್ಥಪೂರ್ಣವಾಗ್ತದೆ. ಮುಖ್ಯವಾಗಿ ಮಹಾಭಾರತದ ಈ ಕಥೆ ಅದು ಜೀವನದಲ್ಲಿ ಯಾವ ರೀತಿ ಸಮಸ್ಯೆಗಳು ಬರ್ತದೆ, ಅದನ್ನು ಯಾವ ರೀತಿ ಎದುರಿಸಬೇಕು, ಇಂತಹ ಒಂದು ಸಂದೇಶಗಳನ್ನು ಬಹಳ ಸುಂದರವಾಗಿ ನೀಡ್ತಾ ಇದೆ. ಉದಾಹರಣೆಗೆ ದಾಯಾದಿ ಮತ್ಸರ. ಇಡೀ ಮಹಾಭಾರತದ ಸಂದೇಶ ಏನಂದರೆ, ಅಣ್ಣ ತಮ್ಮಂದರ ಜಗಳ, ಪಾಂಡವರು ಕೌರವರು. ಈ ಜಗಳಕ್ಕೆ ಕಾರಣ ಏನು ಅಂತೇಳಿ ನೋಡಿದಾಗ ಮಾತ್ಸರ್ಯ ಒಂದೇ ಕಾರಣ, ಬೇರೆ ಏನೂ ಕಾರಣ ಅಲ್ಲ. ಇವತ್ತು ಎಲ್ಲ ಕುಟುಂಬಗಳಲ್ಲೂ ನಾವು ಇದನ್ನು ನೋಡ್ತಾ ಇದ್ದೇವೆ. ದಾಯಾದಿ ಮಾತ್ಸರ್ಯ, ಅಣ್ಣ ತಮ್ಮಂದರಲ್ಲಿ, ಪಾಲುದಾರರಲ್ಲಿ ಯಾವಾಗಲೂ ಕೂಡ ಜಗಳ. ಈ ಜಗಳವನ್ನು ಹೇಗೆ ಪರಿಹರಿಸ್ಬೋದು, ಈ ರೀತಿ ಜಗಳಕ್ಕೆ ಕಾರಣಗಳೇನು, ಇದನ್ನೆಲ್ಲ ವಿಶ್ಲೇಷಣೆ ಮಾಡಬೇಕಾದ್ರೆ ನಾವು ಮಹಾಭಾರತ ಕಥೆಯನ್ನು ಓದಿದರೆ ಏನು ಮಾಡಿದರೆ ಹೇಗಾಗ್ತದೆ
ಎಂಬುದನ್ನು ಅದು ಪ್ರಾತ್ಯಕ್ಷಿಕವಾಗಿ ತೋರಿಸ್ತಾ ಇದೆ. ಈ ದೃಷ್ಟಿಯಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಬರತಕ್ಕಂಥ ಇಂಥ ಸಮಸ್ಯೆಗಳು ಇದಕ್ಕೆ ಒಂದು ಉದಾಹರಣೆಯಾಗಿ ಒಂದು ಸ್ಫೂರ್ತಿದಾಯಕವಾಗಿ ನಿಲ್ಲತಕ್ಕಂಥ ಒಂದು ಗ್ರಂಥ ಇದ್ದರೆ ಅದು ಮಹಾಭಾರತ ಮತ್ತು ರಾಮಾಯಣ. ಅದೇ ರೀತಿ ಮೌಲ್ಯಾಧಾರಿತವಾದಂಥ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದನ್ನು ಶ್ರೀರಾಮಚಂದ್ರ ತೋರಿಸ್ತಾ ಇದೆ. ಒಂದು ಮೌಲ್ಯದ ಹಿಂದೆ ಹೋಗಬೇಕು ಹೊರತು ವ್ಯಕ್ತಿಯ ಹಿಂದೆ ಅಲ್ಲ. ಹೌದು. ನಾವು ಒಂದು ಮೌಲ್ಯವನ್ನು ನಾವು ನಂಬಿ ಆರಾಧನೆ ಮಾಡಿದರೆ ಅದು ಹೇಗೆ ಮನುಷ್ಯನನ್ನು ನಿರಂತರ ರಕ್ಷಣೆ ಮಾಡ್ತದೆ ಹಾಗೂ ಮನುಷ್ಯನನ್ನು ಎತ್ತರಕ್ಕೆ ಒಯ್ಯುತ್ತದೆ. ಇದನ್ನು ನಾವು ನೋಡಬೇಕಾದರೆ ರಾಮಾಯಣದಲ್ಲಿ ನೋಡಬಹುದು. ಆದ್ದರಿಂದ ಶಿಕ್ಷಣ ಎಂಬುದು ಯಾಕೆ ಬೇಕು ಅಂತೇಳಿ ಹೇಳಿದರೆ ಮನುಷ್ಯನನ್ನು ಮೌಲಿಕವಾದಂತಹ ಜೀವನವನ್ನು ನಡೆಸೋದಕ್ಕೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಬೇಕು. ಇವತ್ತು ಶಿಕ್ಷಣ ಅಂತೇಳಿ ಹೇಳಿದರೆ ಕೇವಲ ಲೈವ್ಲಿಹುಡ್ಡು, ನಮಗೆ ಜೀವನೋಪಾಯಕ್ಕೆ ಒಂದು ಕಾರಣ. ಆ ಲೈವ್ಲಿಹುಡ್ಡಿಗೆ ಏನು ಬೇಕೋ ಹಣ ಸಂಪಾದನೆ ಮಾಡಿ ಊಟ ತಿಂಡಿಗೆ ಬೇಕಾದ ಹಣ ಸಂಗ್ರಹ ಮಾಡೋದು, ಅದನ್ನು ಹೇಗೆ ಮಾಡೋದು ಎಂಬುದಕ್ಕೆ ಒಂದು ಉಪಾಯ ವೃತ್ತಿಯಲ್ಲೇ ಶಿಕ್ಷಣ ಇದೆ. ಆದರೆ ಈ ಒಂದು ಜೀವನವನ್ನು ಸಾರ್ಥಕಗೊಳಿಸುವುದು ಹೇಗೆ, ಮುಂದಿನ ಜೀವನಕ್ಕೂ ಇದು ಒಂದು ಮುಖ್ಯವಾದಂತಹ ಒಂದು ಕಾರಣ ಆಗೋದು ಹೇಗೆ, ಮುಂದಿನ ಜೀವನದ ಅಭಿವೃದ್ಧಿಗೆ ನಮ್ಮ ಆತ್ಮೋದ್ಧಾರಕ್ಕೆ ಇದು ಹೇಗೆ ಕಾರಣ ಆಗ್ತದೆ, ಆ ದೃಷ್ಟಿಯಲ್ಲೇ ಜೀವನವನ್ನು ರೂಪಿಸಬೇಕಾದರೆ ಮಹಾಭಾರತ ರಾಮಾಯಣಗಳ ಆದರ್ಶ ಬೇಕೇ ಬೇಕು. ಹಾಗೆ ಲೌಕಿಕವಾಗಿಯೂ ಕೂಡ ವ್ಯವಹಾರಗಳಲ್ಲಿಯೂ ಕೂಡ ಏನೇನು ಮಾಡಿದರೆ ಏನು ತಪ್ಪಾಗ್ತದೆ, ಏನದರ ಪರಿಣಾಮ ಏನು, ಇದನ್ನೆಲ್ಲ ಭಾಳ ಸುಂದರವಾಗಿ ಚಿತ್ರಿಸ್ತಕ್ಕಂತಹ ಎರಡು ಗ್ರಂಥ. ಇದು ಪ್ರತಿಯೊಬ್ಬರ ಮನುಷ್ಯನ ಜೀವನಕ್ಕೆ ಅತ್ಯಂತ ಉಪಯುಕ್ತವಾದಂಥ ಗ್ರಂಥವಾಗಿದೆ. ಹಾಗಾಗಿ ಶಿಕ್ಷಣದ ಈ ಪದ್ಧತಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದು ಬಹಳ ಉತ್ತಮವಾದದ್ದು. ಅದರ ಜೊತೆಗೆ ಭಗವದ್ಗೀತೆಯ ಜೊತೆಗೆ ಪುತ್ತಿಗೆ ಶ್ರೀಗಳ ಒಂದು ಸಂಬಂಧ ಬಹಳ ಗಟ್ಟಿಯಾದದ್ದು. ನೀವು ಹಿಂದಿನ ಪರ್ಯಾಯಗಳಲ್ಲಿ ಲಕ್ಷಗೀತ ಲೇಖನ ಯಜ್ಞವನ್ನು ಮಾಡಿದ್ರಿ. 1,00,000 ಜನ ಅದನ್ನು ಬರೀಬೇಕು ಅನ್ನುವ ಸಂಕಲ್ಪವನ್ನು ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ರಿ ಕೂಡ. ಈ ಸಲದ ಪರ್ಯಾಯದಲ್ಲಿ ಇನ್ನೂ ದೊಡ್ಡ ಮಟ್ಟದ ಒಂದು ಆಶಯವನ್ನು ಇಟ್ಟುಕೊಂಡು ಕೋಟಿ ಗೀತ ಲೇಖನ ಯಜ್ಞವನ್ನು ಮಾಡ್ತಾ ಇದ್ದೀರಿ. 1 ಕೋಟಿ ಜನ ಕನಿಷ್ಠ ಈ ಒಂದು ಗೀತೆಯನ್ನು ಬರೀಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪರ್ಯಾಯವನ್ನು ನಡೆಸ್ತಾ ಇದ್ದೀರಿ. ಮತ್ತು ಪರ್ಯಾಯವನ್ನು ಕೂಡ ಗೀತಾ ಪರ್ಯಾಯ ಅನ್ನುವ ರೀತಿಯಲ್ಲಿ ಇದನ್ನು ನಡೆಸ್ತಾ ಇದ್ದೀರಿ. ಈ ಭಗವದ್ಗೀತೆಯ ವಿಚಾರಕ್ಕೆ ಬಂದಾಗ ಇದನ್ನು ಯಾರು ಬರೆಯಬೇಕು ಅಥವಾ ಯಾರು ಓದಬೇಕು? ಮಕ್ಕಳು ಓದಬಹುದಾ ಅಥವಾ ವಯಸ್ಕರು ಮಾತ್ರ ಓದಬೇಕಾ? ಯಾಕಂದರೆ ಇವತ್ತು ಬಹಳಷ್ಟು ಧಾರ್ಮಿಕ ಗ್ರಂಥಗಳ ವಿಚಾರ ಬಂದಾಗ ಇದು ಈಗ ಬೇಡ, ನನಗೆ ಈಗ 30 ವರ್ಷ 40 ವರ್ಷ 20 ವರ್ಷ ಈಗ ಬೇಡ, ಎಲ್ಲ ಆದಮೇಲೆ ನಿವೃತ್ತಿ ಸಮಯದಲ್ಲಿ ನಾನು ಇದನ್ನು ಓದ್ತೇನೆ ಅನ್ನುವ ಮನಸ್ಥಿತಿ ಬಹಳಷ್ಟು ಮಂದಿಗೆ ಇದೆ. ಈ ಹಿನ್ನೆಲೆಯಲ್ಲಿ ಭಗವದ್ಗೀತೆಯನ್ನು ತಾವು ಯಾರಿಗೆ ಓದಿಸಬೇಕು ಅಂತ ಬಯಸಿದ್ದೀರಿ ಮತ್ತು ಭಗವದ್ಗೀತೆಯಿಂದ ಪಡೆಯಬೇಕಾದ ಉಪದೇಶ ಅಥವಾ ಸಂದೇಶ ಏನು ನಿಮ್ಮ ದೃಷ್ಟಿಕೋನದಲ್ಲಿ ಯಾವುದು? ಭಗವದ್ಗೀತೆಯನ್ನು ಮುಖ್ಯವಾಗಿ ಮಕ್ಕಳಿಗೆ ನಾವು ಬೋಧಿಸಬೇಕು. ಯಾಕೆಂತೇಳಿ ಹೇಳಿದರೆ ಬಾಲ್ಯದಲ್ಲೇ ಗೀತೆಯ ಸಂದೇಶ ಮಾರ್ಗದರ್ಶನ ನಮಗೆ ಸಿಕ್ಕಿದರೆ ಮುಂದಿನ ಜೀವನವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಜೀವನದ ಕೊನೆಯಲ್ಲಿ ನಾವು ತಿಳಿದರೆ ಮತ್ತೆ ಅವಕಾಶಗಳಿರುವುದಿಲ್ಲ. ಸಾಯುವುದಕ್ಕಿಂತ ಮುಂಚೆ ನಾವು ಯಾಕೆ ಹುಟ್ಟಿದ್ದು ಅಂತ ಪ್ರಶ್ನೆ ಮಾಡಿದರೆ ಪ್ರಶ್ನೆಗೆ ಉತ್ತರ ಸಿಗುವಾಗ ಸತ್ತಾಗೋಗ್ತದೆ, ಏನೂ ಉಪಯೋಗ ಇಲ್ಲ. ಅದಕ್ಕೆ ಮೊದಲೇ ಹುಟ್ಟಿದ್ದ ತಕ್ಷಣ ಯಾಕೆ ಹುಟ್ಟಿದ್ದು ಅಂತ ಹೇಳಿ ನಾವು ತಿಳ್ಕೊಂಡಿದ್ದರೆ ನಾವು ಜೀವನದಲ್ಲಿ ಆ ಒಂದು ಸಾಧನೆ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಭಗವದ್ಗೀತೆ ಎಂಬುದು ಮುಖ್ಯವಾಗಿ ಮಕ್ಕಳಿಗೆ ಅದರ ಪ್ರಚಾರ ಆಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಆಮೇಲೆ ಭಗವದ್ಗೀತೆಯ ಒಂದು ಸಂದೇಶ ಏನಿದೆ ಅದು ಅತ್ಯಂತ ಉಪಯುಕ್ತವಾದಂಥ ಸಂದೇಶ. ಅದು ಜೀವನದಲ್ಲಿ ಶಾಂತಿಯಿಂದ ನಾವು ಹೇಗೆ ಜೀವನವನ್ನು ನಡೆಸಬೇಕು ಎಂಬುದಕ್ಕೆ ಅದು ಮಾರ್ಗದರ್ಶನ ಮಾಡ್ತಾ ಇದೆ. ಮತ್ತು ಯಾವಾಗಲೂ ಚಟುವಟಿಕೆಯಲ್ಲಿರಲಿಕ್ಕೆ, ಸಾಧನೆ ಮಾಡಲಿಕ್ಕೆ, ಮಹಾತ್ಮರಾಗಬವರಿಗೆಲ್ಲ ಅದು ಟ್ರೈನಿಂಗ್ ಕೊಡತಕ್ಕಂಥ ಗ್ರಂಥ. ನೀವು ಶಾಂತಿಯಿಂದ ಬದುಕುವುದಕ್ಕೆ ಅದು ಮಾರ್ಗದರ್ಶನ ಮಾಡ್ತಿದೆ ಅಂತ ಹೇಳಿದ್ರಿ. ನಮ್ಮಲ್ಲಿ ಕೆಲವರು ಇದು ಹಿಂಸೆಯನ್ನು ಪ್ರಚೋದನೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಈ ಒಂದು ಸಂದಿಗ್ಧವನ್ನು ಹೇಗೆ ಪರಿಹರಿಸಿಕೊಳ್ಳೋದು? ಅವರು ಹಿಂಸೆ ಅಂದರೆ ಏನು ಅಂತ ತಿಳ್ಕೊಳ್ಳಿಲ್ಲ. ಹಿಂಸೆ ಅಂತೇಳಿ ಹೇಳಿದರೆ ನಿರಪರಾಧಿಗಳಿಗೆ ನೀಡುವ ಒಂದು ಕಿರುಕುಳಕ್ಕೆ ಮಾತ್ರ ಹಿಂಸೆ ಅಂತೇಳಿ ಹೇಳಬೇಕು. ಧರ್ಮ ಸ್ಥಾಪನೆಗೋಸ್ಕರ ಮಾಡತಕ್ಕಂಥ ಹಿಂಸೆ ಅದು ಹಿಂಸೆ ಅಲ್ಲ. ಶಾಂತಿ ಸ್ಥಾಪನೆಗೋಸ್ಕರ ಮಾಡತಕ್ಕಂಥ ಹಿಂಸೆ ಅದು ಹಿಂಸೆ ಅಲ್ಲ. ಕೃಷ್ಣ ಹೇಳಿದ್ದು ಏನಂದರೆ ದುಷ್ಟರ ನಿಗ್ರಹ ಮಾಡು ಅಂತೇಳಿ ಹೇಳಿದ್ದಾನೆ.
ಆದ್ದರಿಂದ ದುಷ್ಟರು ಅಂದರೆ ಲೋಕಕಂಟಕರು, ಲೋಕದ ವ್ಯವಸ್ಥೆಯನ್ನು ಹಾಳು ಮಾಡುವವರು, ಜನರಿಗೆ ಕೆಟ್ಟ ಆದರ್ಶವನ್ನು ತೋರಿಸುವವರು, ಅವರು ದುಷ್ಟರು. ಅವರ ಸಂಹಾರ ಆಗಲಿಲ್ಲ ಅಂತೇಳಿ ಹೇಳಿದರೆ ಆವಾಗ ಒಳ್ಳೆಯದಕ್ಕೆ ಬೆಲೆ ಬರೋದು. ಶಿಷ್ಟರಿಗೆ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶಿಷ್ಟರಿಗೆ ಈಗ ಫೇಲಾದವನಿಗೂ ಸನ್ಮಾನ ಮಾಡೋದು, ಆಮೇಲೆ ರ್ಯಾಂಕ್ ಬಂದವನಿಗೂ ಸನ್ಮಾನ ಮಾಡೋದಾದರೆ ಅದು ರ್ಯಾಂಕ್ ಬಂದವನಿಗೆ ಪ್ರೋತ್ಸಾಹ ಆಗೋದಿಲ್ಲ, ಫೇಲಾದವನಿಗೆ ಸನ್ಮಾನ ಮಾಡೋದು ಅದು ತಪ್ಪು ಅನ್ನಿಸ್ತದೆ. ಆದ್ದರಿಂದ ಜನರಿಗೆ, ಮಕ್ಕಳಿಗೆ ಒಳ್ಳೆಯ ಸ್ಫೂರ್ತಿ ಬರಬೇಕಾದರೆ ಜಾಸ್ತಿ ಮಾರ್ಕ್ ಬಂದವರಿಗೆ, ಒಳ್ಳೆಯ ಕೆಲಸ ಮಾಡಿದವರಿಗೆ ಮಾತ್ರ ಮನ್ನಣೆ ಸಿಗಬೇಕು. ಅದೇ ರೀತಿ ಕೆಟ್ಟ ಕೆಲಸ ಮಾಡಿದವರು ಶಿಕ್ಷೆ ಆಗಬೇಕು. ಜಗತ್ತಿನ ಯಾವ ವ್ಯವಸ್ಥೆಯಲ್ಲಿಯೂ ಕೂಡ ಶಿಕ್ಷೆಯ ವ್ಯವಸ್ಥೆ ಇಲ್ಲ ಅಂತೇಳಿ ಹೇಳಿದರೆ ಆ ವ್ಯವಸ್ಥೆ ಹಾಳಾಗ್ತದೆ. ಈಗ ನಮ್ಮ ಸಮಾಜದಲ್ಲಿ ಜೈಲು ಅಂತೇಳಿ ಬಂದದ್ದು ಯಾರಿಗೆ? ಈಗ ನಮ್ಮ ಭಾರತದಲ್ಲಿ ಜೈಲಿದೆ. ಇದು ಫಾರಿನರ್ಸಿಗೆ ಜೈಲಲ್ಲ, ನಮ್ಮ ಜನರಿಗೇ ಜೈಲು, ಭಾರತದಲ್ಲಿರ್ತಕ್ಕಂಥ ದುಷ್ಟರಿಗೇ ಜೈಲು. ಆದ್ದರಿಂದ ಕೃಷ್ಣ ಹೇಳುವುದೇನೆಂದರೆ ಗೌಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವಚ ಅಂತ. ಜಗತ್ತಿನಲ್ಲಿ ಎರಡೇ ಜಾತಿ, ಒಳ್ಳೆಯವರು ಕೆಟ್ಟವರು ಅಂತ. ಕೆಟ್ಟವರಿಗೆ ಶಿಕ್ಷೆ ಆಗಬೇಕು, ಒಳ್ಳೆಯವರಿಗೆ ಪ್ರೋತ್ಸಾಹ ದೊರಕಬೇಕು. ಆವಾಗ ಜಗತ್ತಿನ ವ್ಯವಸ್ಥೆ ಚೆನ್ನಾಗಿದೆ. ಜೈಲಿನಲ್ಲಿರುವವರು ಬೀದಿಯಲ್ಲಿ ರಾಜ ಮೆರೀತಾ ಇರೋದು, ಒಳ್ಳೆ ಶಿಷ್ಟರು ಜೈಲಿನಲ್ಲಿರುವರು. ಹಾಗಿದ್ದರೆ ವ್ಯವಸ್ಥೆ ಎಲ್ಲ ಅವ್ಯವಸ್ಥೆ ಆಗ್ತದೆ. ಆದ್ದರಿಂದ ಕೃಷ್ಣ ಹೇಳುವ ಹಿಂಸೆ ಅಂತೇಳಿ ಹೇಳಿದರೆ, ಈಗ ಕೊಲೆ ಅಪರಾಧಿಗೆ ಮರಣದಂಡನೆ ಕೊಟ್ಟರೆ ಅದು ಹಿಂಸೆ ಅಂತೇಳಿ ಹೇಳೋದಿಲ್ಲ. ಅಯ್ಯೋ ಎಂಥ ಹಿಂಸೆ ಮಾಡ್ತಾರೆ, ಅವನ ಅಪರಾಧ ನೂರಾರು ಜನ. ಆದರೆ ದುರಂತ ಏನು ಅಂದರೆ ಆ ರೀತಿ ಕೊಲೆಗಡುಕರು, ಆಮೇಲೆ ಭಯೋತ್ಪಾದಕರು, ಇಂಥ ವ್ಯಕ್ತಿಗಳಿಗೆ ಮರಣದಂಡನೆ ಕೊಡಬಾರದು ಅಂತ ಹೇಳಿ ನಮ್ಮಲ್ಲಿ ಕೋರ್ಟ್ಗಳಿಗೆ ಹೋಗುವ ಒಂದು ವಿದ್ಯಮಾನಗಳು ಕೂಡ ನಡೀತಾ ಇವೆ. ಅದು ತಪ್ಪು. ಯಾಕಂದರೆ ದುಷ್ಟರಿಗೆ ಶಿಕ್ಷೆ ಆಗಿದೆ, ಶಿಷ್ಟರಿಗೆ ಉಳಿಗಾಲ ಇಲ್ಲ. ಅದರಿಂದ ಈ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ್ದು ಶಿಷ್ಟರಿಗೋಸ್ಕರ. ಶಿಷ್ಟರು ಇಲ್ಲಿ ಸಾಧನೆಯನ್ನು ಮಾಡಿ ಅವರ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಬೇಕು. ದುಷ್ಟರು ಏನು ಮಾಡ್ತಾರೆ, ಈ ಜಗತ್ತನ್ನೇ ನಾಶ ಮಾಡಬೇಕು, ಈ ವ್ಯವಸ್ಥೆಗಳನ್ನೆಲ್ಲ ಅಡಿಮೇಲೆ ಮಾಡಬೇಕು ಅಂತ ಹೇಳಿ ಅವರು ಹೊರಡ್ತಾರೆ. ಆದ್ದರಿಂದ ಶಿಷ್ಟರ ಉದ್ಧಾರಕ್ಕೆ ಅವರು ಅಡ್ಡಿ. ಅದಕ್ಕೋಸ್ಕರ ಅವರನ್ನು ಸಂಹಾರ ಮಾಡಬೇಕು. ಅದು ಹಿಂಸೆ ಅಲ್ಲ. ಹಿಂಸೆ ಅಂತೇಳಿ ಈಗ ಡಾಕ್ಟ್ರು ಇಂಜೆಕ್ಷನ್ ಕೊಡ್ತಾರೆ, ಡಾಕ್ಟ್ರು ಅಯ್ಯೋ ಹಿಂಸೆ ಮಾಡ್ತಾ ಇದ್ದಾರೆ ಅಂತೇಳಿ ಯಾರಾದರೂ ಹೇಳ್ತಾರೆ? ಅಥವಾ ಆಪ್ರೇಷನ್ ಮಾಡುವಾಗೆಲ್ಲ ಕಟ್ ಮಾಡ್ತಾರೆ, ಕಟ್ ಮಾಡುವಾಗ ಅಯ್ಯೋ ಕೈ ಕಾಲು ಕಟ್ ಮಾಡ್ತಾ ಇದ್ದಾರೆ, ಇವರೆಂಥ ಹಿಂಸೆ ಅಂತೇಳಿ ಹೇಳ್ತಾರೆ? ಇಲ್ಲ, ಅದು ಒಳ್ಳೆಯದಕ್ಕೋಸ್ಕರ ಮಾಡ್ತಕ್ಕಂಥ ಹಿಂಸೆ, ಅದನ್ನು ಹಿಂಸೆ ಅಂತ ಕರೀಲಿಕ್ಕಿಲ್ಲ. ಅದು ಒಳ್ಳೆಯದೇ. ಒಂದು ವೇಳೆ ಡಾಕ್ಟ್ರು ಅಯ್ಯೋ ನಾನು ಹಿಂಸೆ ಆಗ್ತದೆ, ನಾನು ಆಪ್ರೇಷನ್ನೇ ಮಾಡೋದಿಲ್ಲ ಅಂತೇಳಿ ಹೇಳಿದರೆ ಅವರಿಗೆ ಶಿಕ್ಷೆ ಆಗ್ತದೆ, ಡಾಕ್ಟ್ರಿಗೆ ಶಿಕ್ಷೆ ಆಗ್ತದೆ. ಅವನಿಗೆ ಆಪರೇಷನ್ ಮಾಡಿ ಉಳಿಸಬೇಕಾಗಿದ್ದವರು ಹಿಂಸೆ ಆಗ್ತದೆ ಅಂತ ಹೇಳಿ ಆಪರೇಷನ್ನೇ ಮಾಡಲಿಲ್ಲ ಹೇಳಿದರೆ ಆ ಡಾಕ್ಟರ ಒಂದು ನಿರ್ಲಕ್ಷ್ಯತನದಿಂದ ಅಥವಾ ಒಂದು ಬೇಜವಾಬ್ದಾರಿಯಿಂದ ಪೇಷಂಟ್ ಸತ್ತು ಹೋಗ್ತಾನೆ. ಆದ್ದರಿಂದ ಹಿಂಸೆ ಎಂಬ ಶಬ್ದದ ಅರ್ಥವನ್ನು ಸರಿಯಾಗಿ ನಾವು ತಿಳ್ಕೊಂಡರೆ, ಆವಾಗ ಹಿಂಸೆ ಯಾವುದು ಅಲ್ಲ ಅಂತ ತಿಳ್ಕೊಂಡರೆ ಇಂಥ ಪ್ರಶ್ನೆ ಬರಲಿಕ್ಕೆ ಅವಕಾಶ ಇಲ್ಲ. ಇದರ ಜೊತೆಗೆ ಈ ಭಗವದ್ಗೀತೆಯ ಒಂದು ಪ್ರಚಾರ, ನೀವು ಅದನ್ನು ವಿಶೇಷ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ನಮ್ಮ ಭಾರತೀಯ ಮಠ ಪರಂಪರೆಗಳು, ಮಠಾಧೀಶರುಗಳು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತುಂಬ ವ್ಯಾಪಕವಾಗಿ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಇವತ್ತು ಜಗತ್ತಿನಲ್ಲಿ ಬೇರೆ ಬೇರೆ ರಿಲಿಜನ್ಗಳಿಗೆ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟವರು ಕೂಡ ಸನಾತನ ಧರ್ಮದ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ನಿಮ್ಮ ಹೆಸರನ್ನು ಉಲ್ಲೇಖ ಮಾಡಬೇಕು. ಯಾಕೆ ಅಂತ ಹೇಳಿದರೆ, ನೀವು ಕೇವಲ ಈ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಕೂಡ ದೇವಸ್ಥಾನಗಳನ್ನು ತೆರೆದು ಅಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸೊ ಈ ಒಂದು ವಿದ್ಯಮಾನವನ್ನು ನಾವು ಯಾವ ರೀತಿ ನೋಡಬೇಕು? ಈಗ ಅಮೆರಿಕದಲ್ಲಿ ನೀವು ಅನೇಕ ಚರ್ಚ್ಗಳನ್ನು ಮಾರ್ಪಡಿಸಿ ಅದನ್ನು ಬದಲಾವಣೆ ಮಾಡಿ ಅಲ್ಲಿ ದೇವಸ್ಥಾನಗಳನ್ನು ತೆರೆದಿದ್ದೀರಿ. ಆಸ್ಟ್ರೇಲಿಯಾದಲ್ಲಿ ಅನೇಕ ದೇವಸ್ಥಾನಗಳನ್ನು ತೆರೆದಿದ್ದೀರಿ. ಹೇಗೆ ಈ ಸನಾತನ ಧರ್ಮ ಅಂತ ಹೇಳುವಂಥದ್ದು ವ್ಯಾಪಕವಾಗಿ ಇವತ್ತು ಪ್ರಚಾರ ಪಡಿತಾ ಇದೆಯಾ? ಅವರು ನಮ್ಮ ಕಡೆ ಬರುವುದಕ್ಕೆ ಬೇರೆ ವ್ಯವಸ್ಥೆಯವರು, ಬೇರೆ ನಂಬಿಕೆಗಳವರು ಸನಾತನ ಧರ್ಮವನ್ನು ಒಪ್ಪಿಕೊಳ್ಳುವುದಕ್ಕೆ ಮುಖ್ಯವಾದ ಕಾರಣ ಏನಿರಬಹುದು ತಮ್ಮ ದೃಷ್ಟಿಯಲ್ಲಿ? ವಿದೇಶದಲ್ಲೇ ಮುಖ್ಯವಾಗಿ ಶುದ್ಧವಾದ ಜಿಜ್ಞಾಸುತನ ಇದೆ. ಈ ಜೀವನ ಅಂತ ಹೇಳಿದರೆ ಅದೊಂದು ದೊಡ್ಡ ರಹಸ್ಯಾತ್ಮಕವಾದಂತಹ ಒಂದು ವಿಚಾರ. ಯಾರಿಗೂ ಕೂಡ ನಾವು ಎಲ್ಲಿಂದ ಬಂದೆವು ಅಂತ ಗೊತ್ತಿಲ್ಲ, ಮುಂದೆ ಏನಾಗ್ತದೆ ಎಂಬುದು ಗೊತ್ತಿಲ್ಲ. ಹೀಗಾಗಿ ಜೀವನದ ಗುರಿ ಏನು, ಉದ್ದೇಶ ಏನು, ಇದು ಯಾರಿಗೂ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಅಂತಹ ಜೀವನದ ಉದ್ದೇಶ, ಅದರ ಒಂದು ಆಶಯ,
ಅದರ ಒಂದು ಥೀಮ್ ಏನಿದೆ ಅದನ್ನು ಸರಿಯಾಗಿ ತಿಳಿಸಿಕೊಡ್ತಕ್ಕದ್ದು ನಮ್ಮ ಸನಾತನ ಧರ್ಮ. ಹಾಗಾಗಿ ಆ ಒಂದು ತುಡಿತ ಇದ್ದವರಿಗೆ ಇದರ ಮಹತ್ವ ಗೊತ್ತಾಗ್ತದೆ. ವಿದೇಶದಲ್ಲಿ ಮುಖ್ಯವಾಗಿ ಆ ತುಡಿತ ಇದೆ. ಯಾಕೆ ಅಂತ ಹೇಳಿದರೆ ವಿದೇಶದಲ್ಲಿ ಅನ್ಬಯಾಸ್ಡ್ ಜನಗಳಿದ್ದಾರೆ. ಭಾರತದಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಹುಟ್ಟುವಾಗ ಒಂದು ಇದೇ ಧರ್ಮ ಅಂತ ಫಿಕ್ಸ್ ಆಗಿ ಹೋಗಿರ್ತದೆ. ನಾನು ದ್ವೈತಿಯಾಗಿ ಹುಟ್ಟಿದ್ದೇನೆ, ನಾನು ಅದ್ವೈತಿಯಾಗಿ ಹುಟ್ಟಿದ್ದೇನೆ, ನಾನು ವಿಶಿಷ್ಟಾದ್ವೈತಿಯಾಗಿ ಹುಟ್ಟಿದ್ದೇನೆ, ನಾನು ಇಂತಹ ಮತ್ತು ಜಾತಿಯಲ್ಲಿ ಹುಟ್ಟಿದ್ದೇನೆ, ನಂದು ಇದು ಧರ್ಮ, ಇದಕ್ಕಿಂತ ಆಚೆ ಇದಕ್ಕೆ ನನ್ನ ಧರ್ಮ ಬಿಟ್ಟು ನನಗೆ ಬೇರೆ ಅವಶ್ಯಕತೆ ಇಲ್ಲ ಅಂಥೇಳಿ ಹೀಗೆ ಮನುಷ್ಯ ನಿರ್ಧಾರ ಮಾಡಿಬಿಡ್ತಾನೆ. ಆವಾಗ ಅವನಿಗೆ ಬೇರೆ ಧರ್ಮದ ಬಗ್ಗೆ ತಿಳ್ಕೊಳ್ಳುವ ಒಂದು ಆಸಕ್ತಿ ಇಲ್ಲ. ನಂದು ಇದು, ಆದ್ದರಿಂದ ನಾನು ಬೇರೆ ಯಾವುದಕ್ಕೆ ತಿಳ್ಕೊಳ್ಬೇಕು ಮತ್ತು ಅದರ ಜೊತೆಗೆ ನನ್ನದೇ ಶ್ರೇಷ್ಠ ಅಂತ ಅದು ಬಂದಿರ್ತದೆ. ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಒಂದನೇದಾಗಿ ಎಲ್ಲ ಕಲಬೆರಕೆ ಆದ್ದರಿಂದ ಯಾರಿಗೆ ಯಾವ ಧರ್ಮ ಅಂಥೇಳಿ ಇಲ್ಲವೇ ಇಲ್ಲ. ಅಲ್ಲಿ ಹುಟ್ಟುವಾಗ ಎಲ್ಲರೂ ಜಿಜ್ಞಾಸುಗಳಾಗಿ ಹುಟ್ಟುತ್ತಾರೆ. ಏನಿದು ಎಂಬುದೊಂದು ಗೊತ್ತಿಲ್ಲ ಎಂಬುದಾಗಿ ಈ ಒಂದು ಜಿಜ್ಞಾಸುಗಳಾಗಿಯೇ ಅಲ್ಲಿ ಹುಟ್ಟುತ್ತಾರೆ. ಆದ್ದರಿಂದ ಅವರು ಅನ್ಬಯಾಸ್ಡ್ ಆಗಿರ್ತದೆ. ಅವರು ಏನು ಸತ್ಯವೋ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ. ನಮ್ಮಲ್ಲಿ ಹುಟ್ಟುವಾಗಲೇ ಎಲ್ಲ ಅದು ನಿಶ್ಚಿತವಾಗಿದ್ದರಿಂದ ಜಿಜ್ಞಾಸುತನನೇ ಬರೋದಿಲ್ಲ. ಆದ್ದರಿಂದ ನಾವು ಅನೇಕ ಕಡೆ ವಿಚಾರಗಳನ್ನೆಲ್ಲ ಮಂಡನೆ ಮಾಡುವಾಗ ವಿದೇಶಗಳಲ್ಲಿ ಬಹಳ ವಿಶೇಷವಾಗಿ ಅದಕ್ಕೆ ಸ್ಪಂದಿಸ್ತಾರೆ. ಅದರಲ್ಲಿ ಕುತೂಹಲ. ಅವರಿಗೆ ಯಾವ ವಿಷಯದಲ್ಲಿ ಕುತೂಹಲ ಜಾಸ್ತಿ ಇದೆ? ಅಂದರೆ ಮಹಾಕಾವ್ಯಗಳು, ರಾಮಾಯಣ ಮಹಾಭಾರತಗಳು, ಭಗವದ್ಗೀತೆ, ಉಪನಿಷತ್ತು, ದರ್ಶನ ಗ್ರಂಥಗಳು, ಈ ಎಲ್ಲ ದೊಡ್ಡ ಒಂದು ವಾಂಗ್ಮಯವೇ ನಮ್ಮಲ್ಲಿ ಇದೆ. ಸೊ ಈ ಎಲ್ಲ ವಾಂಗ್ಮಯದಲ್ಲಿ ಅವರಿಗೆ ಯಾವುದು ತುಂಬ ಆಕರ್ಷಣೆ? ಅವರಿಗೆ ಇವತ್ತು ಆಕರ್ಷಣೆ ಏನೆಂದರೆ ಜೀವನದಲ್ಲಿ ಶಾಂತಿ ಬೇಕು. ಮುಖ್ಯವಾಗಿ ವಿದೇಶಗಳಲ್ಲಿ ಆದ ಒಂದು ದೊಡ್ಡ ತೊಂದರೆ ಏನೆಂದರೆ ಕೌಟುಂಬಿಕ ಜೀವನ ಸರ್ವ ನಾಶ ಆಗಿ ಹೋಗಿದೆ. ಯಾರಿಗೂ ಯಾರೂ ಇಲ್ಲ. ಯಾಕೆಂದರೆ ಈ ಡೈವರ್ಸು ಇದೆಲ್ಲ ಮಾಡಿಕೊಂಡದ್ರಿಂದ ಎಲ್ಲೋ ತಂದೆ ಇರ್ತಾರೆ, ಎಲ್ಲೋ ತಾಯಿ ಇರ್ತಾರೆ. ಯಾರು ತಾಯಿ ಯಾರು ತಂದೆ ಇದು ಗೊತ್ತಿಲ್ಲ. ಒಬ್ಬನಿಗೆ 3-4 ಸಲ ಡೈವರ್ಸ್ ಆಗಿರ್ತದೆ. ಮೊದಲನೇ ಹೆಂಡತಿಯ ಮಗುವನ್ನು ಅವನು ಎಲ್ಲಿ ನೋಡ್ತಾನೆ, ಎರಡನೇ ಹೆಂಡತಿಯ ಮಗು ಅದೇ ರೀತಿ ತಾಯಿಗೂ ಕೂಡ ಎಲ್ಲೋ ಮಕ್ಕಳನ್ನು ಬಿಡ್ತಾರೆ, ಎಲ್ಲೋ ಹೋಗ್ತಾರೆ. ಹೀಗಾಗಿ ಒಂದು ರೀತಿಯ ಅಭದ್ರತೆ, ಒಂದು ಜೀವನದಲ್ಲಿ ಒಂದು ನಿರಾಶೆ ಕವಿದಿದೆ. ಮನಸ್ಸಿಗೆ ಶಾಂತಿಯೇ ಇಲ್ಲ. ಎಲ್ಲ ಫ್ಯಾಮಿಲಿಯಲ್ಲಿ ಜಗಳಗಳು. ಡೈವರ್ಸು ಅಂತ ಹೇಳಿದರೆ ಜಗಳ, ಆಮೇಲೆ ಕೋರ್ಟು ಗೀಟು. ಅಂದರೆ ಮದುವೆ ಅನ್ನೋದೇ ಒಂದು ಒಪ್ಪಂದ ಅನ್ನೋ ರೀತಿಯಲ್ಲಿ ಅವರ ವ್ಯವಹಾರ ಇರೋದ್ರಿಂದ ಮದುವೆ ಎಂಬುದು ಒಂದು ಎಂಜಾಯ್ಮೆಂಟು. ಅದು ಬೇಡ ಅಂತೇಳಿ ಅನ್ನಿಸ್ದಾಗ ಹೋಗಬೇಕು. ಮತ್ತೊಂದು ಏನೆಂದರೆ ವಿದೇಶಗಳಲ್ಲಿ ಭಾಳ ದೊಡ್ಡ ತಪ್ಪು ಮಾಡಿದೆ ಏನೆಂದರೆ ಈಗೋವನ್ನು ಅವರು ಡೆವಲಪ್ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಲಿಬರ್ಟಿ, ಇಟ್ ಈಸ್ ಮೈ ವಿಶ್, ನನ್ನ ಇಚ್ಛೆ ಏನಿದೆಯೋ ಆ ಪ್ರಕಾರ ನಾನು ಇಡಬೇಕು, ನನ್ನ ಹಕ್ಕು, ನನ್ನನ್ನು ಯಾರೂ ಪ್ರಶ್ನಿಸಬಾರದು. ಉದಾಹರಣೆಗೆ ಮಕ್ಕಳಿಗೆ ಮದುವೆ ಆಗಬೇಕಾಗ ತಂದೆ ತಾಯಿಗಳು ನೀನು ಮದುವೆ ಆಗ್ತಾ ಅಂತ ಕೇಳಲಿಕ್ಕೆ ಹೆದರ್ತಾರೆ. ಯಾಕಂದರೆ ಆ ಥರ ಕೇಳಿದರೆ ಮಗು ಹೇಳ್ತದೆ ನಿನ್ನ ವಿಚಾರ ನೀನು ನೋಡ್ಕೊಳ್ಳು, ನನ್ನ ವಿಚಾರ ನಾನು ನೋಡ್ಕೊಳ್ತೇನೆ, ನನ್ನ ಮದುವೆ ವಿಚಾರ ನಿನಗೆ ಬೇಕಾಗಿಲ್ಲ. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಇತ್ತೀಚೆಗೆ ಒಬ್ಬಳು ಹುಡುಗಿ ಅಮೆರಿಕದಲ್ಲಿ ನನ್ನನ್ನು ಯಾಕೆ ಹುಟ್ಟಿಸಿದ್ರಿ ಅಂತ ಹೇಳಿ ತಂದೆ ತಾಯಿಯ ಮೇಲೆ ಕೇಸ್ ಹಾಕಿದ್ದಾರೆ. ಹೌದು, ಈ ರೀತಿ ಅಲ್ಲಿ ಒಂದು ರೀತಿ ವಿಚಿತ್ರವಾದಂತಹ ಒಂದು ಈಗೋ, ಆಮೇಲೆ ಲಿಬರ್ಟಿ, ಸ್ವಾತಂತ್ರ್ಯದ ಒಂದು ವಿಚಿತ್ರ ಮತ್ತು ವಿಕೃತವಾದಂಥ ಕಲ್ಪನೆ. ಅಮೇರಿಕ ದೇಶ ಸೃಷ್ಟಿಯಾದದ್ದೇ ಲಿಬರ್ಟಿಯ ಕಲ್ಪನೆ. ಆದ್ದರಿಂದಲೇ ಅವ್ರದ್ದು ಲಿಬರ್ಟಿ ಸ್ಟ್ಯಾಚ್ಯೂ ಅಂತ ಇಟ್ಟಿದ್ದಾರೆ. ಅಲ್ಲಿ ಬೋಧನೆ ಮಾಡೋದು ಅದನ್ನೇ. ಚಿಕ್ಕ ಮಕ್ಕಳಿಗೆ ಅದನ್ನು ಬೋಧಿಸ್ತಾರೆ. ನೀನು ಯಾರ ಮಾತನ್ನು ಕೇಳಬೇಡ, ತಂದೆ ತಾಯಿಗಳ ಮಾತನ್ನು ಕೇಳಬೇಡ. ಅಮೇರಿಕದಲ್ಲಿ ಸ್ಕೂಲ್ನಲ್ಲಿ ಮೊದಲನೇ ದಿವಸ ಪಾಠ ಏನು ಅಂದರೆ ಅಪ್ಪ ಅಮ್ಮ ಎಲ್ಲಿಯಾದರೂ ಬೈದರೆ ಅವರನ್ನು ಜೈಲಿಗೆ ಕಳಿಸು ಅಂತ ಕಳಿಸಬೇಕು. 911 ಅಂತ ಹೇಳಿ ಎಮರ್ಜೆನ್ಸಿ ನಂಬರು, ಅದನ್ನು ಕೊರಳಿಗೆ ಹಾಕಿಬಿಡ್ತಾರೆ ನೆನಪಿರಲಿ ಅಂಥೇಳಿ. ಅಪ್ಪ ಅಮ್ಮ ಯಾರಾದರೂ ಬೈದರೆ ಈ ನಂಬರಿಗೆ ಕಾಲ್ ಮಾಡಬೇಕು ಅಂತ. ಈ ರೀತಿ ಚಿಕ್ಕ ಮಕ್ಕಳಿಗೂ ಕೂಡ ಒಂದು ಲಿಬರ್ಟಿಯ ಬೋಧನೆ ಮಾಡ್ತಾರೆ. ಅದು ಮಕ್ಕಳಿಗೆ ನಮ್ಮಲ್ಲಿ ಏನಾಗ್ತಾರೆ ಅಂದರೆ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡು, ಅವರು ಜೀವನದಲ್ಲಿ ಅನುಭವ ಪಡೆದವರು, ಅವರ ಅನುಭವವನ್ನು ನಾವು ಉಪಯೋಗಿಸಿಕೊಳ್ಬೇಕು. ಅವರಷ್ಟು ಅನುಭವ ನಿಮಗೆ ಇಲ್ಲ, ಆದ್ದರಿಂದ ಅವರಿಗೆ ವಿಧೇಯರಾಗಿರಬೇಕು ಅಂತ ನಾವು ಹೇಳಿಕೊಟ್ರೆ, ಅಲ್ಲಿ ಏನು ಹೇಳ್ಬಿಡ್ತಾರೆ, ತಂದೆ ತಾಯಿಗಳು ನಂಬಬೇಡ, ಅವರೆಲ್ಲ ಅವ್ರ ಮಾತಿಗೆಲ್ಲ ಬೆಲೆ ಕೊಡಬೇಡ,
ನಿಂದೇ ನೀನು, ನಿನಗೇನು ತೋರ್ತದೆ ಅದು ನೀನು ಮಾಡು ಅಂತೇಳಿ ಅಲ್ಲಿ ಬೋಧನೆ ಮಾಡ್ತಾರೆ. ಈ ಈಗೋವನ್ನು ಈ ರೀತಿಯಾಗಿ ಬೂಸ್ಟ್ ಮಾಡಿದ್ರಿಂದ ವ್ಯಕ್ತಿಯಾದವನು ಯಾರ ಜೊತೆಗೂ ಕೂಡ ಅವನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸಿದ್ಧನಾಗೋದಿಲ್ಲ. ಯಾವಾಗ ಈಗೋ ಜಾಸ್ತಿ ಆಯಿತೋ, ನಾನು ಯಾಕೆ ಅವನ ಜೊತೆಗಿರಬೇಕು, ನಾನು ಯಾಕೆ ಅವನು ಹೇಳಿದ್ದಾನೆ ನಾನು ಅನುಸರಣೆ ಮಾಡಬೇಕು, ನನಗೆ ಏನು ತೋರ್ತದೆ ಅದನ್ನು ಮಾಡಿದೆ ಅಂತ ಹೀಗೆ ಬಂದಾಗ ಅಲ್ಲಿ ಮೀಟಿಂಗ್ ಪಾಯಿಂಟೇ ಇಲ್ಲ, ಬ್ರೇಕಿಂಗ್ ಪಾಯಿಂಟೇ ಬರ್ತದೆ, ಡೈವರ್ಸ್ ಆಗ್ತದೆ. ಡೈವರ್ಸ್ ಆಯಿತು ಹೇಳಿದರೆ ಮಕ್ಕಳ ಜೀವನ ಅತಂತ್ರ ಬರ್ತದೆ, ಮಕ್ಕಳು ಹಿಂಸೆಯನ್ನು ಇದು ಮಾಡ್ತಾರೆ. ಹೀಗಾಗಿ ಪ್ರತಿಯೊಂದು ಮನೆಯಲ್ಲಿ ಏನಾಗಿದೆ ಅಂದರೆ ಒಂದು ರೀತಿ ಮನಸ್ಸಿಗೆ ಶಾಂತಿ ಇಲ್ಲ, ಕೌಟುಂಬಿಕ ಮೌಲ್ಯಗಳಿಲ್ಲ. ಆವಾಗ ಅವರು ಆಧ್ಯಾತ್ಮಿಕತೆಗೆ ಬರ್ತಾರೆ. ಅವರಿಗೆ ಜುಗುಪ್ಸೆ ಬರ್ತದೆ, ಈ ಜೀವನ ಬೇಡ ಅಂಥೇಳಿ. ಅದಕ್ಕೆ ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ನಮಗೆ ಮನಸ್ಸಿಗೆ ಶಾಂತಿ ಸಿಗ್ತದೋ ಅಂಥೇಳಿ ಬರ್ತಾರೆ. ಇಲ್ಲಿ ನಮ್ಮ ಕೌಟುಂಬಿಕ ಪದ್ಧತಿಯಲ್ಲಿ ಭದ್ರತೆ ಎಲ್ಲ ಇದ್ದದ್ರಿಂದ ತಂದೆ ತಾಯಿಗಳು ಮಕ್ಕಳನ್ನು ತುಂಬ ಹಚ್ಚಿಕೊಳ್ಳೋದ್ರಿಂದ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದರೆ ನಾವೇನು ಮಾಡಬೇಕಾಗಿಲ್ಲ, ಚೆನ್ನಾಗಿ ಶಾಂತವಾಗಿ ಇದ್ದಾರೆ. ಆದ್ದರಿಂದ ಅವರಿಗೆ ಆಧ್ಯಾತ್ಮಿಕತೆ ಬೇಕಾಗಿಲ್ಲ. ಇದೊಂದು ವಿರೋಧಾಭಾಸ. ಪೂರ್ತಿಯಾದ ವ್ಯಕ್ತಿ ಸ್ವಾತಂತ್ರ್ಯ ಇದ್ರೂ ಸಮಸ್ಯೆ, ಹೌದು, ಪೂರ್ತಿಯಾದ ಒಂದು ರೀತಿಯ ಬಾಂಧವ್ಯ ಇದ್ರೂ ಸಮಸ್ಯೆ ಅನ್ನೋ ರೀತಿಯಲ್ಲಿ ಇಲ್ಲಿ ಅತಿಯಾದಂತಹ ಮೋಹಗಳು, ಅಲ್ಲಿ ಅತಿಯಾದಂತಹ ಸ್ವೇಚ್ಛೆ. ಸ್ವೇಚ್ಛೆ. ಸ್ವಾಮೀಜಿ, ಈಗ ನೀವು ಎರಡೂ ಜಗತ್ತುಗಳನ್ನು ನೋಡಿರೋದ್ರಿಂದ ಪಶ್ಚಿಮದ ಜಗತ್ತನ್ನು ನೋಡಿದ್ದೀರಿ ಮತ್ತು ಪೌರಸ್ತ್ಯ ನಮ್ಮ ಭಾರತೀಯ ಜಗತ್ತನ್ನು ಕೂಡ ನೀವು ಬಹಳ ಆಳವಾಗಿ ನೋಡಿದ್ದೀರಿ, ನಿರಂತರ ಸಂಚಾರಿ ಕೂಡ ಹೌದು ನೀವು. ಈ ಎರಡೂ ಜಗತ್ತುಗಳನ್ನು ಮತ್ತು ಈ ಎರಡೂ ಜಗತ್ತುಗಳಲ್ಲಿರುವಂತಹ ಈ ವ್ಯವಸ್ಥೆಗಳ ವೈರುಧ್ಯಗಳನ್ನು ನೀವು ನೋಡಿರೋದ್ರಿಂದ ಈ ಎರಡಕ್ಕೂ ಪರಿಹಾರದ ರೀತಿಯಲ್ಲಿ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಶಿಕ್ಷಣದ ಮೂಲಕ ಇರಬಹುದು, ಅಥವಾ ನಿಮ್ಮ ಪ್ರವಚನಗಳ ಮೂಲಕ ಇರಬಹುದು, ಅಥವಾ ಒಟ್ಟಾರೆಯಾಗಿ ಹೆಚ್ಚು ಜನರನ್ನ ಸಂಪರ್ಕ ಮಾಡೋದ್ರ ಮೂಲಕ ಇರಬಹುದು. ಯಾವ ರೀತಿಯಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು? ಮನುಷ್ಯನಿಗೆ ಜೀವನದಲ್ಲಿ ಆಧ್ಯಾತ್ಮಿಕತೆಯೇ ಬಹಳ ಮುಖ್ಯ ಎಂಬಂತಹ ಈ ಒಂದು ನಿಲುವನ್ನು ನಾವು ಪ್ರಚಾರ ಮಾಡಿದರೆ ಆವಾಗ ಎರಡೂ ಜೀವನದಲ್ಲಿ ನಾವು ಒಂದು ಒಳ್ಳೆಯದನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ ಮೆಟೀರಿಯಲಿಸಮ್, ಭೌತವಾದ ಬಹಳ ಜೋರಾಗಿ ನಡೀತಾ ಇದೆ. ಇವತ್ತು ಬದುಕೋದು ಯಾಕೆಂದರೆ ಭೌತಿಕವಾದಂಥ ಸುಖಕ್ಕೋಸ್ಕರ, ಅದರ ಆಚೆ ಏನೂ ಬೇಡ ನಮಗೆ. ಮೊಬೈಲ್ ಬಂದರೆ ಮೊಬೈಲ್ ಬೇಕು, ಐಫೋನ್ ಬಂದರೆ ಅದು ಬೇಕು, ಅದೇ ಜೀವನದ ಸಾರ್ಥಕ್ಯ. ನಾವು ಈ ಸುಖ ಸಾಧನಗಳು ಏನಿದೆ ಇದನ್ನು ನಾವು ಪಡೆಯುವುದೇ ಜೀವನದ ಒಂದು ಸಾರ್ಥಕ್ಯ ಅಂತ ಈ ಒಂದು ಭ್ರಮೆಯನ್ನು ಈ ಭೌತಿಕವಾದ ಮೆಟೀರಿಯಲಿಸಮ್ ಅದು ಉಂಟು ಮಾಡ್ತಾ ಇದೆ. ಆದ್ದರಿಂದಲೇ ಕೆಲವು ಅಡ್ವರ್ಟೈಸ್ಮೆಂಟ್ ಕೊಡುವಾಗಲೇ ಹಾಗೆ ಬರುತ್ತೆ. ನಾನೊಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ನೀವು ಹುಟ್ಟಿದ್ದು ಸಾರ್ಥಕ್ಯ ಪಡಿಬೇಕಾದ್ರೆ ಈ ಫರ್ನಿಚರನ್ನು ನೀವು ಪಡೆದರೆ ನಿಮ್ಮ ಜೀವನ ಸಾರ್ಥಕ, ನಿಮ್ಮ ಮನೆಯಲ್ಲಿ ಇಂತಹ ಸೋಫಾ ಸೆಟ್, ಇಂತಹ ಮನೆ ಇರಬೇಕು, ಇಂತಹ ಫರ್ನಿಚರ್ ಇರಬೇಕು, ನೀವು ಈ ಭೂಮಿಯಲ್ಲಿ ಹುಟ್ಟಿದ್ದು ಸಾರ್ಥಕ ಎಂಬುದಾಗಿ ಹೀಗೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ. ಜನಗಳಿಗೆ ವಿಚಾರ ಶಕ್ತಿ ಬಹಳ ಕಡಿಮೆ. ಅವರಿಗೇನು ಹಾಗಿದ್ರೆ ಇಡೀ ಜೀವನದ ಉದ್ದೇಶವೇ ಇಂಥ ಸೋಫಾ ಸೆಟ್ಟನ್ನು ಪಡೆಯೋದು, ಇಂಥ ಮೊಬೈಲ್ ಸೆಟ್ಟನ್ನು ಪಡೆಯೋದು, ಇಂಥ ಕಾರನ್ನು ಪಡೆಯೋದು, ಇಂಥ ಮನೆಯನ್ನು ಪಡೆಯೋದು, ಇದೇ ಜೀವನದ ಸಾರ್ಥಕ ಇಲ್ಲ. ಒಂದನ್ನು ಪಡೆದ ಮೇಲೆ ಅದರಾಚೆ ಇನ್ನೊಂದು ಕಾಣುತ್ತದೆ. ಹೌದು. ನನಗೆ ಆಶ್ಚರ್ಯ, ಅಮೇರಿಕದಲ್ಲಿ ಒಂದು ಮನೆಯಲ್ಲಿ ಒಂದೊಬ್ಬರು ಮಾತ್ರ ಇರೋದು. ಆದರೆ ಕೆಲವರೆಲ್ಲ ದೊಡ್ಡ ದೊಡ್ಡ ಅರಮನೆ ಅಂಥ ಮನೆಯನ್ನು ಇಟ್ಕೊಳ್ಳೋದು, ಅದನ್ನು ಸ್ವಚ್ಛ ಮಾಡಲಿಕ್ಕೂ ಕಷ್ಟ. ಯಾಕೆ ಇಟ್ಕೊಂಡಿದ್ದೀರಿ ಅಂತ ಹೇಳಿದರೆ ಪ್ರೆಸ್ಟೀಜ್, ಅವರಿಗೆ ಉಪಯೋಗ ಇಲ್ಲದೇ ಇದ್ದರೂ ಕೂಡ ಆ ಎದುರು ಇನ್ನೊಬ್ಬರ ಹತ್ರ ಸಮಾಜಕ್ಕೆ ತೋರಿಸೋದಕ್ಕೆ 4 ಬೆಡ್ರೂಮ್ ಇದ್ದಿದೆ, 5 ಬೆಡ್ರೂಮ್ ಇದ್ದಿದೆ, 6 ಬೆಡ್ರೂಮ್ ಇದ್ದು ಅವರ ಹತ್ರ ಇದೆ, ನಮ್ಮ ಹತ್ರ ಇಲ್ಲ ಅಂದರೆ ನಾವು ಅವರಿಗಿಂತ ಕಡಿಮೆ ಅಂತೇಳಿ ಆಗ್ತದೆ. ಅದಕ್ಕೆ ಅವರಿಗೆ ಉಪಯೋಗ ಇಲ್ಲದೇ ಇದ್ದರೂ ಕೂಡ ಅದನ್ನು ಅವರು ಇಟ್ಕೊಳ್ತಾರೆ. ಹೀಗೆ ಏನಾಗಿದೆ ಅಂದರೆ ಇವತ್ತು ಮೆಟೀರಿಯಲಿಸಮ್ ಒಂದು, ಮತ್ತೊಂದು ಈಗೋದಿಂದ ಒಂದು ಪ್ರೆಸ್ಟೀಜ್ ಅಂತ, ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂತ. ಈ ಈಗೋ ಬಂದ ಮೇಲೆ ಆ ಈಗೋವನ್ನು ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ನಾವೊಂದು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂತೇಳಿ ಮೇಂಟೈನ್ ಮಾಡಬೇಕು. ಕಷ್ಟ ಇದ್ದರೂ ಕೂಡ ಸಾಲ ಮಾಡಿ ಆದರೂ ಕೂಡ ಆ ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡೋದು ಅಂತ ಶುರು ಮಾಡ್ತಾರೆ. ಆ ಒಂದು ಭಾವನೆ ಬಂತು ಹೇಳಿದರೆ ಅವರಿಗೆ ಮನಸ್ಸಿಗೆ ಶಾಂತಿಯೇ ಇಲ್ಲ. ಹಾಗಾದರೆ ಅದು ಎಷ್ಟಿದ್ರೂ ಕಡಿಮೆ. ಈಗ ನಮ್ಮ ಹತ್ರ ಒಂದು ಕಾರ್ ಉಂಟು, ಎದುರು ಮನೆಯವ್ರ ಹತ್ರ 2 ಕಾರ್ ಉಂಟು, ಅದಕ್ಕೋಸ್ಕರ ನಾವು 1-2 ಕಾರು ತಗೊಳ್ಳೋದು. ಅವನು 3 ಬಂತು ಹೇಳಿದರೆ ನಾವು ತಗೊಳ್ಳೋದು. ನಮ್ಮ ಅವಶ್ಯಕತೆಗೋಸ್ಕರ ಅಲ್ಲ, ಅವನ ಜೊತೆಗೆ ಕಾಂಪೀಟ್ ಮಾಡೋದು. ಹೀಗೆ ಬಂದರೆ ನಮ್ಗೆ ತಗೊಳ್ಳಿಕ್ಕೆ ಹಣ ಇಲ್ಲ, ತಗೊಳ್ಳೋದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರೆಸ್ಟೀಜ್ ಇಶ್ಯೂ.
ಅದಕ್ಕೇನು ಮಾಡ್ತಾನೆ, ಏನೇನೋ ಕಷ್ಟಪಡ್ತಾನೆ, ಭ್ರಷ್ಟಾಚಾರವೂ ಶುರು ಆಗ್ತದೆ. ಭ್ರಷ್ಟಾಚಾರ ಶುರುವಾಗ್ತದೆ, ಆವಾಗ ಫ್ರಿಕ್ಷನ್ಸ್ ಶುರುವಾಗ್ತದೆ, ಶಾಂತಿ ಇರೋದಿಲ್ಲ. ಅದಕ್ಕೆ ನಾವು ಹೇಳೋದು, ಭಗವದ್ಗೀತೆಯನ್ನು ಓದಿದರೆ ಇಂತಹ ಮಾನಸಿಕವಾದಂತಹ ಏನು ವೈಚಿತ್ರ್ಯಗಳುಂಟು ಅದೆಲ್ಲ ಹೋಗ್ತದೆ. ಕೃಷ್ಣ ಗೀತೆಯಲ್ಲಿ ಹೇಳಿದೆ ಅಂತ ಹೇಳಿದರೆ, ನಿನ್ನ ಇದರಲ್ಲೇ ನೀನು ಇರು ಅಂತ. ಇನ್ನೊಬ್ಬನನ್ನು ನೋಡಿ ಬೇಡ. ಇಡೀ ಭಗವದ್ಗೀತೆಯ ಸಂದೇಶ ಏನೆಂದರೆ, ಜೀವನದ ಸಾರ್ಥಕ್ಯ ನನ್ನ ಒರಿಜಿನಲ್ ಏನಿದೆ ಅದನ್ನು ವಿಕಸನಗೊಳಿಸಬೇಕು. ಇನ್ನೊಬ್ಬನ ಹತ್ರ ಏನಿದೆ ಅದನ್ನು ನೋಡಬೇಕಾಗಿಲ್ಲ. ಆದ್ದರಿಂದ ಕೃಷ್ಣ ಹೇಳುವುದೇನೆಂದರೆ, ನಿನ್ನ ಒಳಗಡೆ ದೇವರು ಏನೇನು ಇಟ್ಟಿದ್ದಾರೆ ಅದನ್ನು ಹರಡಿಸು, ಅದೇ ನಿನ್ನ ಸಾರ್ಥಕ್ಯ. ಇನ್ನೊಬ್ಬನ ಬಗ್ಗೆ ಚಿಂತೆ ಮಾಡು. ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದೇದ್ ಆತ್ಮೈವ ಆತ್ಮನೋ ಬಂತು. ಕೃಷ್ಣನ ಬಹಳ ದೊಡ್ಡ ಸಂದೇಶ ಏನೆಂದರೆ, ಶತ್ರು ನಿನ್ನೊಳಗೆ ಇರ್ತಾನೆ. ಮಿತ್ರನೂ ಶತ್ರು ಎರಡೂ ನಿನ್ನ ಒಳಗೆ ಇದ್ದಾರೆ. ಆದ್ದರಿಂದ ನಮ್ಮನ್ನು ನಾವು ಸರಿ ಮಾಡಿಕೊಂಡರೆ ನಾವು ಈ ಜಗತ್ತಿಗೆ ನಾವು ಯಾವುದೇ ಹೆದರುವ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಕೃಷ್ಣನ ಉಪದೇಶಗಳು ಬಹಳ ಒಂದು ಅಪೀಲಿಂಗ್. ಮನುಷ್ಯ ಹೇಗೆ ಯಾಕೆ ಅಶಾಂತಿ ಅಂತೇಳಿ ಹೇಳಿದರೆ, ಫಲವನ್ನೇ ಚಿಂತನೆ ಮಾಡ್ತಾ ಇರೋದು. ಯಾವಾಗಲೂ ಕೂಡ ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು ಅಂತ. ಅದಕ್ಕೆ ಬೇಕಾದಂಥ ಶ್ರಮ ಪಡಲಿಕ್ಕೆ ಯಾರೂ ರೆಡಿ ಇಲ್ಲ. ಶ್ರಮ ಬೇಡ, ಫಲ ಬೇಕು. ಕೃಷ್ಣ ಹೇಳ್ತಾನೆ, ಫಲ ಬೇಡ, ಶ್ರಮ ಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲದ ಬಗ್ಗೆ ಬಿಟ್ಟುಬಿಡು. ಏನಾದರೂ ನಾವು ಫಲದ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾ ಇದ್ದೇವೆ, ನಾವು ಕರ್ಮದ ಬಗ್ಗೆ ಚಿಂತೆ ಮಾಡೋದಿಲ್ಲ. ಹಾಗಾಗಿ ನಾವು ಯಾವಾಗ ಇದನ್ನು ಪ್ರಾಕ್ಟೀಸ್ ಮಾಡ್ತೇವೆ, ಫಲದ ಬಗ್ಗೆ ಚಿಂತೆ ಬಿಟ್ಟು ನನ್ನ ಡ್ಯೂಟಿ ನಾನು ಮಾಡ್ತಾ ಹೋಗ್ತೇನೆ, ಫಲ ಏನಾದರೂ ಆಗಲಿ ಹೇಳಿದರೆ ಯಾವಾಗಲೂ ಕೂಲಾಗಿರ್ತೇವೆ. ಮತ್ತು ನೀವು ಹೇಳಿದ ಹಾಗೆ ಮಕ್ಕಳಿಗೆ ಈ ಸಂದೇಶವನ್ನು ಕೊಡೋದು ಬಹಳ ಮುಖ್ಯ ಇದೆ. ಯಾಕಂದರೆ ನಮ್ಮ ತಂದೆ ತಾಯಿಗಳಿರಬಹುದು, ಸಮಾಜ ಇರಬಹುದು, ಶಿಕ್ಷಕರಿರ್ಬೋದು, ಎಲ್ಲರೂ ಕೂಡ ನೋಡು ರ್ಯಾಂಕ್ ಪಡಿಬೇಕು, ನೋಡು 100ಕ್ಕೆ 100 ಪಡಿಬೇಕು, ಆ ಫಲದ ಬಗ್ಗೆನೇ ಅವನು ಯೋಚನೆ ಮಾಡುವ ಹಾಗೆ ಮಾಡ್ತಾ ಇದ್ದೇವೆ ನಾವು. ಓದೋದ್ರ ಬಗ್ಗೆ, ವ್ಯಾಸಂಗ ಮಾಡೋದ್ರ ಬಗ್ಗೆ, ನಿಜವಾದ ಅಧ್ಯಯನ ಮಾಡೋದ್ರ ಬಗ್ಗೆ, ವಿಷಯಗಳನ್ನು ತಿಳಿದುಕೊಳ್ಳೋದ್ರ ಬಗ್ಗೆ ಹೇಳುವುದ ಬದಲು, ನೋಡು ಅಲ್ಲಿ ರ್ಯಾಂಕ್ ಇದೆ, ನೋಡಿ ಅಲ್ಲಿ 100 ಮಾರ್ಕ್ ಇದೆ, ಅದನ್ನೇ ಮಾತ್ರ ನೀನು ಪಡಿಬೇಕು ಅಂತ ಹೇಳಿ ಫಲದ ಬಗ್ಗೆನೇ ಯೋಚನೆ ಮಾಡುವ ಹಾಗೆ ನಾವೆಲ್ಲರೂ ಆ ಮಕ್ಕಳನ್ನು ತಳ್ತಾ ಇದ್ದೇವೆ. ಅದಕ್ಕೆ ನಾನು ಗೀತೆಯ ಸಂದೇಶ ಎಲ್ರಿಗೂ ತಲುಪಬೇಕು ಹೇಳೋದು. ಆವಾಗ ಸಮಸ್ಯೆಗಳನ್ನೆಲ್ಲ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ, ಏನಾದರೂ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದಲೇ ದೊಡ್ಡ ದೊಡ್ಡ ಸಾಧಕರೆಲ್ಲ ಹೇಳಿದ ಮಾತುಗಳು, ಗೀತೆಯಿಂದಾಗಿ ನಮಗೆ ಇಂಥ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ. ಅಂದರೆ ಮನಸ್ಸನ್ನು ಅದು ಸಶಕ್ತಗೊಳಿಸ್ತದೆ, ಇನ್ನಷ್ಟು ಪವರ್ಫುಲ್ಲಾಗಿ ಮಾಡ್ತದೆ, ಹೆಚ್ಚು ಕೆಲಸ ಮಾಡುವ ಹಾಗೆ ಆಗ್ತದೆ. ಆದ್ದರಿಂದ ಅಂತಹ ಒಂದು ಸಂದೇಶ ಪ್ರತಿಯೊಬ್ಬರಿಗೂ ತಲುಪಬೇಕು. ಸ್ವಾಮೀಜಿ, ಇದರ ಜೊತೆಗೆ ಇನ್ನೊಂದು ನನ್ನ ಬಹಳ ದೊಡ್ಡ ಕಾಳಜಿ ಏನಂದರೆ, ಮಠಗಳು ಮತ್ತು ಸಮಾಜ ಇದೊಂದು ತುಂಬ ಸಂಕೀರ್ಣವಾದ ಒಂದು ಸಂಬಂಧ. ಮಠಗಳ ಮುಖ್ಯವಾದ ಉದ್ದೇಶ ಇರುವಂಥದ್ದು ಧಾರ್ಮಿಕ ಜಾಗೃತಿಯನ್ನು ಉಂಟು ಮಾಡುವಂಥದ್ದು, ಅಥವಾ ಸನಾತನ ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಅನ್ನೋದು ಒಂದು ಅಭಿಪ್ರಾಯ ಇದೆ. ಅದರ ಜೊತೆಗೆ ಸಮಾಜದ ಜೊತೆ ಕೂಡ ಮಠಗಳು ನಿಲ್ಲಬೇಕು, ಸಮಾಜದ ಉನ್ನತಿಯನ್ನು ಕೂಡ ಮಠಗಳು ಯೋಚನೆ ಮಾಡಬೇಕು ಅನ್ನೋದು ಇನ್ನೊಂದು ಯೋಚನೆ ಇದೆ. ಈ ಮಠ ಮತ್ತು ಸಮಾಜದ ಸಂಬಂಧ ಹೇಗಿರಬೇಕು? ಸಮಾಜದ ಏನೋ ಒಂದು ಕೆಲಸಗಳಿಗೆ ಮಠ ಯಾವ ರೀತಿಯಲ್ಲಿ ಸ್ಪಂದನೆ ಕೊಡಬೇಕು? ಮಠಗಳು ಪ್ರತಿಯೊಬ್ಬ ಸಮಾಜದ ಅಂತಃಶಕ್ತಿ ಏನಿದೆ, ಅಂತಃಶಕ್ತಿಯನ್ನು ಜಾಗೃತಗೊಳಿಸತಕ್ಕ ಕೆಲಸವನ್ನು ಮಠಗಳು ಮಾಡಬೇಕು. ಸಮಾಜ ಸೇವೆ ಅಂದರೆ ಭೌತಿಕವಾದಂತಹ ಒಂದು ಅವಶ್ಯಕತೆ ಏನಿದೆ ಅದು ಸೆಕೆಂಡರಿ. ಮನುಷ್ಯ ಮೊದಲು ಅವನ ಆಂತರಿಕವಾದ ವ್ಯಕ್ತಿತ್ವ ಏನಿದೆ ಅದನ್ನು ನೋಡಿಕೊಳ್ಳೋದು ಮಠಗಳ ಕೆಲಸ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯೋ ಯಚ್ಛ್ರದ್ಧಾ ಸಯೇವ ಸಹ. ಮನುಷ್ಯನ ಆಂತರಿಕ ನಿಲುವುಗಳು, ದೃಷ್ಟಿಕೋನಗಳು, ಗುರಿಗಳು, ಇದನ್ನು ರೆಕ್ಟಿಫೈ ಮಾಡೋದು, ಇದನ್ನು ಸರಿಯಾಗಿ ರೂಪಿಸುವುದು ಏನಿದೆ ಅದು ಮಠಗಳ ಕೆಲಸ. ಅದು ಬಿಟ್ಟು ಮಠಗಳು ರೋಡು ಮಾಡೋದು, ಮಠಗಳು ಕೂಡ ಸೇತುವೆಗಳನ್ನು ಕಟ್ಟೋದು ಒಳ್ಳೆಯದು ಹೌದು. ಮಠಗಳು ಕೂಡ ಜನಗಳಿಗೆ ಭೌತಿಕವಾಗಿ ಏನೇನು ಬೇಕೋ ಅದನ್ನೆಲ್ಲ ಕೊಡುವುದು ಅದು ಬೇರೆಯವರು ಮಾಡಬಹುದು. ಆದರೆ ಮಠಗಳದ್ದೇ ಆದಂತಹ ಒಂದು ಕರ್ತವ್ಯ ಏನು ಅಂದರೆ ಆಂತರಿಕವಾದ ವ್ಯಕ್ತಿತ್ವವನ್ನು ಜಾಗೃತಗೊಳಿಸುವುದು.
ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏಳುತ್ತದೆ, ಏನಂತ ಹೇಳಿದರೆ ಈಗ ಸಮಾಜದಲ್ಲಿ ಸನಾತನ ಧರ್ಮ ಸಂಕಷ್ಟಕ್ಕೆ ಸಿಲುಕಿದಾಗ ಮತಾಂತರದ ಸಮಸ್ಯೆಗಳು ಇದ್ದಾವೆ ಅಥವಾ ಬೇರೆ ಬೇರೆ ರೀತಿಯ ಸಮಾಜದ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳಿಗೆ ಮಠಗಳು ಮಠಾಧೀಶರು ಸ್ಪಂದನೆ ಕೊಡೋದಿಲ್ಲ ಅನ್ನೋ ಒಂದು ಆರೋಪ ಇದೆ. ಉದಾಹರಣೆಗೆ ಯಾವುದೋ ಒಂದು ಕನ್ವರ್ಷನ್ ಕೆಲಸ ನಡೀತಾ ಇದೆ ಅಥವಾ ಯಾವುದೋ ಒಂದು ಸನಾತನ ಧರ್ಮದ ವ್ಯಕ್ತಿಗಳಿಗೆ, ಉದಾಹರಣೆಗೆ ಗೋವಿನ ವಿಷಯದಲ್ಲಿ ಸರ್ಕಾರ ಯಾವುದೋ ಒಂದು ಕಾನೂನು ಮಾಡ್ತದೆ, ಗೋವುಗಳ ರಕ್ಷಣೆ ಮಾಡ್ಲಿಕ್ಕೆ ಆಗದೇ ಇರುವ ರೀತಿಯಲ್ಲಿ ಅದಿರ್ತದೆ. ಇಂತಹ ಸಂದರ್ಭದಲ್ಲಿ ಮಠಾಧೀಶರುಗಳು ಬಂದು ನಿಲ್ಲೋದಿಲ್ಲ, ಸನಾತನ ಧರ್ಮದ ರಕ್ಷಣೆಗೆ ನಿಲ್ಲೋದಿಲ್ಲ ಅನ್ನೋ ಒಂದು ಆರೋಪ ಸಾಮಾನ್ಯವಾಗಿ ಕೇಳಿ ಬರ್ತದೆ. ಈ ವಿಚಾರದಲ್ಲಿ ಮಠಾಧೀಶರು ಯಾವ ರೀತಿ ನಡ್ಕೊಳ್ಬೇಕು? ಮಠಾಧೀಶರಿಗೆ ಈ ರೀತಿ ಮಾಡಲಿಕ್ಕೆ ಕಾರಣ ಏನು ಹೇಳಿದರೆ, ಅವರಿಗೆ ಅಭದ್ರತೆ. ಯಾಕೆಂದರೆ ಮಠಗಳ ಅಸ್ತಿತ್ವ ಇವತ್ತು ಸರಕಾರಗಳ ಕೈಯಲ್ಲಿದೆ. ಆದ್ದರಿಂದ ಏನಾಗ್ತದೆ ಅಂದರೆ, ನಾವು ಯಾವುದೇ ಒಂದು ಇದಕ್ಕೆ ನಾವು ಬಂತು ಅಂತ ಹೇಳಿದರೆ ಈ ರಾಜಕಾರಣಿಗಳೆಲ್ಲ ನಮ್ಮ ಹಿಂದೆ ಬಂದು ಬಿಡ್ತಾರೆ, ನಾವು ಅದರಲ್ಲಿ ಸಿಕ್ಕಾಕೊಳ್ತೇವೆ. ಯಾಕಂದರೆ ಈಗ ಇವತ್ತು ಎಲ್ಲ ವಿಚಾರಗಳು ಕೂಡ ಅದು ರಾಜಕೀಯವಾಗಿ ಪರಿವರ್ತಿಸ್ತದೆ. ಆ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡ್ರೆ ಅದರಿಂದ ಬಿಡಿಸಿಕೊಳ್ಳೋದು ಬಹಳ ಕಷ್ಟ. ಅದಕ್ಕೋಸ್ಕರ ಮಠಾಧೀಶರು ಹೆದರುತ್ತಾರೆ. ಅದಕ್ಕೆ ನನ್ನ ನಿಲುವು ಏನು ಹೇಳಿದರೆ, ರಾಜಕೀಯ ಮತ್ತು ಧಾರ್ಮಿಕ ವಿಚಾರಗಳು ಎರಡೂ ಪ್ರತ್ಯೇಕವಾಗಿರಬೇಕು. ಧಾರ್ಮಿಕ ಸಂಸ್ಥೆಗಳು ಇವತ್ತು ರಾಜಕೀಯ ಮರ್ಜಿಯ ಮೇಲೆ ನಿಂತಿವೆ, ರಾಜಕೀಯ ವ್ಯಕ್ತಿಗಳ ಮರ್ಜಿಯ ಮೇಲೆ ನಿಂತಿದೆ. ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕೀಯ ವ್ಯಕ್ತಿಗಳು ಹಸ್ತಕ್ಷೇಪ ಮಾಡಿ ಮಠಗಳನ್ನೇ ಎಲ್ಲ ಒಡೆದು ಅದರ ಒಳಗಡೆ ಪ್ರವೇಶ ಮಾಡಿ ನಮ್ಮ ಅಸ್ತಿತ್ವವನ್ನು ಅವರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಆದ್ದರಿಂದ ಮಠಾಧಿಪತಿಗಳು ಹೆದರುತ್ತಾರೆ. ಈಗ ಮತಾಂತರ ಬಗ್ಗೆ ಅದನ್ನು ತಡೆಯಬೇಕು ಎಂಬುದು ಎಲ್ಲರ ಮಠಾಧೀಶರ ಅಭಿಪ್ರಾಯ. ಅದರಲ್ಲಿ ರಾಜಕೀಯಗಳು ಬೆರೆಸಿದಾಗ ಅದು ನಮ್ಮ ಮೇಲೆ ಬಂದುಬಿಡ್ತದೆ ಅಂತೇಳಿ ಮಠಾಧೀಶರು ಹೆದರುತ್ತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳುವ ಒಂದು ಮಾತು ಏನು ಹೇಳಿದರೆ, ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕೀಯ ಬರಬಾರದು, ರಾಜಕೀಯ ಕ್ಷೇತ್ರದಲ್ಲಿ ಧರ್ಮ ಇರಬೇಕು. ಇದು ಏನಾಗಿದೆ ಅಂದರೆ, ರಾಜಕೀಯ ಕ್ಷೇತ್ರದಲ್ಲಿ ಧರ್ಮ ಇಲ್ಲ, ಆಮೇಲೆ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ. ಆದ್ದರಿಂದ ಏನಾಗ್ತದೆ ಅಂದರೆ ದುರ್ಬಲ ಆಗ್ತಾಯಿದೆ ಮಠಗಳು. ಅಮೇರಿಕದಲ್ಲಿ ಏನು ಮಾಡಿದ್ದಾರೆ ಅಂದರೆ, ನನಗೆ ತುಂಬ ನಾನು ಲೈಕ್ ಮಾಡಿದಂಥ ಅಂಶ ಏನಂದರೆ, ಅಲ್ಲಿ ಪಾಲಿಟಿಕ್ಸು ಬೇರೆ, ರಿಲಿಜನ್ ಬೇರೆ, ಅವರನ್ನು ಅವರ ಪಾಡಿಗೆ ಬಿಟ್ಟುಬಿಟ್ಟಿದ್ದಾರೆ. ಇವರ ಮಧ್ಯೆ ಅವರು ಬರಲಿಕ್ಕಿಲ್ಲ, ಅವರ ಮಧ್ಯೆ ಇವರು ಬರಲಿಕ್ಕಿಲ್ಲ. ಹಾಗಾಗಿ ಏನಂದರೆ ಅದರ ಪಾಡಿಗೆ ಅದು, ಇದರ ಪಾಡಿಗೆ ಇದು ನಡೀತಾ ಇದೆ. ಇಲ್ಲಿ ಎಲ್ಲ ಮಠಗಳು ದೇವಸ್ಥಾನಗಳು ಸರ್ಕಾರದ ಕೈಯಲ್ಲಿವೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರೇ ಬಂದು ಎಲ್ಲವನ್ನು ಇದು ಮಾಡ್ತಾರೆ. ಇದು ಸರಿ, ಇದು ತಪ್ಪು ಎಂಬುದನ್ನು ಇವತ್ತು ರಾಜಕಾರಣಿಗಳು ಹೇಳುವ ಪ್ರಸಂಗ ಬಂದಿದೆ. ಹಿಂದೆ ರಾಜಕಾರಣಿಗಳಿಗೆ ಸ್ವಾಮಿಗಳು ಯತಿಗಳೆಲ್ಲ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳಿ ನಿರ್ದೇಶನ ಕೊಡ್ತಾಯಿದ್ರು. ಈಗ ಏನಂತ ಹೇಳಿದ್ರೆ ರಾಜಕಾರಣಿ. ಅದಕ್ಕೋಸ್ಕರ ಮೊಟ್ಟ ಮೊದಲು ನಾನೇನು ಹೇಳಿದಂದರೆ, ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕೀಯ ವ್ಯಕ್ತಿಗಳು ಕೈವಾಡ ಮಾಡಬಾರ್ದು. ಎತ್ತಿ ಕಟ್ಟೋದು, ಅವ್ರು ಯಾರು ಪ್ರಬಲರಿದ್ದಾರೆ ಅವರಿಗೆ ಸಪೋರ್ಟ್ ಮಾಡೋದು, ಉಳಿದವರನ್ನು ಮಾಡೋದು, ಡಿವೈಡ್ ಮಾಡೋದು, ಇದೆಲ್ಲ ಬಂತು ಹೇಳಿದರೆ ಆವಾಗ ಎಲ್ಲ ಕಲುಷಿತ ಆಗಿ ಹೋಗ್ತದೆ. ಮತ್ತು ಇದಕ್ಕೆ ಬಹಳ ಸಾಮಾನ್ಯವಾದ ಇನ್ನೊಂದು ಅಂಶ, ಮಠ ವ್ಯವಸ್ಥೆ ಮತ್ತು ರಾಜಕಾರಣ ಇದೆರಡರ ಮಧ್ಯದಲ್ಲಿರುವಂಥ ಒಂದು ಕೊಂಡಿ ಯಾವುದು ಅಂತ ಹೇಳಿದರೆ ಜಾತಿ ಇವತ್ತು. ಯಾಕಂದರೆ ಪ್ರತಿಯೊಂದು ಜಾತಿಗೂ ಒಂದು ಮಠ ಇದೆ ಮತ್ತು ಜಾತಿ ಆಧಾರಿತವಾದ ರಾಜಕಾರಣ ಇವತ್ತು ನಡೀತಾ ಇದೆ. ಹಾಗಾಗಿ ಇಂಥ ಜಾತಿಗಳನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳುವ ರಾಜಕಾರಣಿಗಳು ಅಂಥ ಜಾತಿಯ ಮಠಗಳನ್ನು ತಮ್ಮ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಜಾತಿಯ ಒಂದು ವ್ಯವಸ್ಥೆಯ ಕಾರಣಕ್ಕೆ ಬಹುಶಃ ಎರಡೂ ವ್ಯವಸ್ಥೆಗಳು ಹತ್ತಿರ ಬರ್ತಾ ಇವೆ ಅಂತ ಅದನ್ನೇ ನಾನು ಹೇಳಿದ್ದು. ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕಾರಣಿಗಳು ಹಸ್ತಕ್ಷೇಪ ಮಾಡಬಾರದು. ಉದಾಹರಣೆಗೆ ಈಗ ಮಠ ದೇವಸ್ಥಾನಗಳಲ್ಲಿ ಏನು ಖರ್ಚು ಮಾಡೋದಾದರೂ ನಾವು ಎಂಡೋಮೆಂಟ್ನಿಂದ ಪರ್ಮಿಷನ್ ತಗೊಳ್ಬೇಕು. ಎಂಡೋಮೆಂಟ್ನ ಪರ್ಮಿಷನ್ ತಗೊಳ್ಳುವಾಗ ಅವರಿಗೆ ನಾವು ತಲೆಬಾಗಬೇಕು, ಅವರನ್ನು ನಾವು ಅನುಸರಿಸಬೇಕು. ಯಾರು ಅವರ ಮರ್ಜಿಗೆ ಇಲ್ಲ ಅಂದರೆ ಅವರ ತೊಂದರೆಯನ್ನು ಕೊಡಬಹುದು. ಈಗ ಈ ವಿಷಯದಲ್ಲಿ ಯಾಕೆ ಎಲ್ಲ ಮಠಾಧೀಶರುಗಳು ಒಟ್ಟಾಗ್ತಾ ಇಲ್ಲ?
ಉದಾಹರಣೆಗೆ ದೇವಸ್ಥಾನಗಳನ್ನು, ಮಠಗಳನ್ನು ಅಥವಾ ಯಾವುದೇ ಈ ರೀತಿಯ ಧಾರ್ಮಿಕ ಸಂಸ್ಥೆಗಳನ್ನ ರಾಜಕಾರಣದ ಕೈಯಿಂದ ಅದನ್ನು ಬಿಡಿಸಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇದೆ, ಎಲ್ಲ ಮಠಾಧೀಶರ ಅಭಿಪ್ರಾಯವೂ ಇದೆ. ಆದರೂ ಕೂಡ ಈ ಎಲ್ಲ ಮಠಾಧೀಶರು ಒಟ್ಟಾಗುವಂಥದ್ದು, ಒಂದು ದನಿಯಾಗಿ ಸರ್ಕಾರದ ಜೊತೆ ಮಾತಾಡುವಂಥದ್ದು ನಡೀತಾ ಇಲ್ಲ. ಯಾಕೆ? ಈ ಮಠಾಧೀಶರುಗಳ ಮಧ್ಯದಲ್ಲಿ ಏನಾದರೂ ವೈಮನಸ್ಯ ಇದೆಯಾ? ಮಠಾಧೀಶರ ಮಧ್ಯದ ವೈಮನಸ್ಯಕ್ಕಿಂತಲೂ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಕಾಣ್ತಾ ಇಲ್ಲ. ಅದು ಒಂದು ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ಈಗ ದೇವಸ್ಥಾನಗಳನ್ನೆಲ್ಲ ಸರ್ಕಾರದ ಕಪಿಮುಷ್ಟಿಯಿಂದ ಬಿಡಬೇಕು ಅಂತ, ಸರಿ ಬಿಟ್ಟರು. ಆಲ್ಟರ್ನೇಟಿವ್ ಏನು? ಯಾರಿಗೆ ಕೊಡಬೇಕು? ಈಗ ದೇವಸ್ಥಾನಗಳನ್ನು ಯಾರಿಗೆ ಕೊಡಬೇಕು? ಅಲ್ಲಿ ಪುನಃ ಜಗಳ ಶುರುವಾಗ್ತದೆ. ಅದು ಒಂದು ಇದೆ. ಅದನ್ನು ಸಂಪೂರ್ಣ ಬಿಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಸರ್ಕಾರ ಬರೋದಕ್ಕೆ ಮುಂಚಿನ ದೇವಸ್ಥಾನಗಳಿತ್ತು, ಆ ಭಕ್ತರ ಕೈಗೆ ಕೊಡಬೇಕು. ಅದಕ್ಕೆ ಇವರಿಗೆ ಮನಸ್ಸಿಲ್ಲ. ಮೊದಲು ಮಠ ಮಂದಿರಗಳನ್ನು ರಾಜಕಾರಣಿಗಳ ಹಂಗು ಇಲ್ಲದೆ ಬದುಕುವ ಹಾಗೆ ಮಾಡಬೇಕು. ಆವಾಗ ಮಠ ಮಂದಿರಗಳು ರಾಜಕೀಯದ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇದೆ. ಯಾವಾಗ ಎಲ್ಲ ಮಠ ಮಂದಿರಗಳು ಕೂಡ ರಾಜಕಾರಣಿಗಳ ಹಂಗಿನಲ್ಲಿ ಬದುಕುವ ಹಾಗೆ ವ್ಯವಸ್ಥೆ ಇರ್ತದೋ, ಆವಾಗ ಮಠ ಮಂದಿರಗಳು ಯಾವುದೇ ಒಂದು ಇದನ್ನು ಸಮಸ್ಯೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಹೆದರುತ್ತಾರೆ. ಈಗ ನೀವು ಅಮೆರಿಕದ ಒಂದು ಪರಿಸರವನ್ನು ನೋಡಿರೋದ್ರಿಂದ ಅಲ್ಲಿ ದೇವಸ್ಥಾನಗಳನ್ನು ನಡೆಸೋದಕ್ಕೆ ಯಾವ ರೀತಿಯ ಅನುಕೂಲತೆ ಇದೆ ಮತ್ತು ಯಾವ ರೀತಿಯ ಸವಾಲುಗಳಿದೆ? ಭಾಳ ಆಶ್ಚರ್ಯ ಅಂತ ಹೇಳಿದರೆ, ಅಲ್ಲಿ ಧಾರ್ಮಿಕತೆ ಅಂತೇಳಿ ಹೇಳಿದರೆ ಫುಲ್ಲು ಫ್ರೀಡಮ್ ಇದೆ. ಕೆಲವು ದೇಶಗಳಲ್ಲಿ ನಾವು ಸ್ವಾಮಿಗಳಿಗೆ ವೀಸಾಕ್ಕೆ ನಾವು ವೀಸಾ ಫೀಸೇ ಕೊಡಲಿಕ್ಕಿಲ್ಲ. ಧಾರ್ಮಿಕ ವ್ಯಕ್ತಿಗಳು ಅಂತೇಳಿ ಹೇಳಿದರೆ ನಮಗೆ ಫೀಸ್ ಕೊಡಲಿಕ್ಕಿಲ್ಲ. ನೀವು ನಂಬಲಿಕ್ಕಿಲ್ಲ, ನಾವು ಇವತ್ತು ಅಮೇರಿಕವನ್ನು ಬಹಳ ಒಂದು ಭೌತಿಕವಾದಂತಹ ದೇಶ ಅಂತೇಳಿ ಹೇಳ್ತೇವೆ. ಅದರ ಒಂದೊಂದು ಡಾಲರ್ನಲ್ಲಿ ಅವರು ಮುದ್ರಿಸಿದ್ದಾರೆ, ನಾವು ದೇವರನ್ನು ನಂಬ್ತೇವೆ ಅಂತೇಳಿ, ಇನ್ ಗಾಡ್ ವಿ ಟ್ರಸ್ಟ್ ಅಂಥೇಳಿ. ಅದನ್ನೇ ನಾವು ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ಅದನ್ನು ಪ್ರಿಂಟ್ ಮಾಡಿದರೆ ಎಷ್ಟು ಜನ ಅದಕ್ಕೆ ಆಕ್ಷೇಪ ಮಾಡ್ತಾರೆ. ಹಾಗೆಯೇ ಅಲ್ಲಿ ಧಾರ್ಮಿಕ ವಿಚಾರಗಳಿಗೆ ಟ್ಯಾಕ್ಸ್ಗಳಿಲ್ಲ, ಅವರು ಸಪ್ರೇಟ್. ಹಾಗಾಗಿ ಚರ್ಚ್ಗಳೆಲ್ಲ ಬೆಳೆದಿದೆ. ಅಲ್ಲಿ ಸಂಪೂರ್ಣವಾಗಿ ಧಾರ್ಮಿಕವಾದಂತಹ ವಿಚಾರವು ಮತ್ತು ರಾಜಕೀಯ ವಿಚಾರಗಳು ಬೇರೆ. ಅಲ್ಲಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಯಾವ ಧಾರ್ಮಿಕ ವ್ಯಕ್ತಿಯೂ ಕೂಡ ತಲೆ ಹಾಕಲಿಕ್ಕಿಲ್ಲ, ಮಾತಾಡಲಿಕ್ಕೂ ಇಲ್ಲ. ಹಾಗೆಯೇ ಅವರು ಇದರಲ್ಲಿ ಬರಲಿಕ್ಕಿಲ್ಲ. ನಮಗೆ ಅನುಕೂಲ ಆಯಿತು. ಫಸ್ಟಿಗೆ ಅನುಭವ ಆಯಿತು. ನಾವು ಅಮೇರಿಕಕ್ಕೆ ಹೋಗುವಾಗ ಬಿಲ್ ಕ್ಲಿಂಟನ್ ಅಧ್ಯಕ್ಷರಾಗಿದ್ದರು. ಯಾರೋ ಹೇಳಿದರು, ಇಂಡಿಯಾದಿಂದ ಭಾಳ ಪ್ರಮುಖರು ಬಂದಿದ್ದಾರೆ, ನೀವು ಮೀಟ್ ಆಗಬೇಕಂತ. ಎಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ಸಿಕ್ಕಿತು, ಮೀಟ್ ಆಗೋದು ಅಂತೇಳಿ ಆಯಿತು. ಕೊನೆಗಳಿಗೆಯಲ್ಲಿ ಅವ್ರಿಗೆ ಗೊತ್ತಾಯಿತು ಇವರು ರಿಲಿಜಿಯಸ್ ಅಂತೇಳಿ. ರಿಲಿಜಿಯಸ್ ಆದರೆ ಮೀಟ್ ಆಗೋದಿಲ್ಲ ಹೇಳಿದರು. ಯಾಕೆ ಅಂತೇಳಿ ಹೇಳಿದರೆ, ನಾವು ಯಾವುದೇ ರಿಲಿಜಿಯಸ್ ಇದರಲ್ಲಿ ನಾವು ಭಾಗಿಯಾಗೋದಿಲ್ಲ. ಗುರುತಿಸಿಕೊಳ್ಳಬಾರ್ದು, ಯಾವುದೇ ರಿಲಿಜಿಯಸ್ ವ್ಯಕ್ತಿ ಜೊತೆ ಗುರುತಿಸಿಕೊಳ್ಳಬಾರ್ದು. ಅವ್ರಿಗೆ ಚರ್ಚಿಗೆ ಬಂದರೆ, ಇವತ್ತು ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಚರ್ಚಿಗೆ ಬಂದರೆ ಸಾಮಾನ್ಯ ಜನರ ಜೊತೆಗೆ ಕೂತ್ಕೊಳ್ತಾರೆ, ಬೆಂಚಲ್ಲಿ ಬಂದು ಕೂತ್ಕೊಂಡು ಹೋಗ್ತಾರೆ. ಓಹ್, ಪ್ರೆಸಿಡೆಂಟ್ ಬಂದಿದ್ದಾರೆ ಎಂಬುದು ಅವರಿಗೆ ಬೇರೆ ಮರ್ಯಾದೆ ಮಾಡೋದು. ಹೀಗಾಗಿ ನಾವು ಅದರ ಬಗ್ಗೆ ಸ್ಪಷ್ಟತೆ ಬೇಕು. ರಾಜಕೀಯ ಕ್ಷೇತ್ರದಲ್ಲಿ ಧಾರ್ಮಿಕರು, ಗುರುಗಳು ಮಾರ್ಗದರ್ಶಕರಾಗಿ ಬರಬಹುದು ಹೊರತು ಅದರ ಮಧ್ಯದಲ್ಲಿ ಪಾಲಿಟಿಕ್ಸ್ ಮಾಡಲಿಕ್ಕೆ ಬರಬಾರದು. ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕಾರಣಿಗಳು ಬರಬಾರದು. ಹಾಗಿದ್ದರೆ ಧಾರ್ಮಿಕ ಕ್ಷೇತ್ರ ಪ್ರಬಲ ಆಗ್ತದೆ. ಅದರ ಪ್ರಭಾವದಿಂದ ರಾಜಕೀಯ ತಾವು ಈ ಎಲ್ಲ ಜಾಗಗಳನ್ನು ನೋಡ್ಕೊಂಡು ಬಂದಿರೋದ್ರಿಂದ ಈ ಎಲ್ಲ ಅಂಶಗಳನ್ನು ಸೇರಿಸಿ ನೀವು ಸರ್ಕಾರಕ್ಕೆ ಒಂದು ಮನವಿಯನ್ನು ಅಥವಾ ಒಂದು ಏನೋ ಒಂದು ಅಪೀಲನ್ನು ಏನಾದರೂ ಮಾಡಬಹುದಲ್ವಾ? ಹೀಗಿರಬೇಕು, ವ್ಯವಸ್ಥೆ ಹೀಗಿರಬೇಕು ಅಂತ ಹೇಳಿ ಅದಕ್ಕೆ ತಾವು ನೇತೃತ್ವ ತಗೊಳ್ಬೋದಲ್ವಾ? ಜಾತಿ ಬಲ ಇಲ್ಲ. ನಮಗೆ ಜಾತಿ ಬಲ ಇದ್ದರೆ ಮಾತ್ರ ಸರ್ಕಾರ ನಮ್ಮ ಬಗ್ಗೆ ಗಮನ ಕೊಡ್ತದೆ. ನಾವು ಯಾವುದೋ ಒಂದು ಮೌಲಿಕವಾದ ವಿಚಾರ ಹೇಳ್ತೇವೆ ಎಂಬುದು ಮುಖ್ಯ ಅಲ್ಲ. ನಮಗೆ ಜಾತಿ ಬಲ ಎಷ್ಟಿದೆ ಅದನ್ನು ನೋಡಿ. ನೀವು ಈಗ ಹೇಳಿದ ಕೆಲವು ವಿಚಾರಗಳು ನೀವು ಅದನ್ನು ಮುಕ್ತವಾಗಿ ಸರ್ಕಾರದ ಮುಂದೆ ಇಟ್ಟಾಗ ಸರ್ಕಾರ ಅದನ್ನು ಕೇಳ್ತದೋ, ಅದಕ್ಕೆ ಸಂವೇದನೆ ಇದೆಯೋ ಇಲ್ವೋ, ಅದು ಎರಡನೇ ಪ್ರಶ್ನೆ. ಆದರೆ ತಮ್ಮಂಥವರು
ಮತ್ತು ನಿಮ್ಮ ಹಾಗೆ ಅನೇಕ ವ್ಯಕ್ತಿಗಳು ಹೊರದೇಶಗಳಿಗೆ ಹೋಗಿ ಬಂದಿದ್ದಾರೆ. ಉದಾಹರಣೆಗೆ ರಾಮಕೃಷ್ಣ ಮಠದ ವ್ಯವಸ್ಥೆ ಇರಬಹುದು ಅಥವಾ ಬೇರೆ ಬೇರೆ ಮಠಗಳ ವ್ಯವಸ್ಥೆ ಇರ್ಬೋದು. ಅವರೆಲ್ಲ ಬೇರೆ ದೇಶಗಳಲ್ಲಿ ಅವರ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ, ನಿರಂತರವಾಗಿ ಹೋಗಿ ಬರ್ತಾ ಇದ್ದಾರೆ. ಅವರಿಗೆ ಅಲ್ಲಿಯ ವ್ಯವಸ್ಥೆ ಇಲ್ಲಿಯ ವ್ಯವಸ್ಥೆ ಇದರ ವ್ಯತ್ಯಾಸ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ನೀವೆಲ್ಲ ಒಟ್ಟು ಸೇರಿ ಈ ರೀತಿ ಇರಬೇಕು ಸರ್ಕಾರದ ಮತ್ತು ಅನೇಕ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ. ಧಾರ್ಮಿಕ ಸಂಸ್ಥೆಗಳನ್ನು ಸರ್ಕಾರದ ಒಂದು ಅಂಕುಶದಿಂದ ಹೊರಗೆ ಇಡಬೇಕು ಅಂತ. ಆದರೆ ಅದು ಅರಣ್ಯ ರೋದನ ಆಗ್ತದೆ. ಯಾಕೆಂದರೆ ಅವರಿಗೆ ಯಾರಿಗೂ ಇಷ್ಟ ಇದ್ದದ್ದಲ್ಲದು. ಅವರು ಇನ್ನಷ್ಟು ಧಾರ್ಮಿಕ ಸಂಸ್ಥೆಗಳನ್ನು ಕೈಗೆ ತಗೊಳ್ಬೇಕು ಎಂಬುದಾಗಿಯೇ ಅವರು ಪ್ರಯತ್ನ ಮಾಡ್ತಾರೆ ಹೊರತು ನಾವು ಇದನ್ನು ಅವರಿಗೆ ಇಷ್ಟವಾಗದೇ ಇದ್ದದ್ದನ್ನು ಹೇಳ್ತಾ ಹೋದರೆ ಕೇಳುವ ಸ್ಥಿತಿಯಲ್ಲಿ ಅವರಿಲ್ಲ. ಅದಕ್ಕೋಸ್ಕರ ಮೊಟ್ಟ ಮೊದಲು ಜನಗಳು ಸೇರಿ ಧಾರ್ಮಿಕ ಸಂಸ್ಥೆಗಳನ್ನು ಸರ್ಕಾರದ ಕಪಿಮುಷ್ಟಿಯಿಂದ ದೂರ ಇಡಬೇಕು. ಅವರು ಜನರೇ ಭಕ್ತರು ಸ್ವಾಮಿಗಳು ಸೇರಿ ಅದನ್ನು ನಡೆಸಿ. ಇದು ಈಗ ಇಡೀ ಹಿಂದೂ ಸಮಾಜವನ್ನೇ ನಾವು ತಗೊಂಡ್ರೂ ಕೂಡ ಈ ಅಸ್ಪೃಶ್ಯತೆ, ಅಸಮಾನತೆ ಇತ್ಯಾದಿ ಸಮಸ್ಯೆಗಳು ನಾವೇನು ಮಾತಾಡ್ತಾ ಇದ್ದೇವೆ ಕಳೆದ 50 ವರ್ಷಗಳಿಂದ 75 ವರ್ಷಗಳಿಂದ ಮಾತಾಡ್ತಾ ಇದ್ದೇವೆ. ಇವತ್ತು ಕೂಡ ಅದನ್ನೇ ಮಾತಾಡ್ತಾ ಇದ್ದೇವೆ. ತೀರಾ ಇತ್ತೀಚೆಗೆ ಒಬ್ಬರು ಮಾಜಿ ಶಾಸಕರು ನನಗೆ RSS ಕಚೇರಿಗೆ ಹೋದಾಗ ಅಲ್ಲಿ ಅಸಮಾನತೆ ಆಚರಣೆ ಮಾಡಿದರು ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. RSSನವರು ಆಮೇಲೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡಬೇಕಾಯಿತು. ಆ ರೀತಿ ಯಾವ ಒಂದು ಅಸಮಾನತೆಯ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇಲ್ಲ, ಎಲ್ಲರಿಗೂ ಮುಕ್ತವಾದ ಪ್ರವೇಶ ಇದೆ ಅನ್ನೋದನ್ನು ಅವರು ಪತ್ರಿಕಾ ಹೇಳಿಕೆ ಕೊಡಬೇಕಾಯಿತು. ಅಂದರೆ ಇವತ್ತಿಗೂ ಕೂಡ ಸುಳ್ಳು ಬಹಳ ಬೇಗ ಹರಡುತ್ತೆ, ಆದರೆ ಸತ್ಯವನ್ನು ಹೇಳಬೇಕಾದ್ರೆ ಬಹಳ ಕಷ್ಟಪಡಬೇಕು ಅನ್ನೋ ವ್ಯವಸ್ಥೆ ಇವತ್ತಿಗೂ ಕೂಡ ಇರುವಂಥದ್ದನ್ನು ನಾವು ನೋಡ್ತೇವೆ. ಈ ಎಲ್ಲ ಸಮಸ್ಯೆಗಳನ್ನು ಇಟ್ಟುಕೊಂಡು ನಾವು ಹಿಂದೂ ಸಮಾಜವನ್ನು ಹೇಗೆ ಮುಂದಕ್ಕೆ ತಗೊಂಡು ಹೋಗ್ಬೋದು? ಈಗ ತಾವು ಉಡುಪಿ ಮಠದ ಒಬ್ಬರು ಮಠಾಧೀಶರಾಗಿ ಇಡೀ ಸಮಾಜವನ್ನು ಒಂದು ರೀತಿಯಲ್ಲಿ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಏನೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ? ತಮ್ಮ ಒಂದು ಪರ್ಯಾಯ ವ್ಯವಸ್ಥೆಯ ಒಳಗಡೆ 2 ವರ್ಷಗಳ ಒಂದು ಅವಧಿ ಏನಿದೆ ಅದರಲ್ಲಿ ತಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೀರಿ? ಇದು ದೀರ್ಘಕಾಲೀನವಾದಂತಹ ಸಮಸ್ಯೆಗಳು. ಪರ್ಯಾಯದ ಒಂದು ಸೀಮಿತವಾದಂಥ ವ್ಯವಸ್ಥೆಯಲ್ಲಿ ನಾವು ಸಾಂಕೇತಿಕವಾಗಿ ಏನಾದರೂ ಮಾಡ್ಬೋದು ಹೊರತು ಇದನ್ನು ಸಂಪೂರ್ಣವಾಗಿ ಇದೇ ಒಂದು ಪ್ರಾಜೆಕ್ಟನ್ನು ಇಟ್ಕೊಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರ್ಯಾಯ ಎಂಬುದು ಮುಖ್ಯವಾಗಿ ದೇವರ ಆರಾಧನೆ ಆ ಒಂದು ದೃಷ್ಟಿಯಲ್ಲಿ ವಿಶೇಷ ಮಹತ್ವವನ್ನು ಪಡೆದಿದೆ. ನಾವು ಹೇಳತಕ್ಕಂತಹ ಈ ಸಮಸ್ಯೆಯ ಪರಿಹಾರ ಏನೆಂದರೆ ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ ಇದನ್ನು ರಾಜಕೀಯ ಕ್ಷೇತ್ರದಿಂದ ಬೇರ್ಪಡಿಸಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಮುಕ್ತತೆಯನ್ನು ಕೊಡಬೇಕು. ಅವರೇನು ಹೇಳ್ತಾರೆ ಅದನ್ನೇ ಓದಬೇಕು. ಅವರೇನು ಅವರ ನಿಯಂತ್ರಣ ಇರಬಾರದು. ಶಿಕ್ಷಣ ಕ್ಷೇತ್ರ ಮತ್ತು ಕಲಿಯುವವರಿಗೆ ಏನು ಕಲಿಯಬೇಕು ಅಂತಿದೆ ಅದನ್ನು ಕಲಿಯಲಿ. ಜಗತ್ತಿನಲ್ಲಿ ಯಾವುದಕ್ಕೆ ಡಿಮಾಂಡ್ ಇದೆಯೋ ಅದನ್ನು ಕಲಿಯಿರಿ. ಅದು ಬಿಟ್ಟು ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾದದ್ದನ್ನು ಇವರು ಕಲಿಬೇಕು, ಇದನ್ನೇ ಕಲಿಯಬೇಕು, ಅದನ್ನು ಕಲಿಯಬಾರ್ದು, ಅದನ್ನು ತಿಳ್ಕೊಳ್ಬಾರ್ದು. ಈ ರೀತಿಯಾಗಿ ಸರಕಾರಗಳೆಲ್ಲ ಹಸ್ತಕ್ಷೇಪ ಮಾಡಿದರೆ ಶಿಕ್ಷಣ ಕ್ಷೇತ್ರ ಅದು ಕಲುಷಿತವಾಗ್ತದೆ. ಆದ್ದರಿಂದ ನಾವು ಹೇಳೋದೇನೆಂದರೆ ಸರಕಾರಗಳು ಲಾ ಆ್ಯಂಡ್ ಆರ್ಡರ್ ಮಾತ್ರ ನೋಡ್ಕೊಳ್ಬೇಕು. ಅವರೇ ಎಲ್ಲವನ್ನು ತಾವೇ ಮಾಡ್ತೇವೆ ಎಂಬ ತಮಗೆ ಸಂಬಂಧ ಪಡದೇ ಇದ್ದಂಥ ವಿಚಾರದ ಬಗ್ಗೆ ಅವರು ಹಸ್ತಕ್ಷೇಪ ಮಾಡಬಾರದು. ಶಿಕ್ಷಣ ಕ್ಷೇತ್ರವಾಗಲಿ ಧಾರ್ಮಿಕ ಕ್ಷೇತ್ರವಾಗಲಿ ಸ್ವಾಯತ್ತವಾಗಿರಬೇಕು. ಆವಾಗ ಇಂಥ ಸಮಸ್ಯೆಗಳೆಲ್ಲ ಮಾಯವಾಗ್ತದೆ. ಈಗ ತಾವು ಮತ್ತೆ ಎರಡೂ ಪಶ್ಚಿಮದ ಮತ್ತು ಭಾರತೀಯ ಎರಡೂ ಮುಖಗಳನ್ನು ನೋಡಿರುವುದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತಾವೇನಾದರೂ ತೊಡಗಿಸಿಕೊಂಡ್ರೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ತಮ್ಮ ಕನಸಿದೆ? ಮೌಲಿಕ ಶಿಕ್ಷಣವನ್ನು ಕೊಡಬೇಕು ಮುಖ್ಯವಾಗಿ. ಆಮೇಲೆ ವಿದ್ಯಾರ್ಥಿಯ ಗುಣನಡತೆಯ ಬಗ್ಗೆ ಪ್ರಾಶಸ್ತ್ಯವನ್ನು ಕೊಡಬೇಕು. ಅದಕ್ಕೆ ನಾವು ಯಾವಾಗಲೂ ಹೇಳತಕ್ಕದ್ದು ಏನಂದರೆ ಈಗ ಶಿಕ್ಷಣ ಕ್ಷೇತ್ರವನ್ನು ನಾವು ಅಳೆಯುವುದು ಹೇಗೆಂದರೆ ಅವನಿಗೆ 90% ಬಂತಾ, 95% ಬಂತಾ, 99% ಬಂತಾ, ಅದೇ ಗುರಿ. ಎಷ್ಟು ಪರ್ಸೆಂಟ್ ಬಂತು ಅದರ ಮೇಲೆ ಎಲ್ಲ ಅಳೆಯುತ್ತೆ. ಆ ಸ್ಕೂಲಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಬೋವ್ 90 ಬರ್ತದೆ, ಎಬೋವ್ 80 ಬರ್ತದೆ. ಆದ್ದರಿಂದ ಮಕ್ಕಳನ್ನು ನಾವು ಆ ಸ್ಕೂಲಿಗೆ ಕಳಿಸ್ತೇವೆ. ಈ ಸ್ಕೂಲ್ನಲ್ಲಿ ಅಷ್ಟು ಬರ್ತದೆ, ಈ ಸ್ಕೂಲ್ನಲ್ಲಿ ಕಡಿಮೆ ಮಾರ್ಕ್ ಬರ್ತದೆ, ಇಲ್ಲಿ ಬೇಡ. ಹೀಗೆ ನಾವು ಮಾರ್ಕಿನ ಮೇಲೆ ಇವತ್ತು ಶಿಕ್ಷಣ ಒಂದು ಮಟ್ಟ ನಿಂತಿದೆ. ಅದಕ್ಕೆ ನಾನೇನು ಸಜೆಸ್ಟ್ ಮಾಡೋದಂದರೆ ಆಯಿತು ಅದೇ ರೀತಿ ಹೋಗೋಣ. ಆ ವಿದ್ಯಾರ್ಥಿಯ ಗುಣನಡತೆಗೂ ಒಂದು 100 ಮಾರ್ಕನ್ನು ಫಿಕ್ಸ್ ಮಾಡಿ. ಅವನು ಸಮಾಜಕ್ಕೆ ನೀಡಿದ ಸೇವೆ,
ಅವನು ಜೀವನದಲ್ಲಿ ಅನುಸರಿಸ್ತಕ್ಕಂತಹ ಮೌಲ್ಯಗಳು, ಅದಕ್ಕೆ 100 ಮಾರ್ಕ್ ಫಿಕ್ಸ್ ಮಾಡಿ. ಈಗಿನ ಹೊಸ ಶಿಕ್ಷಣ ನೀತಿಯಲ್ಲಿ ಅದಕ್ಕೆ ಅವಕಾಶ ಇದೆ. ಆ, ಕೇವಲ ವಿಷಯವಾರು ಜ್ಞಾನದ ಜೊತೆಗೆ ಅವರು ಬೇರೆ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ, ಚಟುವಟಿಕೆಗಳನ್ನು ಮಾಡ್ತಾರೆ, ಸಮಾಜಮುಖಿಯಾಗಿ ಹೇಗೆ ತೊಡಗಿಸಿಕೊಳ್ತಾರೆ, ಅದರ ಆಧಾರದಲ್ಲಿ ಅವನ ಇದರಲ್ಲಿ ಮಾರ್ಕಿನ ಲಿಸ್ಟ್ನಲ್ಲಿ ಬರಬೇಕು. ಮಾರ್ಕ್ ಕೊಡುವ ಒಂದು ಆವಾಗ 90% ಎಬೋ 90 ಬರಬೇಕು ಅಂತ ಹೇಳುವಾಗ ಅವನು ಈ ಕ್ಷೇತ್ರದಲ್ಲಿ ಏನಾದರೂ ಮಾಡಿರ್ಬೇಕು. ಇವತ್ತು ಅವನು ಕಳ್ಳನಾಗಿರ್ಬೋದು, ಹುಳ್ಳನಾಗಿರ್ಬೋದು, ಹಿಂಸೆಯನ್ನು ಕೊಟ್ಟಿರ್ಬೋದು, ಆದರೆ 95% ಅವನಿಗೆ ಬಂತು ಹೇಳಿದರೆ ಅವನಿಗೆ ಜಾಬ್. ಪ್ರತಿಭಾವಂತ ಅವನಿಗೆ ಪುರಸ್ಕಾರ. ಅವನ ಗುಣನಡತೆ ತುಂಬ ಹಾಳಿರ್ಬೋದು, ಆದರೆ ಅವನಿಗೆ ಬೌದ್ಧಿಕವಾದಂತಹ ಶ್ರೀಮಂತಿಕೆ ಮಾತ್ರ ಶ್ರೀಮಂತಿಕೆ ಅಲ್ಲ. ಅವನ ಜೀವನ ನಡತೆಗಳು ಏನಿದೆ. ಕೆಲವು ಮಕ್ಕಳು ರ್ಯಾಂಕ್ ಪಡೆದವರು ಎಂಥ ದುರಹಂಕಾರಿಗಳಾಗಿರ್ತಾರೆ, ತಂದೆ ತಾಯಿಗಳನ್ನು ತಿರಸ್ಕಾರ ಮಾಡ್ತಾರೆ, ನಾವೇ ಶ್ರೇಷ್ಠ ಅಂತ ತಿಳ್ಕೊಳ್ತಾರೆ. ಆದರೆ ಅವನು ಸಮಾಜದ ದೃಷ್ಟಿಯಲ್ಲಿ ಅವನು ಸಾಧಕ, ಅವನು ದೊಡ್ಡ ಪ್ರತಿಭಾವಂತ. ಅವನಿಗೆ ಎಲ್ಲ ಕಡೆ ಕರೆದು ಸನ್ಮಾನಗಳೆಲ್ಲ ಮಾಡಿ. ಅದು ಯಾಕೆ ಆಯಿತು ಹೇಳಿದರೆ, ಆ 90% ಅಥವಾ 99% ಉಂಟಲ್ಲ, ಅದರಲ್ಲಿ ಮೌಲಿಕವಾದಂಥ ಇದಕ್ಕೆ ಮಾರ್ಕ್ ಇನ್ಕ್ಲೂಡ್ ಆಗಲಿಲ್ಲ. ಯಾವಾಗ ಅವನ ಗುಣನಡತೆಯ ಮಾರ್ಕ್ಗಳನ್ನು ಅದರಲ್ಲಿ ಸೇರಿಸಿಬಿಟ್ಟೆವೋ ಆವಾಗ ವಿದ್ಯಾರ್ಥಿ ಅವನು ಶ್ರೇಷ್ಠ ವಿದ್ಯಾರ್ಥಿ ಆಗಬೇಕಾದರೆ ಅವನು ಗುಣವಂತನೂ ಆಗಿರಬೇಕು. ಕೇವಲ ಮಾರ್ಕ್ ಮಾತ್ರ ಪಡೆದಾಗ ಅವನು ಶ್ರೇಷ್ಠ ವಿದ್ಯಾರ್ಥಿ ಅಂತ ಅನಿಸಿಕೊಳ್ಳೋದಿಲ್ಲ. ಈ ರೀತಿಯ ಶಿಕ್ಷಣವನ್ನು ಕೊಡುವ ಪ್ರಯೋಗಗಳನ್ನು ತಾವೇನಾದರೂ ನೇತೃತ್ವ ತಗೊಳ್ತೀರಾ? ಅದರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಾ? ನಾವು ಸ್ವತಃ ಅದನ್ನು ಮಾಡುವುದು ಅಂತೇಳಿ ಹೇಳಿದರೆ ಅದು ಕಡಿಮೆ ಫಲ ನೀಡಬಹುದು. ಆದರೆ ಆ ಜಾಗೃತಿಯನ್ನು ಮಾಡೋದು ಬಹಳ ಮುಖ್ಯವಾದದ್ದು. ನಾವು ಒಂದು ಸ್ಕೂಲೋ 2 ಸ್ಕೂಲೋ 100 ಸ್ಕೂಲೋ ನಡೆಸ್ಬೋದು, ಆದರೆ ಸಮಸ್ಯೆ ಎಂಬುದು ಬೃಹದಾಕಾರವಾಗಿದೆ. ಅದಕ್ಕೆ ನಾವು ಹೇಳೋದಂದರೆ ಸರ್ಕಾರಗಳು ಇಂತಹ ಒಂದು ಮೌಲಿಕವಾದಂಥ ಹೆಜ್ಜೆಯನ್ನು ಇಡಬೇಕು. ಯಾಕೆ ಸರ್ಕಾರದ ಕೈಯಲ್ಲಿ ಇದೆ ಇವತ್ತು. ಆದ್ದರಿಂದ ಗುಣನಡತೆಗಳಿಗೆ 100 ಅಂಕ ಅಥವಾ 200 ಅಂಕ ಅದು ಪ್ರಾಶಸ್ತ್ಯ. ಇನ್ನು ಸಬ್ಜೆಕ್ಟ್ಗಳಿಗೆ ಏನು ನಾಲೆಜ್ ಇದೆ ಅದು ಸೆಕೆಂಡರಿ. ಇವತ್ತು ಗುಣನಡತೆಗೆ ಯಾವ ಪ್ರಾಶಸ್ತ್ಯನೂ ಇಲ್ಲ. ಸಬ್ಜೆಕ್ಟ್ಗಳಲ್ಲಿ ಅವನು ಏನು ಜಯಿಸಿದ ಹೇಳಿದರೆ ಅದೇ ದೊಡ್ಡದು ಅಂತೇಳಿ ತಿಳ್ಕೊಳ್ತಾರೆ. ಶ್ವೇತಕೇತುವಿನ ಉದಾಹರಣೆ ಆಗ್ತದೆ. ಎಲ್ಲವನ್ನು ಓದಿಕೊಂಡು ಬಂದ ಮೇಲೆ ತಂದೆ ಕಾಲಿಗೆ ಬೀಳಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಬಂದ ಹಾಗೆ. ಆದ್ದರಿಂದ ಇವತ್ತು ಕಾಲೇಜು ಹೋದ ತಕ್ಷಣ ತಂದೆ ತಾಯಿಗಳಿಗೆ ಯಾಕೆ ನಮಸ್ಕಾರ ಮಾಡಬೇಕು, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಇದನ್ನೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಅದರ ಪ್ರೇರಣೆ ಬಂದದ್ದು ಆ ಕಾಲೇಜಿನಲ್ಲಿ. ಮಕ್ಕಳನ್ನು ಆ ರೀತಿ ಅವರು ನೀವೇ ಶ್ರೇಷ್ಠ ಎಂಬುದಾಗಿ ಈಗೋವನ್ನು ಬೂಸ್ಟ್ ಮಾಡಿಬಿಡ್ತಾರೆ. ಆವಾಗ ಇಂಥ ಪ್ರಶ್ನೆಗಳೆಲ್ಲ ಸಹಜವಾಗಿ ಬಂದುಬಿಡ್ತದೆ. ಇನ್ನೊಬ್ಬರಿಗೆ ಯಾಕೆ ನಾನು ಇದು ಮಾಡಬೇಕು, ಸೇವೆ ಮಾಡಬೇಕು ಇತ್ಯಾದಿ ಪ್ರಶ್ನೆ. ನಾನು ಆ ಪ್ರಶ್ನೆಯನ್ನು ಯಾಕೆ ಕೇಳಿದೆ ಅಂತ ಹೇಳಿದರೆ, 2 ವರ್ಷದ ತಮ್ಮ ಪರ್ಯಾಯದ ಅವಧಿಯಲ್ಲಿ ತಾವು ಕೊಡುವ ಹೇಳಿಕೆಗಳು, ತಾವು ಹೇಳುವ ಮಾತುಗಳು ಸ್ವಲ್ಪ ದೊಡ್ಡ ಮಟ್ಟದ ಪ್ರಚಾರವನ್ನು ಪಡೆಯೋದ್ರಿಂದ ತಾವು ಈ ರೀತಿಯ ನಿರ್ದೇಶನವನ್ನು ಸರ್ಕಾರಕ್ಕೆ ಅಥವಾ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಕೊಡುವ ಕೆಲಸವನ್ನು ಮಾಡಬಹುದು ಅನ್ನುವ ಕಾರಣಕ್ಕೆ 2 ವರ್ಷಗಳ ಪರ್ಯಾಯದಲ್ಲಿ ತಮ್ಮ ಯೋಜನೆಗಳು ಏನು ಕೇಳ್ಬೋದಾ? ನಾವು ಮುಖ್ಯವಾಗಿ ಪರ್ಯಾಯ ಎಂಬುದು ಆಧ್ಯಾತ್ಮಿಕ ಧಾರ್ಮಿಕವಾದಂತಹ ದೃಷ್ಟಿಕೋನದಲ್ಲಿ ನಡೆಯತಕ್ಕಂತಹ ಈ 2 ವರ್ಷದ ಒಂದು ಕಾರ್ಯಕ್ರಮಗಳು. ಮುಖ್ಯವಾಗಿ ಭಗವದ್ಗೀತೆಯನ್ನು ಪ್ರಚಾರ ಮಾಡಬೇಕು ಅಂತ ಅದಕ್ಕೋಸ್ಕರ ಕೋಟಿ ಗೀತಾ ಲೇಖನ ಯಜ್ಞ ಪ್ರಾರಂಭ ಮಾಡಿದ್ದೇವೆ. ನಮ್ಮ ದೃಷ್ಟಿಯಲ್ಲಿ ಆಂತರಿಕವಾದಂತಹ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು. ವ್ಯಕ್ತಿಯ ಆಂತರಿಕ ವ್ಯಕ್ತಿತ್ವದಿಂದಲೇ ಉಳಿದದ್ದೆಲ್ಲ ಪ್ರಭಾವಿತವಾಗೋದು. ಆದ್ದರಿಂದ ಭಾಷೆಯ ಸಾಧನೆ ಎಷ್ಟು ಮಾಡಿರಬಹುದಾದರೂ ಕೂಡ ಆಂತರಿಕವಾದಂತಹ ಒಂದು ಸಾಧನೆ ಇಲ್ಲ ಅಂತ ಹೇಳಿದರೆ ಬೆಸ್ಟ್ ಆಗ್ತದೆ. ನಾವು ಕೆಲವು ಕಡೆ ನೋಡಿ ದೊಡ್ಡ ದೊಡ್ಡ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ, ಆದರೆ ಜೈಲಿಗೆ ಹೋಗ್ತಾರೆ. ಯಾಕೆ ಅಂತೇಳಿ ಹೇಳಿದರೆ ಅವರ ಪರ್ಸನಲ್ ಲೈಫ್ಗಳು ಅಥವಾ ಅವರ ಗುಣನಡತೆಗಳು ದೊಡ್ಡ ದೊಡ್ಡ ಪ್ರೈಸ್ ತಗೊಂಡವರು ಜೈಲಿನಲ್ಲಿ ಇರ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಪ್ರೈಸ್ ಎಲ್ಲ ತಗೊಂಡದ್ದು ಅವರ ಭಾಷೆಯ ಸಾಧನೆಗೆ, ಅವರು ಆಂತರಿಕವಾಗಿ ಏನೂ ಬೆಳೆಯಲಿಲ್ಲ. ಹಾಗಾಗಿ ಇವತ್ತು ಮುಖ್ಯವಾಗಿ ಬೇಕಾದದ್ದು ವ್ಯಕ್ತಿಯ ಆಂತರಿಕ ವ್ಯಕ್ತಿತ್ವದ ನಿರ್ಮಾಣ. ಅದಕ್ಕೆ ಭಗವದ್ಗೀತೆಯಂತಹ ಗ್ರಂಥಗಳ ಒಂದು ಬೋಧನೆ ಬೇಕು. ಮಹಾಭಾರತ, ರಾಮಾಯಣ, ಭಗವದ್ಗೀತೆ. ನಾವು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ. ನಾವೇ ಒಂದು ಸ್ವತಃ ಸ್ಕೂಲು ಇದೆಲ್ಲ ನಡೆಸಬಹುದು, ಆದರೆ ನಾವು ಮತ್ತೆ ಪುನಃ ಸೀಮಿತವಾದಂತಹ ಇದಕ್ಕೆ ಅದಕ್ಕಿಂತ ಎಲ್ಲೆಲ್ಲಿ ಸ್ಕೂಲ್ಗಳಿದೆ ಅಲ್ಲಿಗೆ ಹೋಗಿ ಬೋಧನೆ ಮಾಡಿ
ಅವರಿಗೆ ಮಾರ್ಗದರ್ಶನ ಕೊಟ್ಟು ಅಲ್ಲಿ ತಯಾರು ಮಾಡಿದರೆ ಅದರಿಂದ ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಅದಕ್ಕೋಸ್ಕರ ನಾವು ಗೀತಾ ಪ್ರಚಾರವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಅದರ ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಒಂದು ಕೋಟಿ ಗೀತಾ ಲೇಖನ ಯಜ್ಞದ ಮುಖಾಂತರ ಎಲ್ಲರ ಗಮನವನ್ನು ಭಗವದ್ಗೀತೆಯ ಕಡೆಗೆ ಮತ್ತು ನಿಮ್ಮ ಪರ್ಯಾಯದ ಅವಧಿಯಲ್ಲಿ ದಿನಕ್ಕೆ ಒಂದು ಶ್ಲೋಕವನ್ನು ಅದರ ಅರ್ಥವನ್ನು ಬರಿತಾ ಹೋದರೂ ಕೂಡ 2 ವರ್ಷದ ಪರ್ಯಾಯದ ಅವಧಿ ಮುಗಿಯುವಷ್ಟರಲ್ಲಿ ಇಡೀ ಭಗವದ್ಗೀತೆಯನ್ನು ಬರೀಬಹುದು. ಆದ್ದರಿಂದ ನನ್ನ ದೃಷ್ಟಿಕೋನ ಹೇಳಿದರೆ ಭೌತಿಕ ಸಮೃದ್ಧಿ ಎಂಬುದು ಮುಖ್ಯ ಅಲ್ಲ, ಆಧ್ಯಾತ್ಮಿಕ ಸಮೃದ್ಧಿಯೇ ಮುಖ್ಯ. ನನಗೊಂದು ಬಹಳ ಒಂದು ರೋಚಕವಾದಂಥ ಒಂದು ಸನ್ನಿವೇಶ ಬಂತು. ಒಂದು ಕಾಲೇಜಲ್ಲಿ ನಾನು ಗೀತೆಯ ಬಗ್ಗೆ ಹೇಳುವಾಗ ರಾಮಾಯಣದ ಬಗ್ಗೆ ಕಥೆ ಹೇಳ್ತಾ ಇದ್ದೆ, ಸುಂದರಕಾಂಡದ ಕಥೆಯನ್ನು ಹೇಳ್ತಾ ಇರುವಾಗ ಹನುಮಂತ ಲಂಕೆಗೆ ಹೋಗಿ ಸೀತೆಯನ್ನು ಹುಡುಕಿ ಆಮೇಲೆ ರಾಮನಿಗೆ ಬಂದು ಇದೆಲ್ಲ ವರ್ಣನೆಗಳು ಬರುತ್ತದೆ, ಏನೇನು ಮಾಡಿದ. ಒಬ್ಬ ಹುಡುಗ ಎದ್ದು ಕೇಳ್ತ, ಅವನು ಕೇಳಿದ, ಸ್ವಾಮಿಗಳೇ ಇಷ್ಟೆಲ್ಲ ವರ್ಣನೆ ಮಾಡಿದ್ರಿ, ಹನುಮಂತನನ್ನೆಲ್ಲ ಹೊಗಳಿದ್ರಿ, ಸೀತೆಯನ್ನು ಅವನು ಹುಡುಕಿ ಕೊಟ್ಟ ಅಂತ ಹೇಳಿ. ನನ್ನ ಪ್ರಶ್ನೆ ಅಂತ ಹೇಳಿದರೆ, ನೀವೆಲ್ಲ ಸೀತೆ ದೇವರು, ರಾಮ ದೇವರು ಹೇಳ್ತೀರಿ, ಹನುಮಂತ ಎಲ್ಲ ದೇವರ ಅವತಾರ ಅಂತೆಲ್ಲ ಹೇಳ್ತೀರಿ, ಇಷ್ಟೆಲ್ಲ ಇದ್ದವರಿಗೆ ಒಂದು ಐಫೋನ್ ಇಟ್ಕೊಂಡು ಬರ್ತಿತ್ತಲ್ಲ, ಸೀತೆ ಒಂದು ಲೊಕೇಶನ್ ಕಳಿಸಿಕೊಟ್ಟಿದ್ರೆ ಜಿ ಪಿ ಎಸ್ ತೋರಿಸ್ಬೋದಾಗಿತ್ತು ಅಂತ. ಈ ರಾಮಾಯಣನೇ ಬೇಕಾಗಿಲ್ಲ, ಇದೆಲ್ಲ ಹಾರೋದು, ಯುದ್ಧ ಮಾಡೋದು, ಆಮೇಲೆ ಹುಡುಕುವುದು, ಇದೆಲ್ಲ ಯಾಕೆ ಬೇಕು? ನೀವು ದೇವರು ಅಂತ ಹೇಳುವವರಿಗೆ ಇಷ್ಟೊಂದು ನಾವು ಸಾಮಾನ್ಯ ಮನುಷ್ಯರು ಕೂಲಿಗಳು ಕೂಡ ಇವತ್ತು ಐಫೋನು ಅಥವಾ ಸ್ಮಾರ್ಟ್ಫೋನ್ ಇಟ್ಟುಕೊಂಡು ತಿರುಗಾಡ್ತಾರೆ. ದೇವರಾದವರಿಗೆ ಒಂದು ಅದನ್ನು ಮಾಡಬೇಕು ಅಂತ ಯಾಕೆ ತೋರಲಿಲ್ಲ? ದೇವರಾಗಿ ಅಷ್ಟೆಲ್ಲ ಕಷ್ಟಪಡಬೇಕಾಯ್ತು ಯಾಕೆ ಪಟ್ಬಿಟ್ರು ಅಂತ ಅವನ ಪ್ರಶ್ನೆ. ನನಗೆ ಆವಾಗ ಅನ್ನಿಸ್ತು, ನಾನು ಹೇಳಿದೆ ಅಂದರೆ, ಯಾಕೆ ದೇವರಿಗೆ ಸಾಮರ್ಥ್ಯ ಇಲ್ಲ ಹೇಳಲಿಕ್ಕಾಗಲ್ಲ, ಅವರು ದೇವರು ಹೇಳಿದ್ಮೇಲೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿ, ದೇವರು ಯಾಕೆ ಐಫೋನು ಅಥವಾ ಈ ಫೋನನ್ನು ಇಂಟ್ರೊಡ್ಯೂಸ್ ಮಾಡಲಿಲ್ಲ ಅಂತ ಹೇಳಿದರೆ, ತಾನು ಬಳಸಿದರೆ ಇಡೀ ಜಗತ್ತು ಅದನ್ನು ಬಳಸ್ತದೆ, ಜಗತ್ತು ಹಾಳಾಗ್ತದೆ, ನನ್ನಿಂದಾಗಿ ಜಗತ್ತು ಹಾಳಾಗಬಾರ್ದು, ಅದಕ್ಕೆ ಅದನ್ನು ಇಂಟ್ರೊಡ್ಯೂಸೇ ಮಾಡಲಿಲ್ಲ. ಇವತ್ತು ನಾವು ಅದನ್ನು ನೋಡ್ತಾ ಇದ್ದೇವೆ, ಚಿಕ್ಕ ಚಿಕ್ಕ ಮಕ್ಕಳು ಫೋನನ್ನೆಲ್ಲ ಬಳಸಿ ಹೇಗೆ ಹಾಳಾಗ್ತಾ ಇದ್ದಾರೆ ಅಂತೇಳಿ. ಅದಕ್ಕೋಸ್ಕರ ಅದು ಉಂಟು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಅದನ್ನು ಎಕ್ಸ್ಪೋಸ್ ಮಾಡಲೇ ಇಲ್ಲ. ಅದಕ್ಕೋಸ್ಕರ ದೇವರು ಹಾಗೆ ಮಾಡಿದ ಅಂತ ಹೇಳಿದೆ. ಹೀಗೆ ನಾವು ಭೌತಿಕವಾದ ಸಮೃದ್ಧಿ ಜಾಸ್ತಿ ಆದಷ್ಟು ಅಶಾಂತಿಗಳು, ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಹಿಂದಿನವರ ಸಂದೇಶ ಏನು ಹೇಳಿದರೆ, ಜಗತ್ತಿನ ಈ ಜೀವನದಲ್ಲಿ ಭೌತಿಕ ವಿಚಾರಗಳ ಬಗ್ಗೆ ಲಿಮಿಟೆಡ್ ಎಷ್ಟು ಬೇಕೋ ಅಷ್ಟೇ, ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಅಪರಿಮಿತವಾದ ಸಾಧನೆ ಮಾಡಬೇಕು. ನಾವು ಇವತ್ತು ಏನಾಗಿದೆ, ಧಾರ್ಮಿಕ ಆಧ್ಯಾತ್ಮಿಕ ಬಗ್ಗೆ ಲಿಮಿಟೆಡ್, ಏನೋ ಸ್ವಲ್ಪ, ಭೌತಿಕ ವಿಚಾರಗಳೇ ಬಹಳ ಪ್ರಧಾನವಾದಂತಹ ಜೀವನದ. ಮತ್ತು ಅದು ಕೂಡ ಅಧ್ಯಾತ್ಮ ಅನ್ನೋದು ಕೇವಲ ಸ್ವಾಮೀಜಿಗಳಿಗೆ, ಮಠದ ಶಿಷ್ಯರಿಗೆ ಮತ್ತು ವಯಸ್ಸಾದವರಿಗೆ, ಇವರಿಗೆ ಮಾತ್ರ ಅಂತಾಗಿದೆ. ಆ ರೀತಿ ಮೆಂಟಾಲಿಟಿಯನ್ನು ಬೆಳೆಸ್ತಾ ಇದ್ದೇವೆ. ಆದ್ದರಿಂದಲೇ ಹೇಳ್ಬೋದು, ನಮಗೆ ಈ ಕಲಿಯುಗ ಬಂತು ಎಂಬುದು ಹೇಗೆ ಗೊತ್ತಾಯಿತು, ಹೇಗೆ ವ್ಯತ್ಯಾಸ ಏನಾಯಿತು ಅಂದರೆ, ಇಡೀ ಜಗತ್ತಿನ ಒಂದು ಆಗುಹೋಗುಗಳನ್ನು ಗಮನಿಸ್ತಾ ಬಂದರೆ 5,000 ವರ್ಷ 10,000 ವರ್ಷಗಳ ಇತಿಹಾಸವನ್ನು ತಗೊಂಡ್ರು ಇಷ್ಟು ಡೆವಲಪ್ಮೆಂಟ್ ಆಗಲಿಲ್ಲ. ಒಂದು 200 ವರ್ಷದಲ್ಲೇ ಡೆವಲಪ್ ಆಗಿದೆ. 200 ವರ್ಷದಲ್ಲಿ ವಿಮಾನಗಳು ಬಂತು, ಟ್ರೈನ್ಗಳು ಬಂತು, ವೇಗ ಪಡೆದುಕೊಂಡಿದೆ ಎಲ್ಲವೂ. ಟೇಪ್ ರೆಕಾರ್ಡರ್ ಬಂತು, ಆಮೇಲೆ ಟಿ ವಿ ಬಂತು, ಮೊಬೈಲ್ಗಳೆಲ್ಲ ಬಂತು. ಇದೆಲ್ಲ ಆದ ಒಂದು ಡೆವಲಪ್ಮೆಂಟು 200 ವರ್ಷದಲ್ಲೇ. ಇದರಿಂದ ಏನು ಗೊತ್ತಾಗ್ತದೆ ಅಂದರೆ, ಜಗತ್ತು ಭೌತಿಕ ಪ್ರಧಾನವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗಂತ 10,000 ವರ್ಷದವರೆಗೆ ಇದು ಯಾಕೆ ಕಂಡು ಹಿಡಿಯೋಕ್ಕಾಗಲಿಲ್ಲ? 1,000 ವರ್ಷದ ಹಿಂದೆ ಯಾಕೆ ಬಸ್ಸು ಬರಲಿಲ್ಲ, ಯಾಕೆ ಇದು ಎಲ್ಲ ಬರಲಿಲ್ಲ? ಬರೀ 200 ವರ್ಷದಲ್ಲಿ ಇದು ಕಲಿಕಾಲದ ಪ್ರಭಾವ. ಏನೆಂದರೆ, ಜನಗಳ ದೃಷ್ಟಿಕೋನ ಭೌತಿಕ ಸಮೃದ್ಧಿಯ ಬಗ್ಗೆನೇ ಹೋಗ್ತಾ ಇದೆ, ಆಧ್ಯಾತ್ಮಿಕ ಬಗ್ಗೆ ಇಲ್ಲ. ಭೌತಿಕ ಸಮೃದ್ಧಿ ಏನಿದ್ರೂ ಕೂಡ ತಾತ್ಕಾಲಿಕ. ನಾವು ಹೋಗುವಾಗ ಅದನ್ನು ಹಿಡ್ಕೊಂಡು ಹೋಗೋದಿಲ್ಲ. ಎಂಥ ಕಾರ್ ಇರಲಿ, ಎಂಥ ಇದೆಲ್ಲ ಇರಲಿ, ಹೋಗುವಾಗ ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ. ಉಪಯೋಗಕ್ಕೆ ಬರೋದು ನಮ್ಮ ಆಧ್ಯಾತ್ಮಿಕ ಸಾಧನೆ ಮಾತ್ರ. ಈ ದೃಷ್ಟಿಕೋನವನ್ನು ಹಿಂದಿನವರು ಇಟ್ಟುಕೊಂಡಿದ್ರು. ಇವತ್ತಿನವರಿಗೆ ಆ ದೃಷ್ಟಿಕೋನವೇ ಇಲ್ಲ. ಹಾಗಾಗಿ ಈ ವ್ಯತ್ಯಾಸ ಕಾಣ್ತಾ ಇದ್ದೇವೆ. ಆದ್ದರಿಂದ ಜೀವನಕ್ಕೆ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಕೊಟ್ಟರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಸ್ವಾಮೀಜಿ, ಇದರ ಜೊತೆಗೆ ಈಗ ಅಧ್ಯಾತ್ಮದ ಶಿಕ್ಷಣವನ್ನು ಕೊಡಬೇಕು, ಸರಿ, ನಾವು ಒಪ್ಪಿಕೊಳ್ಬೇಕು. ಆದರೆ ಅದರ ಜೊತೆಗೆ
ನಮ್ಮಲ್ಲಿ ಇವತ್ತಿರುವ ಸಮಸ್ಯೆಗಳು, ಈಗ ಉದಾಹರಣೆಗೆ ಕಮ್ಯುನಿಸಮ್ ಯಾವ ರೀತಿಯಲ್ಲಿ ಜನರ ದಿಕ್ಕು ತಪ್ಪಿಸ್ತಾ ಇದೆ, ಓಕಿಸಮ್ ಅಂತ, ನೀವು ಅಮೆರಿಕಕ್ಕೆ ಹೋಗಿ ಬಂದವರು, ನಿಮಗೆ ಓಕಿಸಮ್ ಬಗ್ಗೆ ಕೂಡ ಗೊತ್ತಿರ್ಬೋದು. ಅಲ್ಲಿ ಬಹಳ ವಿಕೃತ ರೀತಿಯಲ್ಲಿ ಅದು ಬೆಳೀತಾ ಇದೆ. ಈ ಅಧ್ಯಾತ್ಮದ ಜ್ಞಾನದ ಜೊತೆಗೆ ಈ ಎಲ್ಲ ವಿಕೃತಿಗಳ ಒಂದು ಪರಿಚಯ ಕೂಡ ನಮ್ಮವರಿಗೆ ಆಗಬೇಕಲ್ವಾ? ಸೊ ಈ ವಿಚಾರದಲ್ಲಿ, ಈ ನಿಟ್ಟಿನಲ್ಲಿ ನಮ್ಮ ಸ್ವಾಮೀಜಿಗಳಿರಬಹುದು, ಮಠಾಧೀಶರುಗಳಿರ್ಬೋದು, ಅಥವಾ ಮಠಗಳಲ್ಲಿ ಓದ್ತಾ ಇರುವಂಥ, ವ್ಯಾಸಂಗ ಮಾಡ್ತಾ ಇರುವಂಥ ಹುಡುಗರಿರ್ಬೋದು, ಮತ್ತು ಒಟ್ಟು ಸಮಾಜ, ಇವರೆಲ್ಲರನ್ನೂ ಎಚ್ಚರಗೊಳಿಸುವುದು ಹೇಗೆ? ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಅಂದರೆ, ನಮ್ಮಲ್ಲಿ ಬಹಳಷ್ಟು ಮಠಾಧೀಶರುಗಳು ಅಥವಾ ಸ್ವಾಮೀಜಿಗಳು ಧಾರ್ಮಿಕ ಗ್ರಂಥಗಳ ಅಧ್ಯಯನ ಮಾಡ್ತಾರೆ, ಆಮೇಲೆ ಅಧ್ಯಾತ್ಮದ ಬಗ್ಗೆ ಚಿಂತನೆ ಮಾಡ್ತಾರೆ, ಎಲ್ಲವೂ ಇದೆ. ಆದರೆ ಹೊರಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಮಂದಿಗೆ ಅದರ ಒಂದು ಅರಿವು ಇರೋದಿಲ್ಲ. ಅವರಿಗೆ ಅದರ ಬಗ್ಗೆ ಗೊತ್ತಾದಾಗ, ಉದಾಹರಣೆಗೆ ಒಬ್ಬ ಕಮ್ಯುನಿಸ್ಟ್ ಅಥವಾ ಒಬ್ಬ ಓಕಿಸ್ಟ್ ಯಾವ ರೀತಿಯಲ್ಲಿ ಸಮಾಜವನ್ನು ದಿಕ್ಕು ತಪ್ಪಿಸ್ತಾನೆ ಅನ್ನೋದು ಗೊತ್ತಾದಾಗ ಅವರು ಇನ್ನಷ್ಟು ಎಫೆಕ್ಟಿವ್ ಆಗಿ ಸಮಾಜವನ್ನು ಮುನ್ನಡೆಸೋ ಕೆಲಸ ಮಾಡಬಹುದಲ್ವಾ? ಅಲ್ಲ, ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಆದರೆ ಪೂರಕವಾದ ವಾತಾವರಣ ಇಲ್ಲ. ಅದಕ್ಕೆ ನಾವು ಹೇಳೋದಂದರೆ ಯಥಾ ರಾಜ ತಥಾ ಪ್ರಜಾ ಅಂತ. ಮಹಾಭಾರತದ ಭಾಳ ಸುಂದರವಾದ ಸನ್ನಿವೇಶವಿರ್ತದೆ. ಕಾಲೋವಾ ಕಾರಣಂ ರಾಜ್ಞ ರಾಜಾವಾ ಕಾಲ ಕಾರಣಂ ಇತಿತೇ ಸಂಶಯೋ ಮಾಭೂತ್ ರಾಜಾ ಕಾಲಸ್ಯ ಕಾರಣಂ. ಎಲ್ಲ ಜಗತ್ತಿನಲ್ಲಿ ನಡೆಯುವುದು ಏನೆಂದರೆ, ಸರ್ಕಾರ ಅಥವಾ ರಾಜರುಗಳು ಅವರು ಏನು ನಿರ್ಧಾರ ಮಾಡ್ತಾರೆ ಅದು ಬರ್ತದೆ. ಅವರು ತಪ್ಪು ನಿರ್ಧಾರ ಮಾಡಿದರೆ ಅದು ತಪ್ಪು ಆಗ್ತದೆ. ಆದ್ದರಿಂದ ರಾಜಸತ್ತೆ ಏನಿದೆ, ರಾಜಸತ್ತೆಯೇ ಇದನ್ನೆಲ್ಲ ಸರಿ ಮಾಡಬೇಕು. ಅದಕ್ಕೆ ಮಠಾಧಿಪತಿಗಳು ಸಹಕಾರ ಮಾಡಬೇಕು. ರಾಜಸತ್ತೆ ಇದನ್ನು ಕೈಗೆ ತಗೊಳ್ಳಿಲ್ಲ ಅಂದರೆ ನಾವೆಲ್ಲ ಸೀಮಿತ ಅವಧಿ ಇದರಲ್ಲಿ ಮಾಡಬಹುದು. ಯಾಕೆಂದರೆ ಜನಗಳು ಈ ಲೌಕಿಕ ಇದಕ್ಕೆ ಸ್ಪಂದಿಸುವಷ್ಟು ಇದಕ್ಕೆ ಸ್ಪಂದಿಸುವುದಿಲ್ಲ. ಆ ಲೌಕಿಕ ಶಕ್ತಿಯಿಂದಲೇ ಇದು ಬಂದಾಗ ಕೆಲಸ ಆಗ್ತದೆ. ಅಂದರೆ ಈಗ ಈ ಶಕ್ತಿಗಳು, ನಾನೇನು ಹೇಳಿದೆ, ಅವರು ರಾಜಸತ್ತೆಯನ್ನು ಕೂಡ ಬದಲಾಯಿಸುವ ಮಟ್ಟಕ್ಕೆ ಅವರ ಪ್ರಭಾವ ಇದೆ. ಈಗ ಅಮೆರಿಕದಲ್ಲಿ ಒಂದು ಸರ್ಕಾರವನ್ನು ಉರುಳಿಸಿ ಇವರು ತಮಗೆ ಬೇಕಾದ ಸರ್ಕಾರವನ್ನು ತಂದು ಕೂರಿಸುವ ಮಟ್ಟಕ್ಕೆ ಪ್ರಭಾವವನ್ನು ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಅಂತಹ ಒಂದು ದುಷ್ಟ ವ್ಯವಸ್ಥೆಯನ್ನು ಎದುರುಗೊಳ್ಳುವುದು ಹೇಗೆ? ನಮ್ಮ ಅಧ್ಯಾತ್ಮದಲ್ಲಿ ಅದಕ್ಕೆ ದಾರಿ ಇದೆಯಾ? ಧಾರ್ಮಿಕ ಸಂಸ್ಥೆಗಳನ್ನು ಸ್ವಾಯತ್ತಗೊಳಿಸಿದರೆ ಆವಾಗ ಇದು ಸಾಧ್ಯ ಆಗ್ತದೆ. ಈಗ ಧಾರ್ಮಿಕ ಸಂಸ್ಥೆಗಳು ರಾಜಸತ್ತೆಯ ಕೈಯ ಒಳಗೆ ಇದೆ, ಅಲ್ಲಿಂದ ಬೆಳೆಸಬೇಕು. ಶಿಕ್ಷಣ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು ಈ ರಾಜಕೀಯ ಮೇಲಾಟಗಳಕ್ಕಿಂತ ಹೊರಗಿರಬೇಕು. ಅದನ್ನು ರಾಜಕೀಯ ವ್ಯಕ್ತಿಗಳು ಕಲುಷಿತಗೊಳಿಸಬಾರದು ಅಥವಾ ಅವರು ನಿಯಂತ್ರಿಸಬಾರದು. ಯಾವಾಗ ಅವರ ನಿಯಂತ್ರಣಕ್ಕೆ ಬಂತೋ ಮತ್ತೆ ಪುನಃ ರಾಜಕೀಯ ಅಂದರೆ ಇವತ್ತು ಸ್ವಾರ್ಥ ಸಾಧನೆ ಅಂತೇಳಿ ಆಗಿದೆ. ಸ್ವಾರ್ಥ ಸಾಧನೆ ಹೇಗೆ ಮಾಡೋದು ಅಂತ ಸ್ವಾರ್ಥ ಸಾಧನೆ ಮಾಡುವ ಒಂದು ಕ್ಷೇತ್ರದ ಕೈಯಲ್ಲಿ ಆಧ್ಯಾತ್ಮಿಕ ಶೈಕ್ಷಣಿಕ ಸಂಸ್ಥೆಗಳು ಬಂತು ಹೇಳಿದರೆ ಅಲ್ಲಿಯೂ ಅದೇ ಆಗ್ತದೆ. ಈ ಸರ್ಕಾರದ ನಿಯಂತ್ರಣದಿಂದ ಧಾರ್ಮಿಕ ಸಂಸ್ಥೆಗಳು ಹೊರಗೆ ಬರಬೇಕು ಅನ್ನೋದು ಎಲ್ಲರ ಅಪೇಕ್ಷೆ ಇದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರವೇ ಮುಂದೆ ನಿಂತು ನಮ್ಮ ದೇಶದ ಅನೇಕ ಧಾರ್ಮಿಕ ಸಂಸ್ಥೆಗಳ ಪುನರುತ್ಥಾನ ಅಥವಾ ಪುನರುಜ್ಜೀವನ ಮಾಡ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈಗ ಉದಾಹರಣೆಗೆ ಅಯೋಧ್ಯೆ ಇರ್ಬೋದು, ಕಾಶಿ ಇರ್ಬೋದು, ಚಾರ್ಧಾಮ್ 4 ಧಾಮಗಳು, ಚತುರ್ಥ ಧಾಮಗಳ ಒಂದು ಇದಿರ್ಬೋದು, ಕೇದಾರ ಮತ್ತು ಬದರಿಯ ವ್ಯವಸ್ಥೆ ಇರ್ಬೋದು, ಶಾರದಾ ಪೀಠ ಇರ್ಬೋದು, ಈ ಎಲ್ಲ ಧಾರ್ಮಿಕ ಸಂಸ್ಥೆಗಳ ಪುನರುಜ್ಜೀವನವನ್ನು ಒಂದು ಸರ್ಕಾರ ಮುಂದೆ ನಿಂತು ಇವತ್ತು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಈ ಒಂದು ನಿಟ್ಟಿನಲ್ಲಿ ರಾಮ ಮಂದಿರದ ವಿಚಾರವನ್ನು ನಾವು ಮಾತಾಡೋದಾದರೆ, ನಿಮ್ಮ ಪ್ರತಿ ಸಲದ ಪರ್ಯಾಯದ ಸಂದರ್ಭದಲ್ಲೂ ಕೂಡ ರಾಮ ಮಂದಿರಕ್ಕೆ ಸಂಬಂಧಪಟ್ಟ ಒಂದಲ್ಲ ಒಂದು ಕೆಲಸಗಳು ನಡೀತಾ ಇರೋದನ್ನು ನಾವು ನೋಡ್ತೇವೆ. ನಿಮ್ಮ ಹಿಂದಿನ ಪರ್ಯಾಯದಲ್ಲಿ ಕೂಡ ರಾಮ ಮಂದಿರದ ಅದು ನಡೀಬೇಕು, ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದರ ಪ್ರಾರಂಭ ಬಿಂದು ಮಸೀದಿ ಬಾಬರ್ ಮಸೀದಿ ನಿರ್ನಾಮ ಆದ ನಮ್ಮ ಪರ್ಯಾಯ. ಹೌದು, ಈಗ ಈಗಿನ ಪರ್ಯಾಯದಲ್ಲಿ ಅದು ಮತ್ತೆ ನಿರ್ಮಾಣ ಆಗುತ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. 18ಕ್ಕೆ ನೀವು ಸರ್ವಜ್ಞ ಪೀಠವನ್ನು ಏರಿದ ಮೇಲೆ 22ನೇ ತಾರೀಕು ಅದರ ಉದ್ಘಾಟನೆ ನಡೀತಾ ಇದೆ. ಹೇಗೆ ಇದನ್ನು ನೋಡ್ತೀರಿ, ಈ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಪುನರುತ್ಥಾನ? ಆದರೆ ಇದು ವ್ಯಕ್ತಿಗಳ ಪ್ರಭಾವದಿಂದ ಆಗ್ತಾ ಇದೆ ಹೊರತು ವ್ಯವಸ್ಥೆಯ ಪ್ರಭಾವದಿಂದ ಅಲ್ಲ. ನಾನು ಹೇಳೋದಂದರೆ ವ್ಯವಸ್ಥೆಯ ಪ್ರಭಾವದಿಂದ ಆಗಬೇಕು ಅಂತ. ಈಗ ಮೋದಿಯವರು ಬಂದಿದ್ದಾರೆ, ಅವರ ಒಂದು ನಿಲುವಿನ ಇದರ ಪ್ರಕಾರ ಇದೆಷ್ಟೆಲ್ಲ ಆಗ್ತದೆ. ಆದರೆ ಗೌರ್ಮೆಂಟಿನ ಒಂದು ವ್ಯವಸ್ಥೆಯಲ್ಲಿ ಈ ರೀತಿಗೆ ಅವಕಾಶ ಕಡಿಮೆ. ಆದರೆ ನಾನು ಹೇಳೋದಂದರೆ ವ್ಯವಸ್ಥೆಯ ದೃಷ್ಟಿಯಲ್ಲಿ ಇದಾಗಬೇಕು ಅಂತ. ಈಗ
ಕಾನೂನು ಇನ್ನೂ ಬರಲಿಲ್ಲ. ಯಾಕೆಂದರೆ ಈ ಧಾರ್ಮಿಕ ಸಂಸ್ಥೆಗಳೆಲ್ಲ ಸರ್ಕಾರದ ಅನುಮತಿಯನ್ನು ಪಡೆದೇ ಮುಂದೆ ಹೋಗಬೇಕು ಪ್ರತಿಯೊಂದಕ್ಕೂ ಕೂಡ ಅಂತ ಹೇಳಿ ಆ ಕಾನೂನನ್ನು ಚೇಂಜ್ ಮಾಡಲಿಲ್ಲ. ಅದೆಲ್ಲ ಹಾಗೆ ಉಂಟು. ಅಥವಾ ಬೇರೆ ಬೇರೆ ಎಲ್ಲ ಮತದವರಿಗೂ ಒಂದೇ ರೀತಿಯ ಕಾನೂನು ಅದು ಇನ್ನೂ ಬರಲಿಲ್ಲ. ಸಮಾನ ನಾಗರಿಕ ಸಂಹಿತೆ ಬರಲಿಲ್ಲ. ಅದು ಬರಬೇಕು. ಯಾವುದೇ ವಿಚಾರಗಳಲ್ಲಿ, ಈವನ್ ರಾಜಕೀಯ ವಿಚಾರಗಳಲ್ಲಿ ಈ ಜಾತಿ ವಿಚಾರಗಳನ್ನು ಅಥವಾ ಈ ಧಾರ್ಮಿಕ ವಿಚಾರಗಳನ್ನು, ಮತೀಯ ವಿಚಾರಗಳನ್ನು ಕೆಣಕತಕ್ಕಂತಹ, ದುರುಪಯೋಗಪಡಿಸ್ತಕ್ಕಂಥ ಅದು ಶಿಕ್ಷಾರ್ಹ ಅಪರಾಧ ಆಗಬೇಕು. ಆವಾಗ ಎಲ್ಲ ಸರಿ. ಈಗ ಎಲ್ಲರೂ ಹೇಳೋದು ಜಾತ್ಯತೀತ, ಮಾಡೋದೆಲ್ಲ ಜಾತಿಯ ವಿಚಾರದಲ್ಲೇ ಎಲ್ಲವೂ ನಡೀತಾ ಎಲ್ಲ ಒಂದೊಂದು ಇದು ಕೂಡ ಜಾತಿಯ ಹೆಸರಿಗೆ ಜಾತ್ಯತೀತ ರಾಷ್ಟ್ರ ಅಂತ ನಾವು ಹೇಳ್ಕೊಳ್ತೇವೆ. ಹೌದು, ಅದು ನಿಲ್ಲಬೇಕು. ನಿಜವಾಗಿಯೂ ಕೂಡ ಜಾತ್ಯತೀತ ಆಗಬೇಕು. ರಾಜಕೀಯ ಕ್ಷೇತ್ರದಲ್ಲೇ ಜಾತಿ ವಿಚಾರಗಳು ಬರಬಾರ್ದು. ಆದರೆ ರಾಜಕೀಯ ಕ್ಷೇತ್ರ ಅಂದರೆ ಸಂಪೂರ್ಣ ಜಾತಿಮಯ. ಅದು ಇವತ್ತು ಈ ಒಂದು ವಿಪರ್ಯಾಸವನ್ನು ಇದು ಮಾಡಿ ಜಾತಿ ವಿಚಾರಗಳಲ್ಲಿ ಆಗಲಿ, ಧಾರ್ಮಿಕ ವಿಚಾರಗಳಲ್ಲಿ ಆಗಲಿ, ಶೈಕ್ಷಣಿಕ ವಿಚಾರಗಳಲ್ಲಾಗಲಿ ಸರಕಾರ ಹಸ್ತಕ್ಷೇಪ ಮಾಡುವಾಗ ಅದು ಸಪೋರ್ಟ್ ಮಾಡಲಿ. ಆದರೆ ನೀತಿ ನಿರೂಪಣೆ ಸರಕಾರದ ಮೇಲೆ ಇರಬಾರ್ದು. ನೀತಿ ನಿರೂಪಣೆ ಜನರಿಗೆ ಕೊಡಬೇಕು. ಸರಕಾರ ಅದರ ಯೋಗಕ್ಷೇಮವನ್ನು ಮಾತ್ರ ನೋಡಿದರೆ ಸಾಕು ಹೊರತು ನೀತಿ ನಿರೂಪಣೆಗೆ ಕೈ ಹಾಕಬಾರ್ದು. ನಾಳೆ ದಿವಸ ದೇವರಿಗೆ ಇಷ್ಟೇ ಆರತಿ ಮಾಡಬೇಕು, ಇದೇ ಸ್ತೋತ್ರವನ್ನು ಹೇಳಬೇಕು, ಆ ಸ್ತೋತ್ರವನ್ನು ಹೇಳಬಾರ್ದು. ಅದನ್ನು ಅಸೆಂಬ್ಲಿಯಲ್ಲಿ ಓಟಿಗೆ ಹಾಕಿ ಈ ಸ್ತೋತ್ರ ಹೇಳಬೇಕೋ ಬೇಡೋ ಕೈ ಎತ್ತಿ ಈ ರೀತಿ ಇಷ್ಟು ಆರತಿ ಬೇಕೋ ಬೇಡ, ಇಷ್ಟೇ ಎಣ್ಣೆ ಹಾಕಬೇಕು, ಇದೆಲ್ಲ ಅವರು ನಿರ್ಧಾರ ಮಾಡೋದಲ್ಲ. ಏಕಾದಶಿ ಉಪವಾಸ ಮಾಡಬೇಕು ಮಾಡಬಾರ್ದು, ಇದೆಲ್ಲ ಅವರ ನಿರ್ಧಾರಕ್ಕೆ ಬಿಡಬಾರ್ದು. ಅವರು ಸಪೋರ್ಟ್ ಮಾಡಲಿ ಅಷ್ಟೇ ಹೊರತು ನಾನು ಹೇಳಿದೆ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಗಳ ನೀತಿ ನಿರೂಪಣೆಯನ್ನು ಸರ್ಕಾರ ಮಾಡಬಾರ್ದು. ಸ್ವಾಮೀಜಿ, ನೀವು ಹೇಳಿದ್ರಿ ಧಾರ್ಮಿಕ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರ ಎರಡೂ ಬೇರೆ ಬೇರೆ ಆಗಿರಬೇಕು ಅಂತ. ಆದರೆ ನಮ್ಮದೊಂದು ಅಪೇಕ್ಷೆ ಇದೆ, ಸ್ವಾರ್ಥ ಅಂತಲೂ ಹೇಳ್ಬೋದು. ಏನಂದರೆ, ಇವತ್ತಿನ ಕೇಂದ್ರ ಸರ್ಕಾರವನ್ನು ಮುನ್ನಡೆಸ್ತಾ ಇರುವಂಥ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಉಡುಪಿ ಕ್ಷೇತ್ರಕ್ಕೆ ಇದುವರೆಗೆ ಬಂದಿಲ್ಲ ಅವರ ಕಾಲಾವಧಿಯಲ್ಲಿ. ಅಲ್ಲ, ಈಗ ಪ್ರಧಾನಿಯಾದ ಮೇಲೆ ಅದನ್ನು ಮತ್ತೆ ತಮ್ಮ ಪರ್ಯಾಯದ ಅವಧಿಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಬಹುದಾ? ಯಾಕೆಂದ್ರೆ ನಿಮ್ಮ ಹಿಂದಿನ ಪರ್ಯಾಯಗಳ ಇತಿಹಾಸವನ್ನು ನಾವು ತೆಗೆದುಕೊಂಡ್ರೆ ನೇಪಾಳದ ರಾಜರನ್ನು ಕೂಡ ನೀವು ಕರೆಸಿದವರು. ಹಾಗಾಗಿ ಅಂತಹ ಏನಾದರೂ ಕನಸುಗಳು ಅದು ನಮಗೆ ಅಪೇಕ್ಷೆ ಇದೆ, ಅವರು ಬರಬೇಕು ಅಂತ ಹೇಳಿ. ಕೃಷ್ಣನ ಅನುಗ್ರಹ, ಪ್ರಾಣದೇವರ ಅನುಗ್ರಹದಿಂದ ಅದಾಗ್ತದೆ ಅಂತ ನಮಗೆ ಅನಿಸ್ತಾ ಇದೆ. ಸ್ವಾಮೀಜಿ, ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ನಾನು ಕೇಳುವುದಾದರೆ, ತಮ್ಮ ಈ ಸುದೀರ್ಘವಾದ ಸನ್ಯಾಸ ಜೀವನದಲ್ಲಿ ತಮಗೆ ತುಂಬ ನೋವು ಕೊಟ್ಟ ಕ್ಷಣಗಳು, ತುಂಬ ಸಂತೋಷವನ್ನು ಕೊಟ್ಟ ಕ್ಷಣಗಳು, ನಾನು ಏಕಾಕಿಯಾದೆ ಅಂತ ಏನಾದರೂ ತಮಗೆ ಅನಿಸಿದ ಕ್ಷಣಗಳು, ತಾನು ಇಡೀ ಜಗತ್ತು ತನ್ನ ಜೊತೆ ಇದೆ ಅಂತ ಅನಿಸಿದ ಹೆಮ್ಮೆ ಪಟ್ಟಂಥ ಕ್ಷಣಗಳು ಇತ್ಯಾದಿ ನಿಮ್ಮ ನೆನಪಿನಲ್ಲಿರುವಂತಹ ಅನುಭವಗಳ ಬಗ್ಗೆ ತಾವು ಹೇಳಬಹುದಾ? ನಾವು ವೈಯಕ್ತಿಕವಾದ ವಿಚಾರವನ್ನು ಸಾರ್ವಜನಿಕವಾಗಿ ಹೇಳುವುದಿಲ್ಲ, ಆದರೂ ನೀವು ಕೇಳಿದ್ದಕ್ಕೆ ನಾವು ಹೇಳ್ತಾ ಇದ್ದೇವೆ. ಅಲ್ಲ, ತಾವು ಸ್ವಾಮೀಜಿಗಳು ಹೇಳುವುದಿಲ್ಲ ಅನ್ನುವ ಕಾರಣಕ್ಕೆ ನಮಗೆ ಕುತೂಹಲ. ಆದರೂ ನಮಗೆ ತುಂಬ ಸಂತೋಷದ ವಿಚಾರ ಏನು ಹೇಳಿದರೆ, ನಾವು ಬ್ರಹ್ಮಲೋಕದಿಂದ ಹೊರಗೆ ಇದ್ದೇವಲ್ವ ಅಂತ ಹೇಳಿ. ಒಂದು ವೇಳೆ ಬ್ರಹ್ಮಲೋಕದ ಒಳಗೆ ಸಿಕ್ಕಾಕೊಂಡ್ರೆ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಜೀವನದ ಒಂದು ನಿಜವಾದ ತತ್ವಗಳು ಏನಿದೆ, ಅಂಶಗಳೇನಿದೆ, ಅದರಲ್ಲೇ ನಮ್ಮ ಜೀವನ ನಡೀತಾ ಇದೆ. ಯಾಕೆಂದರೆ ಏಕಾಕಿ ಅಂತೇಳಿ ಹೇಳಿದರೆ ಎಲ್ಲರೂ ಏಕಾಕಿಗಳೇ, ಯಾರೂ ಕೂಡ ಇನ್ನೊಬ್ಬರ ಜೊತೆಗೆ ಇಲ್ಲವೇ ಇಲ್ಲ, ಅದು ಭ್ರಮೆ ಮಾತ್ರ. ಹಾಗಾಗಿ ಎಲ್ಲರೂ ಏಕಾಕಿಗಳಾದ್ದರಿಂದ ಅದು ಸತ್ಯ ನಿಜವಾದ. ಆ ಸತ್ಯದ ಜೊತೆಗೆ ನಾವಿದ್ದೇವೆ, ಯಾರಿಗೆ ಯಾರೂ ಇಲ್ಲ. ಇದು ಜೀವನದ ಒಂದು ನಿಜವಾದಂತಹ ತತ್ವ. ಹಾಗಾಗಿ ನಾವು ನಮಗೆಲ್ಲ ಇಂಥವರಿದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತೇಳಿ ಒಂದು ಭ್ರಮೆಗೆ ಸಿಲುಕಿ ಕೊನೆಗೆ ಇವರು ಯಾರೂ ಇಲ್ಲ ಅಂತ ಹೇಳಿ ಆಘಾತಕ್ಕೆ ಒಳಗಾಗೋದಕ್ಕಿಂತ ಮೊದಲಿನಿಂದಲೇ ನಮಗೆ ಯಾರೂ ಇಲ್ಲ ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಅದರಷ್ಟು ಸಂತೋಷ ಬೇರೆ ಯಾವುದಿಲ್ಲ. ನಮಗೆ ಸನ್ಯಾಸದ ಸಂತೋಷ ಏನು ಹೇಳಿದರೆ, ವಾಸ್ತವ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ನಮಗೆ ಮುಖ್ಯವಾಗಿ ಭಗವದ್ಗೀತೆಯ ಒಂದು ವಿಶೇಷ ಪ್ರಭಾವ ಇದ್ದದರಿಂದ ಆ ಭಗವದ್ಗೀತೆಯನ್ನು ಎಂಜಾಯ್ ಮಾಡ್ತಾಯಿದ್ದೆ. ಕೃಷ್ಣ ಏನೇನು ಹೇಳಿದ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದರೆ
ಅದು ಎಷ್ಟು ಪರಿಣಾಮಕಾರಿ ಎಂಬುದನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಕ್ಕೆ ತಂದುಕೊಟ್ಟಿದ್ದೇವೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಾವು ನಿರಂತರ ಸಂಚಾರ ಮಾಡ್ತಾ ಇರ್ತೇವೆ. ದಿವಸಕ್ಕೆ ಒಂದು 3 ಗಂಟೆ 4 ಗಂಟೆ ಮಲಗಿದರೆ ಜಾಸ್ತಿ. ಇಷ್ಟೆಲ್ಲ ಮಾಡುವಾಗಲೂ ವಿಪರೀತ ಆಯಾಸ ಆಗ್ತದೆ. ಆದರೂ ನಾವು ಅದನ್ನು ಪರಿಗಣನೆ ಮಾಡೋದಿಲ್ಲ. ಯಾಕೆ ಅಂತೇಳಿ ಹೇಳಿದರೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಮಗೆ ಆಯಾಸ ಯಾವಾಗ ಆಗ್ತದೆ ಹೇಳಿದರೆ, ಫಲ ಓರಿಯೆಂಟೆಡ್ ಆಗಿ ನಾವು ಇದು ಮಾಡಿದರೆ ಆವಾಗ ಜಿಗುಪ್ಸೆಗಳು ಇದೆಲ್ಲ ಬರ್ತದೆ. ನಮಗೆ ಫಲದ ನಿರೀಕ್ಷೆಯೇ ಇಲ್ಲ. ನಮ್ಮ ಕರ್ತವ್ಯವನ್ನು ನಾವು ಮಾಡೋದಷ್ಟೇ. ಅದು ಆ ಕರ್ತವ್ಯವನ್ನೇ ಎಂಜಾಯ್ ಮಾಡ್ತಾ ಇದ್ದರೆ ನಮಗೆ ಆಯಾಸ ಆಗೋದಿಲ್ಲ. ನಮ್ಮ ಉದ್ದೇಶ ಇಂಥ ಒಂದು ಗುರಿ ತಲುಪಬೇಕು ಅಂತಲ್ಲ, ನಾವು ಮಾಡುವ ಕೆಲಸವನ್ನು ಚೆನ್ನಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಫಲ ಅದು ದೇವರಿಗೆ ಸೇರಿದ್ದು. ಅದು ಬಂದರೂ ಸಂತೋಷ, ಬಾರದೇ ಇದ್ದರೂ ಸಂತೋಷ. ಕೃಷ್ಣ ಹೇಳಿದಂತಹ ಭಾಳ ದೊಡ್ಡ ಸಂದೇಶ ಏನು ಹೇಳಿದರೆ, ಅಥೋವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾವ ಭಕ್ಷಸೆ ಮಹಿಂ ಅಂತ ಹೇಳಿ. ನಮಗೆ ಸತ್ರು ಸಂತೋಷ, ಬದುಕಿದ್ರೂ ಸಂತೋಷ. ಈ ನಿಲುವಿನಲ್ಲಿ ವಿನ್ ವಿನ್ ಈ ತತ್ವ ವಿನ್ ವಿನ್ ಹಾಗೆ ಯಾವುದಾದ್ರೂ ಸಂತೋಷ, ಏನಾದರೂ ಸಂತೋಷವೇ. ಆ ರೀತಿ ತತ್ವವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಆವಾಗ ಯಾವುದೇ ನಿರಾಶೆಗೆ ಇದಕ್ಕೆ ಯಾವುದು ಇದಿಲ್ಲ. ಹೀಗೆ ಯೋಧನ ಹಾಗೆ, ಯೋಧನಿಗೆ ಅವನ ಸೈನ್ಯಕ್ಕೆ ಸೇರುವಾಗಲೇ ಗೊತ್ತಿರ್ತದೆ, ನಾನು ಸೇರೋದು ಸಾಯೋದಕ್ಕೋಸ್ಕರನೇ ಸೇರೋದಂತ. ಯುದ್ಧ ಸೈನಿಕ ಅಂತೇಳಿ ಹೇಳಿದರೆ ಅವನು ಯಾವುದಕ್ಕೆ ಬರೋದು? ಯುದ್ಧ ಮಾಡಲಿಕ್ಕೆ, ಕಾದಾಡುವಾಗ ಒಬ್ಬ ಸತ್ತೇ ಸಾಯುವ ಸಂದರ್ಭ ಜಾಸ್ತಿ ಇದೆ. ಆದರೂ ಅವನು ಯಾವಾಗಲೂ ಕೂಡ ಬಹಳ ಹುಮ್ಮಸ್ಸಿನಲ್ಲಿ ಹೇಗಿರ್ತಾನೆ. ಅವನಿಗೆ ಸಾಯೋದು ಮುಖ್ಯ ಅಲ್ಲ, ಬದುಕೋದು ಮುಖ್ಯ ಅಲ್ಲ. ನಾನು ನನ್ನ ಮಾತೃಭೂಮಿಗೆ ನಾನು ಸೇವೆಯನ್ನು ಸಲ್ಲಿಸಬೇಕು, ನನ್ನ ದೇಶಕ್ಕೆ ನಾನು ಸೇವೆಯನ್ನು ಸಲ್ಲಿಸಬೇಕು, ಅದರಲ್ಲಿ ಅವನಿಗೆ ಎಂಜಾಯ್ಮೆಂಟು. ಆದ್ದರಿಂದ ಒಬ್ಬ ಯೋಧನು ತನ್ನ ಜೀವನವನ್ನು ನಡೆಸ್ತಾನೆ. ಕೃಷ್ಣ ಹೇಳಿದ್ದು ಅಷ್ಟೇ, ನೀವು ಏನು ಮಾಡ್ತೀರೋ ಅದರ ಬಗ್ಗೆ ನೀವು ಎಂಜಾಯ್ಮೆಂಟ್ ಸಂತೋಷ ಪಡೀರಿ, ಏನು ಸಿಗ್ತದೆ ಅದರ ಬಗ್ಗೆ ಅಲ್ಲ. ಇಂತಹ ಒಂದು ಉಪದೇಶಗಳು ನಮಗೆ ತುಂಬ ಪ್ರಭಾವ ಬೀರಿದೆ. ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಎಷ್ಟು ಕೆಲಸ ಮಾಡಲಿಕ್ಕೂ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದರೆ ಆಯಾಸ ಆಗೋದು. ಯಾಕಂತ ಹೇಳಿದರೆ ನಮಗೆ ಹೀಗೇ ಆಗಬೇಕು, ಹಾಗೇ ಆಗಬೇಕು ಅಂತ. ಮತ್ತೊಂದು ಏನು ಹೇಳಿದರೆ, ನನಗೆ ಕಷ್ಟ ಬರಬಾರದು, ಬೇರೆಯವರಿಗೆ ಬರಲಿ ಅಂಥೇಳಿ, ಬರುವುದಾದರೆ ಬರಲಿ, ನನಗೆ ಬರಬಾರದು ಅಂತ. ನಾವು ಏನು ಕಷ್ಟ ಬಂದರೂ ಕೂಡ ಈ ಜಗತ್ತಿನಲ್ಲಿ ಎಲ್ರಿಗೂ ಕಷ್ಟ ಇದೆ, ನನಗೂ ಕಷ್ಟ ಇದೆ. ಅದಕ್ಕೋಸ್ಕರ ನಾನು ಯಾಕೆ ಚಿಂತೆ ಮಾಡಬೇಕು? ಯಾವ ತೊಂದರೆಗಳು ಬಂದರೂ ಕೂಡ ನನಗೊಬ್ಬನಿಗೆ ಮಾತ್ರ ಅಲ್ಲ, ಎಲ್ರಿಗೂ ಇದೆ. ಆದ್ದರಿಂದ ಜಗತ್ತಿನ ನಿಯಮವೇ ಪ್ರತಿಯೊಬ್ಬರೂ ಕಷ್ಟಪಡಬೇಕು ಅಂತೇಳಿದೆ. ಪ್ರತಿಯೊಬ್ಬರಿಗೂ ಕೂಡ ಅವರು ದುಡಿಬೇಕು ಅಂತೇಳಿದೆ. ನಾನು ಅದರಲ್ಲಿ ನನ್ನನ್ನು ನಾನು ಸ್ಪೆಷಲ್ ಅಂತ ತಿಳ್ಕೊಂಡ್ರೇ ಸಮಸ್ಯೆ. ನನ್ನನ್ನು ನಾನು ಸ್ಪೆಷಲ್ ಅಲ್ಲ, ದೇವರ ದೃಷ್ಟಿಯಲ್ಲಿ ನಾನೇನು ಸ್ಪೆಷಲ್ ಅಲ್ಲ, ಎಲ್ರಿಗಿದ್ದದ್ದು ನನಗೆ. ಆವಾಗ ಯಾವುದೇ ಒಂದು ಕಷ್ಟಕ್ಕೆ ಅವಕಾಶ ಇಲ್ಲ. ಹೀಗೆ ಜೀವನದಲ್ಲಿ ಕಷ್ಟ ಸುಖಗಳು ಎಲ್ಲ ಅವರವರ ದೃಷ್ಟಿಕೋನ. ಆ ದೃಷ್ಟಿಕೋನವನ್ನು ಸರಿಯಾಗಿ ಇಟ್ಟುಕೊಂಡರೆ ಕಷ್ಟವೂ ಸುಖವಾಗ್ತದೆ, ಸುಖವೂ ಕಷ್ಟವಾಗ್ತದೆ. ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನಮ್ಮ ಜೀವನ ಅದು ಬಹಳ ಸುಂದರವಾಗಿ ಇರ್ತದೆ. ನಾವು ಮುಖ್ಯವಾಗಿ ನಾವು ಯಾವಾಗಲೂ ಕೂಡ ಕ್ರಿಟಿಕಲ್ ಇನ್ಸೈಡರ್ ಅಂತ ಹೇಳ್ತಾರೆ, ಆ ತರಹ ಅಂತರ್ಮುಖಿಯಾಗಿ ನಾವು ಚಿಂತನೆ ಮಾಡಿದಾಗ, ಅದರಿಂದ ಒಳ್ಳೆಯ ಅನುಭವಗಳು ಬಂದಾಗ ಯಾವಾಗಲೂ ಸಂತೋಷದಲ್ಲೇ ಇರಬಹುದು. ತಾವು ವಿದ್ಯಾಮಾನ್ಯ ತೀರ್ಥರ ಜೊತೆ ಒಡನಾಡಿದವರು, ವಿಶ್ವೇಶ ತೀರ್ಥರ ಜೊತೆ ಒಡನಾಡಿದವರು, ಹಾಗೆಯೇ ಬನ್ನಂಜಿ ಗೋವಿಂದಾಚಾರ್ಯರ ಜೊತೆ ಕೂಡ ಅನೇಕ ವರ್ಷಗಳ ಕಾಲ ಇದ್ದವರು. ಅಂದರೆ ತುಂಬ ಹತ್ತಿರದ ಒಡನಾಟ ಇತ್ತು ತಮಗೆ. ಮತ್ತು ಅನೇಕ ಬೇರೆ ಬೇರೆ ವ್ಯಕ್ತಿಗಳ ಸಂಪರ್ಕಕ್ಕೆ ಬಂದವರು. ಈ ವ್ಯಕ್ತಿಗಳ ವಿಶೇಷ ತಾವು ಕಂಡ ಹಾಗೆ ಏನಾದರೂ ಇತ್ತ? ತಮಗೆ ಅವರ ಕಡೆಯಿಂದ ನನ್ನ ವ್ಯಕ್ತಿತ್ವಕ್ಕೆ ಇವರಿಂದ ಇದು ಸೇರ್ಪಡೆ ಆಯಿತು ಅಂತ ಹೇಳುವಂಥದ್ದು ಏನಾದರೂ ಅನುಭವಕ್ಕೆ ಬಂದಿದೆಯಾ? ಅವರ ಮತ್ತು ನಿಮ್ಮ ಬಾಂಧವ್ಯ ಯಾವ ರೀತಿ? ಈ ಮೂರು ವ್ಯಕ್ತಿಗಳಿಂದಲೂ ಕೂಡ ನಾವು ವಿಶೇಷವಾದಂತಹ ಒಂದು ಸ್ಫೂರ್ತಿಯನ್ನು ನಾವು ಪಡೆದಿದ್ದೇವೆ. ಮುಖ್ಯವಾಗಿ ವಿದ್ಯಾಮಾನ್ಯರು, ಅವರು ಪೂರ್ಣ ಆಧ್ಯಾತ್ಮಿಕ ಜೀವನದಲ್ಲಿ ಇದ್ದುಕೊಂಡು ಲೋಕದ ಜೀವನದ ಬಗ್ಗೆ ಆಸಕ್ತಿ ಇಲ್ಲದೆ ಒಂದು ಆರ್ಷ ಪರಂಪರೆ, ಪ್ರಾಚೀನ ತಪಸ್ವಿಗಳ ಪರಂಪರೆ, ಇದನ್ನು ಪ್ರತಿನಿಧಿಸಿದವರು. ಅದು ನಮಗೆ ತುಂಬ ಪ್ರಭಾವವನ್ನು ಕೂಡ ಬೀರಿದೆ. ನನ್ನ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಅವರೇ. ನಾವು ಆಕಸ್ಮಿಕವಾಗಿ ಒಮ್ಮೆ ಸ್ವಾಮಿಗಳಾಗಿಬಿಟ್ಟೆ ಒಂದು ವಾರದೊಳಗೆ. ಆಮೇಲೆ
ಸ್ವಾಮಿಗಳಾದಮೇಲೆ ನನ್ನ ಕ್ಲಾಸ್ಮೇಟ್ಗಳೆಲ್ಲ ಬಂದು ನಾನು ತಮಾಷೆ ಮಾಡಲಿಕ್ಕೆ ಶುರು ಮಾಡಿದರು. ಹೋಗಿ ಸ್ವಾಮಿಗಳಾಗಿದ್ದೀರಿ, SSLC ಇಲ್ಲ, ಏನೂ ಇಲ್ಲ, ಒಂದು SSLC ಆದರೂ ಮಾಡ್ಬೋದಿತ್ತಲ್ಲ ಅಂತ. ನನ್ನ ಒಬ್ಬ ಕ್ಲಾಸ್ಮೇಟ್ ಬಂದು ಬಿಟ್ಟು ಬಾ, ನಾನು ಅಂಗಿ ಚಡ್ಡಿ ತಂದು ಕೊಡ್ತೇನೆ, ಇದೆಲ್ಲ ಬಿಟ್ಟು ಬಾ, ಅದು SSLC ಮಾಡು, ಇದು ಮಾಡು ಅಂತ ಹೇಳ್ದ. ಅವನ ಒಂದು ಪ್ರಭಾವಕ್ಕೆ ನಮಗೆ ಹಾಗೆ ಅನ್ನಿಸ್ತು, ಯಾವುದೋ ಒಂದು ತಪ್ಪಿನಿಂದ ಸ್ವಾಮಿಗಳಾಗಿ ಬಿಟ್ಟೆ, ಇನ್ನು SSLC ಇಲ್ಲ, ಏನೂ ಇಲ್ಲ, ಮಾಡಿದೆ ಅಂತ ಹೇಳಿ ಅನ್ನಿಸ್ತು. ಆದರೆ ನಾನೇನು ಮಾಡಿದೆ, ನೇರ ಹೋಗಿ ವಿದ್ಯಾಮಾನರ ಹತ್ರ ಹೇಳಿಬಿಟ್ಟೆ, ಈ ತರಹ ನನ್ನ ಕ್ಲಾಸ್ಮೇಟ್ ಬಂದು ಹೇಳ್ತಾ ಇದ್ದಾನೆ, SSLC ಇಲ್ಲ, ಏನೂ ಇಲ್ಲ, ನಾನು ತಪ್ಪು ಮಾಡಿದೆ, ಏನು ಮಾಡೋದು ಅಂತ. ಆವಾಗ ಅವರು ನನಗೆ ನೀಡಿದ ಉಪದೇಶ ಇವತ್ತಿಗೂ ಕೂಡ ನನಗೆ ಜಾಗೃತವಾಗಿದೆ. ಆವಾಗ ಅವರು ನನ್ನನ್ನು ಏನು ಬದಲಿಸಿದರು, ಇಲ್ಲ, ದೇವರು ನಿಮಗೆ ಇದೇ ಒಳ್ಳೆಯದು ಅಂತ ಮಾಡಿಕೊಟ್ಟಿದ್ದಾರೆ, ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳಿ, ದೇವರ ಅಪೇಕ್ಷೆ ಏನಿದೆಯೋ ಆ ರೀತಿ ನೀವು ಹೋಗಿ, ಅದು ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ನನ್ನ ಒಂದು ಗೊಂದಲವನ್ನು ಅವರು ಪರಿಹರಿಸಿದರು. ಅವತ್ತಿನಿಂದ ನನಗೆ ಆ ಗೊಂದಲವೇ ಬರಲಿಲ್ಲ. ಮೊದಲು ಚಿಕ್ಕ ಬಾಲ್ಯದಲ್ಲಿ ಬಂದಂತಹ ಗೊಂದಲ, ನಾನು ತಪ್ಪು ಮಾಡಿದೆನೋ, ಯಾಕೆ ಇದಕ್ಕೆ ಬಂದೆ ಎಂಬಂತಹ ಒಂದು ನನ್ನ ಕ್ಲಾಸ್ಮೇಟ್ಗಳೆಲ್ಲ ಬಂದು ನನ್ನ ತಲೆ ತಿಂದಾಗ ನನಗೆ ಒಮ್ಮೆ ಹಾಗೆ ಅನ್ನಿಸಿದ ಹೋಯಿತು. ಅವರ ಹತ್ರ ಹೋಗಿ ಅವರು ಕ್ಲಾಸ್ಮೇಟ್ಗಳು ಏನು ಹೇಳಿದರು, ರಾತ್ರೋರಾತ್ರಿ ಓಡಿ ಬಾ, ನಾವೆಲ್ಲ ಅಂಗಿ ಚಡ್ಡಿ ತಂದು ಕೊಡ್ತೇವೆ, ಇದು ಬೇಡ ನಿನಗೆ, ನೀನು ಒಳ್ಳೆಯ ಅದರಲ್ಲಿ ಹೇಳಿದರು. ನನಗೆ ಶಾಲೆಯಲ್ಲಿ ನಾನು ಫಸ್ಟ್ ಇದ್ದವನು ಯಾಕೆ ಸ್ವಾಮಿಗಳಾಗಬೇಕು, ನೀವು ಇದರಲ್ಲೇ ಮುಂದುವರಬೇಕು ಅಂತ ಹೇಳಿದರು. ಅದಕ್ಕೆ ಆವಾಗ ನನಗೆ ವಿದ್ಯಾಮಾನ್ಯರು ಉಪದೇಶ ಮಾಡಿ ನನ್ನ ಗೊಂದಲವನ್ನು ಪರಿಹಾರ ಮಾಡಿದರು. ಹಾಗಾಗಿ ಅವರಿಂದ ನಾನು ಈ ದೃಷ್ಟಿಯಲ್ಲಿ, ಅವರು ನನಗೆ ಪಾಠ ಹೇಳಿ ಎಲ್ಲ ಜ್ಞಾನೋಪದೇಶ ಮಾಡಿದ್ದು ಅದು ಒಂದಾದರೆ, ಅದಕ್ಕಿಂತಲೂ ಹೆಚ್ಚು ನನ್ನಲ್ಲಿ ಪರಿವರ್ತನೆಯನ್ನು ಅವರು ಮಾಡಿದ್ದು ನನಗೆ ಬಹಳ ಮುಖ್ಯವಾದದ್ದು. ಹಾಗಾಗಿ ನಾನು ಯಾವಾಗಲೂ ಕೂಡ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ವಿಶ್ವೇಶತೀರ್ಥರು ಅವರು ಎರಡರಲ್ಲಿಯೂ ಇದ್ದಾರೆ. ಅವರು ಆಧ್ಯಾತ್ಮಿಕದಲ್ಲಿಯೂ ಇದ್ದಾರೆ, ಲೌಕಿಕ ವಿಚಾರಗಳಲ್ಲಿ ಹೇಗೆ ಎಲ್ಲ ನಾವು ಮುಂದುವರಿಯಬೇಕು, ಹೇಗಿರಬೇಕು ಎಂಬಂತಹ ಒಂದು ಅಂಶವನ್ನು ನಾನು ಅವರಿಂದ ಕಲಿತುಕೊಂಡೆ. ಅದೇ ರೀತಿ ಬನ್ನಂಜಿಯವರು, ಅವರು ಸತ್ಯ ನಿಷ್ಠೆಯ ಹೊರತು ಯಾವುದು ಸತ್ಯವೋ ಯಾವುದು ನಿಜವೋ ಅದನ್ನು ಅವರು ಎಂದೂ ಕಾಂಪ್ರಮೈಸ್ ಮಾಡಿಕೊಳ್ತಾ ಇರಲಿಲ್ಲ. ಅವರು ನಿಜವಾದ ಜಿಜ್ಞಾಸು, ಸತ್ಯ ಏನು ಅಂತೇಳಿ ಹುಡುಕಿ ಅವರು ಜ್ಞಾನವನ್ನು ಸಂಪಾದನೆ ಮಾಡಿದ ಹೊರತು ಬೇರೆ ಯಾವುದೇ ಒಂದು ಉದ್ದೇಶದಿಂದ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದ್ದಲ್ಲ. ಅವರು ಸ್ವಯಂ ವಿಮರ್ಶಕ, ಅಂದರೆ ಸಂಶೋಧನೆ ಮಾಡುವವರು. ಆದ್ದರಿಂದ ಜೀವನದಲ್ಲಿ ಯಾವುದೇ ಒಂದು ಆಗ್ರಹಗಳಿಗೆ, ದುರಾಗ್ರಹಗಳಿಗೆ ಒಳಗಾಗದೆ ಕೇವಲ ಯಾವುದು ಸತ್ಯವೋ ಅದನ್ನು ಸರಿ ಅಂತೇಳಿ ಹೇಳತಕ್ಕಂಥ ಛಾತಿ ಅದು ಅವರಲ್ಲಿತ್ತು. ಅದು ನನಗೆ ತುಂಬ ಖುಷಿಯಾಯಿತು. ಇವತ್ತು ಎಷ್ಟೋ ಜನರಿಗೆ ಒಳಗಿನೊಂದು ಹೊರಗೊಂದು, ಅವರು ಮಾಡೋದು ತಪ್ಪು ಅಂತ ಗೊತ್ತಿದೆ, ಆದರೆ ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ರೆಡಿ ಇಲ್ಲ. ಈಗ ಎಷ್ಟು ಗಣಿತದ ಬಗ್ಗೆ ನನಗೆ ತುಂಬ ಚಿಂತೆಯಾಗೋದೇನೆಂದರೆ, ಗಣಿತ ತಪ್ಪು ಅಂತ ಒಪ್ತಾರೆ, ಆದರೆ ಅದು ಬಿಡಲಿಕ್ಕೆ ರೆಡಿ ಇಲ್ಲ. 2 + 3 ಅದು 6 ಅಂತೇಳಿ ಹೇಳ್ತಾರೆ. ಅದು ತಪ್ಪು ಅಂತ ಅವ್ರಿಗೆ ಗೊತ್ತು, ಅದು ನಮ್ಮ ಮನೆತನದಲ್ಲಿ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ, ಆದರೆ ನಾವು ಅದನ್ನು ಬಿಡುವುದಿಲ್ಲ. ಇಂತಹ ಒಂದು ವೈರುಧ್ಯ ಎಲ್ಲ ಬನ್ನಂಜಿಯವರ ಹತ್ರ ನಡೆಯುತ್ತೆ. ಬನ್ನಂಜಿಯವರು ವ್ಯಕ್ತಿಯನ್ನು ಇಟ್ಟುಕೊಂಡು ಯಾವುದೇ ಚಿಂತನೆಯನ್ನು ಮಾಡಲಿಲ್ಲ, ಅವರು ಸತ್ಯದ ಹಿಂದೆ ಹೋದರು. ಅದು ನನಗೆ ತುಂಬ ಖುಷಿ ಕೊಟ್ಟದ್ದು. ಆದ್ದರಿಂದ ನನಗೆ ಯಾವಾಗ ನನ್ನ ಆತ್ಮಸಾಕ್ಷಿಗೆ ಇದೇ ಸರಿ ಅಂತೇಳಿ ಅನ್ನಿಸ್ತದೆ, ನಾನು ಎಂದೂ ಅದನ್ನು ಬಿಡುವುದಿಲ್ಲ. ನನಗೆ ಆತ್ಮಸಾಕ್ಷಿಯ ಜೊತೆಗೆ ಕಾಂಪ್ರಮೈಸ್ ಮಾಡಲಿಕ್ಕೆ ರೆಡಿ ಇಲ್ಲ. ಅದನ್ನು ಕೆಲವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಆದ್ದರಿಂದ ನನ್ನ ಉದ್ದೇಶ ಏನೆಂದರೆ, ಯಾವುದನ್ನೇ ಆಗಲಿ ನಾವು ಮನಃಪೂರ್ವಕವಾಗಿ ಅದನ್ನು ಒಪ್ಪಬೇಕು. ನಾನು ಒಮ್ಮೆ ಮಹತ್ವ ಸಮ್ಮೇಳನದಲ್ಲಿ ಒಂದು ಮಾತನ್ನು ಹೇಳಿದೆ, ರಕ್ತದಿಂದ ಮಾಧ್ವರಲ್ಲ, ಅನುರಕ್ತರಾಗಿ ಮಾಧ್ವರಾಗಬೇಕು ಅಂತ. ಎಷ್ಟೋ ಜನ ಅದನ್ನು ತಪ್ಪು ತಿಳ್ಕೊಂಡು ನನ್ನ ಗುರುಗಳ ಹತ್ರ ಕಂಪ್ಲೇಂಟ್ ಮಾಡಿದರು. ಪುತ್ತಿಗೆ ಸ್ವಾಮಿಗಳು ಅವರು ಏನೋ ಒಂದು ಎಡಪಂಥೀಯರ ತರಹ ಮಾತಾಡ್ತಾ ಇದ್ದಾರೆ, ರಕ್ತದಿಂದ ಮಾಧ್ವರಲ್ಲ, ಅನುರಕ್ತರಾಗಿ ಮಾಧ್ವರಾಗಬೇಕು ಅಂತ ಹೇಳಿ. ಆವಾಗ ನಮ್ಮ ಗುರುಗಳು ಹೇಳಿದರು, ಅವರು ಕರೆಕ್ಟಾಗಿ ಹೇಳಿದ್ದಾರೆ, ನಾವು ಆಚಾರ್ಯರ ಸಿದ್ಧಾಂತದ ಗರಿಮೆಯನ್ನು ತಿಳ್ಕೊಂಡು ಅನುಸರಿಸಬೇಕು ಹೊರತು ಬರೀ ಒಂದು ಅದರಲ್ಲಿ ಹುಟ್ಟಿದ್ದೇವೆ ಅದಕ್ಕೋಸ್ಕರ ಅಂಥೇಳಿ ಹಾಗೆಲ್ಲ ಅವರು ಹೇಳೋದು ಸರಿ ಅಂತ ಹೇಳಿ ನನಗೆ ಬೆನ್ನು ತಟ್ಟಿದರು. ಹಾಗಾಗಿ ನನ್ನ ಉದ್ದೇಶ ಏನೆಂದರೆ, ನನಗೆ ಯಾವುದು ಸರಿ ಅಂತೇಳಿ ಅನ್ನಿಸ್ತದೆ ಅದನ್ನು ನಾನು ಬಿಡುವುದಿಲ್ಲ.
ಆ ರೀತಿನ ಅದು ಬನ್ನಂಜಿಯವರಿಂದ ನಾನು ಕಲಿತದ್ದು, ಅದಕ್ಕೆ ಯಾವುದೇ ಮುಲಾಜಿಲ್ಲ. ಈ ಸತ್ಯ ಮಾರ್ಗದಲ್ಲಿ ನಡೆಯುವಾಗ ನಿಮಗೆ ಏನಾದರೂ ತೀರಾ ಸಂಕಷ್ಟ, ತೀರಾ ಸವಾಲುಗಳು ಎದುರಾದದ್ದು ಇದೆಯಾ? ಎದುರ ಪ್ರತಿ ಕ್ಷಣದಲ್ಲೇ ಎದುರಾಗಿದೆ. ಆವಾಗ ನನಗೆ ಸಹಕಾರ ಮಾಡೋದು ಭಗವದ್ಗೀತೆ, ಅಥೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭಕ್ಷಸಿ ಮಹಿಂ. ಕೃಷ್ಣ ಹೇಳಿದ್ದೇನೆಂದರೆ, ನೀನು ಮಾಡೋದು ಸರಿಯೋ ತಪ್ಪೋ ಎಂಬುದು ಮುಖ್ಯ ಹೊರತು, ಆದರೆ ನೀನು ಸಾಹಿತ್ಯವೋ ಬದುಕುತ್ತೀಯೋ ಎಂಬುದು ಮುಖ್ಯ ಅಲ್ಲ. ನಾನು ಜಯಿಸ್ತೇನೋ ಸೋಲ್ತೇನೋ ಎಂಬುದು ನನಗೆ ಮುಖ್ಯ ಅಲ್ವೇ ಅಲ್ಲ. ನಾನು ಮಾಡಿದ್ದು ಸರಿಯೋ ತಪ್ಪೋ ಎಂಬುದು ಮಾತ್ರ ನನಗೆ ಮುಖ್ಯ. ಒಳ್ಳೆಯ ಉದ್ದೇಶದಿಂದ ಏನು ನಾನು ಮಾಡ್ತಾ ಇದ್ದೇನೆ, ಅದನ್ನು ನಾನು ತಪ್ಪು ಅಂತ ಒಪ್ಪಲಿಕ್ಕೆ ನಾನು ಸಿದ್ಧನೇ ಇಲ್ಲ. ಆದ್ದರಿಂದ ಆಗತಕ್ಕಂತಹ ಒಂದು ನನಗೆ ವೈಯಕ್ತಿಕವಾಗಿ ಆಗತಕ್ಕಂಥ ಹಾನಿ ನಷ್ಟ ಏನೇ ಇರಲಿ, ಆದರೆ ನಾನು ಮಾಡತಕ್ಕದ್ದು ಇದು ಒಳ್ಳೆಯದು, ಇದರಿಂದ ಒಳ್ಳೆಯದಾಗಿದೆ ಅಂತೇಳಿ ನನ್ನ ಮನಸ್ಸಿಗೆ ಬಂದರೆ ನಾನು ಮತ್ತೆ ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಸತ್ಯದ ಬೆಳಕಿನ ದಾರಿಯಲ್ಲಿ ಹೌದು, ಕೃಷ್ಣ ಹೇಳಿದ್ದು ಅಥೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭಕ್ಷಸಿ. ನನಗೆ ಸೋತರೂ ಚಿಂತೆ ಇಲ್ಲ. ಯಾಕೆಂತ ಹೇಳಿದರೆ ನಾವು ಒಳ್ಳೆಯ ಉದ್ದೇಶದಲ್ಲಿ ಹೋಗಿದ್ದೇವೆ. ಒಳ್ಳೆಯ ಉದ್ದೇಶದಲ್ಲಿ ಈಗ ವೀರಸ್ವರ್ಗ ಅಂತ ಹೇಳಿ ಯೋಧರು ಸತ್ರು ಅವರಿಗೆ ಹುತಾತ್ಮ ಅಂತ ಹೇಳಿ ಅವರನ್ನು ಗೌರವಿಸ್ತಾರೆ. ಅದೇ ಒಂದು ಬೇರೆ ಯಾವುದೇ ಒಂದು ಫೈಟಿಂಗ್ನಲ್ಲಿ ಯಾರಾದರೂ ಸತ್ತರೆ ಹುತಾತ್ಮ ಅಂತ ಹೇಳೋದಿಲ್ಲ. ಯೋಧರನ್ನು ಮಾತ್ರ ಯಾಕೆ ಹುತಾತ್ಮ ಹೇಳ್ತಾರೆ? ಅವರು ಒಳ್ಳೆಯ ಉದ್ದೇಶದಲ್ಲಿ ಸತ್ತಿದ್ದಾರೆ. ಸಾಯುವುದು ಎಂಬುದು ಅದು ಸೋಲಾದರೂ ಕೂಡ ಆ ಉದ್ದೇಶ ಒಳ್ಳೆಯದೇ ಇದ್ದರೆ, ಹಾಗೆ ನಾನು ಮಾಡಿದ ಉದ್ದೇಶ ಅದು ಒಳ್ಳೆಯದಿದೆ, ಅದರಲ್ಲಿ ಪ್ರಾಮಾಣಿಕವಾಗಿ ನಾನು ಮುಂದುವರಿದ್ದೇನೆ. ಇನ್ನು ವೈಯಕ್ತಿಕವಾಗಿ ನನಗೆ ಅದರಿಂದ ಏನಾದರೂ ಹಾನಿಯಾದರೆ ಅದು ನನ್ನ ದೋಷ ಹೊರತು ಅದರಿಂದ ನನಗೆ ಏನು ಚಿಂತೆ ಇಲ್ಲ. ತಾವು ದೀರ್ಘವಾಗಿ ತಮ್ಮ ಜೀವನದ ಪಯಣದ ಅನೇಕ ಹಂತಗಳನ್ನು ಮೆಲುಕು ಹಾಕಿದ್ದೀರಿ. ಜೊತೆಗೆ ಸನಾತನ ಧರ್ಮಕ್ಕೆ ಯಾವುದು ಬೆಳಕಾಗಿ ಬರಬೇಕು, ನಮ್ಮ ಸಮಾಜವನ್ನು ಯಾವ ರೀತಿ ಮಠಾಧೀಶರಾಗಲಿ ಮಠಗಳಾಗಲಿ ಅಥವಾ ಒಟ್ಟು ಧಾರ್ಮಿಕ ಮುಖಂಡರು ಅದನ್ನು ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು, ನಿರ್ದೇಶನ ಹೇಗೆ ಕೊಡಬೇಕು ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಬಹಳ ವಿಸ್ತೃತವಾಗಿ ತಾವು ಮುಕ್ತವಾಗಿ, ಬಹಳ ಮುಕ್ತ ಮನಸ್ಸಿನಿಂದ ತಾವು ಮಾತಾಡಿದ್ದೀರಿ. ತಮ್ಮ 2 ವರ್ಷಗಳ ಪರ್ಯಾಯ ಬಹಳ ಯಶಸ್ವಿಯಾಗಲಿ. ಎಲ್ಲ ತಾವು ಅಂದುಕೊಂಡ ಎಲ್ಲ ಯೋಜನೆಗಳು ಅದು ನೆರವೇರಲಿ. ಖಂಡಿತವಾಗಿಯೂ ನೆರವೇರುತ್ತದೆ. ಪರ್ಯಾಯದ ಇತಿಹಾಸವೇ ಹಾಗೆ ಇದೆ. ಯಾವ ಸ್ವಾಮೀಜಿಗಳು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬಂದು ಆ ಸರೋಜನ ಪೀಠದಲ್ಲಿ ಕೂತ್ಕೊಳ್ತಾರೋ ಅವರು ಅಂದುಕೊಂಡದ್ದೆಲ್ಲವೂ ಕೂಡ ಇದುವರೆಗೆ ಆಗಿರುವಂಥದ್ದು. ಯಾವುದು ನಾನು ಅಂದುಕೊಂಡಿದ್ದೇ ಆಗಿಲ್ಲ ಅಂತ ಹೇಳುವಂಥ ಒಂದು ಇತಿಹಾಸವೇ ಈ ಇದರಲ್ಲಿ ಪರ್ಯಾಯದಲ್ಲಿ ಇಲ್ಲ. ತಾವು ಅಂದುಕೊಂಡ ಎಲ್ಲ ಯೋಜನೆಗಳು ಯಶಸ್ವಿಯಾಗಲಿ, ತಮಗೆ ಜನಬೆಂಬಲ ಒದಗಿ ಬರಲಿ, ಧನ ಬೆಂಬಲ ಒದಗಿ ಬರಲಿ. ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡೋದಕ್ಕೆ ಆರ್ಥಿಕ ಸಹಾಯ ಕೂಡ ಬೇಕು, ಅದು ಕೂಡ ತಮಗೆ ಒದಗಿ ಬರಲಿ. ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಅದು ಸರ್ಕಾರಗಳಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳಿರ್ಬೋದು, ಇವರೆಲ್ಲರೂ ಕೂಡ ತಮಗೆ ಪೂರಕವಾಗಿ ತಮ್ಮ ಕೆಲಸಗಳಲ್ಲಿ ಅವರು ಪೂರಕವಾಗಿ ಒದಗಿ ಬರಲಿ. ಎಲ್ಲ ಬೆಂಬಲ ತಮಗೆ ಇರಲಿ. ತಮ್ಮ ಪರ್ಯಾಯ 32ನೆಯ ಪರ್ಯಾಯ ಪುತ್ತಿಗೆ ಮಠದ್ದು ಮತ್ತು ಒಟ್ಟು 500 ವರ್ಷಗಳ ಪರಂಪರೆ ಇರುವಂಥ ಈ ಒಂದು ವ್ಯವಸ್ಥೆ 2 ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ. ಶ್ರೀಕೃಷ್ಣನ ಒಂದು ಪೂಜೆ ಮಾಡುವ ಅವಕಾಶ ತಮಗೆ 2 ವರ್ಷ ಪರ್ಯಂತ ಅದು ಇರಲಿ. ಜನರಿಗೆ, ಯಾಕಂದರೆ ಪ್ರತಿ 2 ವರ್ಷದ ಪರ್ಯಾಯದಲ್ಲೂ ಕೂಡ ಜನ ಬೇರೆ ಬೇರೆ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ಅದನ್ನು ಮಾಡೇ ಮಾಡ್ತಾರೆ. ಹಿಂದಿನ ಪರ್ಯಾಯಗಳಲ್ಲಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಿಕೊಂಡು ಬಂದಿದ್ದೀರಿ. ಈ ಒಂದು ಪರ್ಯಾಯದಲ್ಲೂ ಕೂಡ ಅಂತಹ ದೊಡ್ಡ ಯೋಜನೆಗಳು ತಮ್ಮಿಂದ ನೆರವೇರಲಿ, ಜನಕ್ಕೆ ಖುಷಿಯಾಗಲಿ. ಉಡುಪಿಯ ಕಡೆ ಎಲ್ಲ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬರುವ ಹಾಗೆ ಆಗಲಿ ಅಂತ ನಾವೆಲ್ಲರೂ ಕೇಳಿಕೊಳ್ತೇವೆ. ಸಂವಾದ ತಂಡದಿಂದ ತಮಗೆ ಅಭಿನಂದನೆಗಳು. 2 ಗಂಟೆಗಳ ಕಾಲ ತಾವು ಬಹಳ ಒಂದು ಮುಕ್ತವಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಅದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಸಂವಾದ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಚಕ್ರತೀರ್ಥ ಅವರು ನಮ್ಮನ್ನು ಸಂಪೂರ್ಣ ಅನಾವರಣಗೊಳಿಸಿದ್ದಾರೆ. ಸಾಮಾನ್ಯವಾಗಿ ನಾವು ನಮ್ಮ ಮಾತಿನ ಪರಿಣಾಮ ಏನಾಗಬಹುದು ಎಂಬುದನ್ನು ಯೋಚಿಸಿ ಮಾತಾಡುವವರು, ಆದರೆ ಇವತ್ತು ಮಾತ್ರ ನಾವು ಅದು ಯಾವುದನ್ನು ಯೋಚಿಸದೆ, ಯಾವುದು ಸತ್ಯವೋ ಯಾವುದು ನಿಜವಾದ, ಅದು ಅಹಿತವಾದರೂ ಕೂಡ ಅಥವಾ ಅಪ್ರಿಯವಾದರೂ ಕೂಡ ನಾವು ಅದನ್ನು ಇವತ್ತು ತೆರೆದಿಟ್ಟಿದ್ದೇವೆ. ನಮ್ಮ ಚಕ್ರತೀರ್ಥ ಅವರು ಆ ರೀತಿ ಮಾಡಿದ್ದಾರೆ. ಹಾಗಾಗಿ ಜನರಲ್ಲಿ, ನಾನು ವೀಕ್ಷಕರಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ನಮ್ಮ ಮಾತನ್ನು ಅಪಾರ್ಥಗೊಳಿಸಬೇಡಿ ಅಥವಾ ಅದಕ್ಕೆ ಬೇರೆ ರೀತಿಯ ವಿವಾದಗಳನ್ನೆಲ್ಲ ಸೃಷ್ಟಿ ಮಾಡಬೇಡಿ. ನಾನು ಹೇಳಿದಂಥ ಎಲ್ಲ ಮಾತುಗಳು ಕೂಡ ನನ್ನ ಒಂದು ವಿಮರ್ಶೆ ಅಥವಾ ವಸ್ತುಸ್ಥಿತಿ, ವಾಸ್ತವ ನೆಲೆಯಲ್ಲಿ ನಾವು ಮಾತಾಡಿದ್ದೇವೆ ಹೊರತು ಇದರಿಂದ ಏನು ಪರಿಣಾಮ ಆಗ್ತದೆ,
ಇದು ಹೇಗೆ ಜನಗಳನ್ನು ಸಂತೋಷಗೊಳಿಸೋದು ಆ ದೃಷ್ಟಿಯಿಂದ ನಾನು ಮಾತಾಡಲಿಲ್ಲ. ನನ್ನ ಒಂದು ಸಂಶೋಧನೆಯಲ್ಲಿ ಯಾವುದು ನನಗೆ ಸತ್ಯ ಅಂತ ಅನಿಸಿದೆ ಅದನ್ನು ಹೇಳಬಾರದಿದ್ದರೂ ಕೂಡ ಹೇಳಿಬಿಟ್ಟಿದ್ದೇನೆ. ಆದ್ದರಿಂದ ಎಲ್ಲರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾರು ಅದನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು ಅಥವಾ ಅಪಾರ್ಥ ಮಾಡಿಕೊಳ್ಳಬಾರದು. ಆದರೆ ನನ್ನ ನಿಲುವೇ ಅದು ಅಂತಿಮ ಅಂತೇಳಿ ನಾನು ಎಂದು ಹೇಳುವುದಿಲ್ಲ. ಈ ದೃಷ್ಟಿಯಲ್ಲಿ ನೀವು ಕೂಡ ಯೋಚನೆಯನ್ನು ಮಾಡಿ ನಿಮ್ಮ ನಿಲುವನ್ನು ಇದಕ್ಕೆ ಪೂರಕವಾಗಿ ಅಥವಾ ಇದನ್ನು ವಿಮರ್ಶೆಗೆ ಒಳಪಡಿಸಿ ಇದು ಸತ್ಯವೋ ಸುಳ್ಳು ಎಂಬುದನ್ನು ನೀವು ವಿಮರ್ಶೆ ಪಡ್ಬೋದು. ಅದನ್ನು ನಾನು ಯಾವಾಗಲೂ ಸ್ವಾಗತಿಸ್ತಾ ಇದ್ದೇನೆ. ಆದರೆ ನಮ್ಮನ್ನು ಅಪಾರ್ಥ ಮಾಡಿ ಅದಕ್ಕೆ ಬೇರೆ ರೀತಿಯ ಬಣ್ಣ ಹಚ್ಚುವ ಒಂದು ಕೆಲಸವನ್ನು ಮಾಡಬಾರದು. ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು ಅಂತ ನಾವು ಮತ್ತೊಮ್ಮೆ ಕೇಳಿಕೊಳ್ತಾ ಸಂವಾದ ವೀಕ್ಷಕರಿಗೆಲ್ಲ ಅಭಿನಂದನೆಯನ್ನು ಮಾಡ್ತಾ, ನಮ್ಮ ಸಂವಾದ ಚಾನಲ್ಲು ಬಹಳ ಒಂದು ಗಂಭೀರವಾದಂಥ ವಿಚಾರಗಳನ್ನು, ಬಹಳ ಒಂದು ಮೌಲಿಕವಾದಂಥ ವಿಚಾರಗಳನ್ನು, ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾದಂಥ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಡತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ನಾವು ಕೇಳಿ ನೋಡಿ ತುಂಬ ಸಂತೋಷಪಟ್ಟಿದ್ದೇವೆ. ಈ ಸಂವಾದ ಚಾನಲು ಅದು ಅತ್ಯಂತ ಒಂದು ಮೇಲ್ಪಂಕ್ತಿಯಾಗಲಿ, ಎಲ್ಲ ಚಾನಲ್ಗಳಿಗೆ ಸಮಾಜದಲ್ಲಿ ಒಂದು ಗುಣಾತ್ಮಕವಾದಂತಹ ಪರಿಣಾಮವನ್ನು ಬೀರುವಂತೆ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸ್ತಾ ನಿಮ್ಮನ್ನೆಲ್ಲ ನಮ್ಮ ಪರ್ಯಾಯಕ್ಕೆ, 4ನೇ ಪರ್ಯಾಯಕ್ಕೆ, ಚತುರ್ಥ ಪರ್ಯಾಯಕ್ಕೆ ಉಡುಪಿಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಕೋಟಿ ಗೀತಾ ಲೇಖನ ಯಜ್ಞದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಂಡು ಆ ಭಗವದ್ಗೀತೆಯ ಒಂದು ವಿಶೇಷವಾದಂತಹ ಒಂದು ಪ್ರಭಾವ, ಅದರ ಒಂದು ವಿಶೇಷವಾದಂತಹ ಸಂದೇಶ, ಅದನ್ನು ನೀವೆಲ್ಲ ನಿಮ್ಮದನ್ನಾಗಿಸಿಕೊಳ್ಬೇಕು ಅಂತ ಹೇಳ್ತಾ ಗೀತಾಚಾರ್ಯನ ಅನುಗ್ರಹವನ್ನು ನೀವೆಲ್ಲರೂ ಕೂಡ ಪಡೆಯುವಂತಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು.